ಅಂತ ಗೊತ್ತಿಲ್ಲದೆ ಇರೋರೇನಾ ಇಲ್ಲಿರೋರೆಲ್ಲ? ಓಕೆ, ಹಂಗಾದ್ರೆ ಇನ್ನೂ ಸ್ವಲ್ಪ ಜಾಸ್ತಿನೇ ಖುಷಿ ಆಗುತ್ತೆ ನಮಗೆ ಹೇಳ್ಕೊಡಕ್ಕೆ. ನಾನಂತೂ ಕೇಳಿದೆ ಎಷ್ಟು ಜನಕ್ಕೆ ಗೊತ್ತಂತ ಹೇಳಿ, ಯಾರೋ ನನಗೆ ಹ್ಯಾಂಡ್ ರೈಸ್ ಮಾಡಿಲ್ಲ. ಸೊ ಹಾಗಾಗಿ ಎಲ್ಲರೂ ಆಲ್ಮೋಸ್ಟ್ ಹೊಸ. ಹಾ, ಹಳಬ್ರು ಇದ್ರೂ ಪರವಾಗಿಲ್ಲ, ನೀವು ನಮ್ಮ ಜೊತೆ ಡಿಸ್ಕಷನ್ ಅಲ್ಲಿ ಇರಿ, ಅವಾಗ ನಮಗೂ ಸಂತೋಷ. ಓಕೆ, ಸೊ ಇವಾಗ ನಾನು ಪ್ರಶ್ನೆ ಉತ್ತರಗಳೇ ಆ್ಯಕ್ಚುಲಿ ಇಂಪಾರ್ಟೆಂಟು. ಹಾಗಾಗಿ ಬೇಗ ನಾನು ಶಮನಿಸಮ್ ಬಗ್ಗೆ ಮಾತಾಡ್ತೀನಿ. ಆಮೇಲೆ ಸ್ವಲ್ಪ ಜಾಸ್ತಿ ಹೊತ್ತೇ ನಾವು ಪ್ರಶ್ನೆ ಉತ್ತರದಲ್ಲಿ ಆ, ಕಳಿಯೋಣ. ಓಕೆ, ಸೊ ಈಗ ನೀವೆಲ್ಲರೂ ಇಲ್ಲಿ ಚಾಟಲ್ಲಿ ಮೆಸೇಜ್ ಹಾಕ್ತಾ ಇದ್ರೆ ಯಾರು ನೋಡಕ್ಕೆ ಹೋಗಲ್ಲ ಈಗ. ಹಾಗಾಗಿ ಬೆಸ್ಟ್ ಅಂದರೆ ಯಾರು ಚಾಟ್ ಮಾಡಬೇಡಿ, ಇವಾಗ ಸುಮ್ಮನೆ ಬಿಟ್ಟುಬಿಡಿ. ಆಮೇಲೆ ಪ್ರಶ್ನೆ ಉತ್ತರದ ಟೈಮಲ್ಲಿ ನೋಡೋಣಂತೆ. ಓಕೆ, ನಾನು ಶೇರ್ ಮಾಡ್ತೀನಿ ಇವಾಗ ಒಂದು ಪಿ ಪಿ ಟಿನ. ನಿಮಗೆ ಕಾಣೋಂಗಿಲ್ಲ ಇಷ್ಟೇ ಇದನ್ನ ಮೆಸೇಜ್ಗಳನ್ನ. ಇವ್ರಿಗೆ ಇರಿಟೇಟ್ ಆಗ್ತಿದೆ ಅಂತ ಸ್ವಲ್ಪ ಜನಕ್ಕೆ ಮೆಸೇಜಸ್ಸು. ನಿಮಗೆ ಕಾಣೋಷ್ಟು ಅಷ್ಟೇ ಹೇಳ್ತೇನೆ ನೋಡಿ, ಸರಿ ಹೋಸ್ಟ್ಗಳಿಗಷ್ಟೇ. ಸರಿ ಸರಿ, ಓಕೆ. ಒಂದು ನಿಮಿಷ. ಯಾರು ಕೂಡ ಗುಡ್ ಈವ್ನಿಂಗ್ ಮೆಸೇಜ್ಗಳು ಹಾಕ್ಲಿಕ್ಕೆ ಹೋಗಬೇಡಿ. ಗುಡ್ ಈವ್ನಿಂಗ್ ಆಗಿದೆ ಗೊತ್ತು ನಮಗೆ, ನೀವು ಹಾಕೋದ್ರಿಂದ ಏನೂ ಆಗಲ್ಲ, ದಯಮಾಡಿ ಪ್ಲೀಸ್. ಓಕೆ, ಒಂದು ನಿಮಿಷ. ಹ್ಞೂ, ಕಾಪಿರೇಟ್ ಬಂದ್ಬಿಡುತ್ತೆ ಯೂಟ್ಯೂಬಲ್ಲಿ. ನಾರ್ಮಲ್ ಆಗಿ ನಾವು ಯೂಟ್ಯೂಬ್ ಇದರಿಂದ ಕಳಿಸ್ಬೇಕು, ಝೂಮಿಂದಾನೆ. ಅದಂತೂ ಕಟ್ ಮಾಡಿದರೆ ಮತ್ತೇನಿರಲ್ಲ ಕಂಟೆಂಟಲ್ಲಿ, ಹಾಗಾಗಿ. ಅದೇನೆ ಯೂಟ್ಯೂಬ್, ಝೂಮ್ ಇಂದ ಯೂಟ್ಯೂಬ್ಗೆ ಇಂಟಿಗ್ರೇಟ್ ಮಾಡ್ಬೋದಲ್ಲ? ಇಲ್ಲ, ಹಾಗಾಗಲ್ಲ. ಯಾಕಂದ್ರೆ ನನ್ನರಲ್ಲಿ ಅದು 2-3 ಸಲ ನೋಡಿದೆ, ಬರ್ತಾ ಇಲ್ಲ. ಬಟ್ ನೋಡುವ, ನಾನು ಐ ಥಿಂಕ್ ಇದನ್ನ ಲಿಂಕ್ ಕಳಿಸ್ಬಿಡ್ತೇನೆ. ಯೂಟ್ಯೂಬಲ್ಲಿ ಅಂತ ಹಾಕ್ಲಿಕ್ಕಾಗಲ್ಲ. ಅವ್ರು ಯಾರು ನಮ್ಮ ವೀಕ್ಷಕರು ಇದಾರಲ್ಲ ಇಲ್ಲಿ, ಅವ್ರು ನೋಡ್ಕೋಬೋದು ಅಷ್ಟೇ. Done. ಅಲ್ಲ, ಇದು ಜಸ್ಟ್ ಇಂಟ್ರಡಕ್ಷನ್, ಸೊ ನೀವು ಎಲ್ಲಿ ಯೂಟ್ಯೂಬಲ್ಲಿ ಹಾಕಿದ್ರೂ ಆಗುತ್ತೆ. ಮ್ಯೂಸಿಕ್ ಬರುತ್ತಲ್ಲ, ನಡೀತಾ? ಈಗ ಮ್ಯೂಸಿಕ್ ಹಾಕ್ತಾ ಇಲ್ಲ ನಾನು. 2 ಅವರಲ್ಲಿ ಇಂಟ್ರೊಡಕ್ಷನ್ ಅವನ್ನೆಲ್ಲ ಮಾಡೋಕ್ಕಾಗಲ್ಲ. ಹಾಗಾಗಿ ಎಕ್ಸ್ಪ್ಲನೇಷನು ಮತ್ತು ಕ್ವೆಶನ್ ಆ್ಯಂಡ್ ಆನ್ಸರ್. ಓಕೆ. ಓಕೆನಾ? ಓಕೆ, ಸೊ ಇವಾಗ ನಾನು ಶೇರ್ ಮಾಡ್ತೀನಿ ಒಂದು ಸ್ವಲ್ಪ. ಎಲ್ರಿಗೂ ಕಾಣುತ್ತಾ ಹೇಳಿ? ಕಾಣ್ತಾ ಇದೆಯಲ್ಲ? ಓಕೆ. ಇನ್ನೋವೇಟಿವ್ಸ್ ಕೂಡ ಆಫ್ ಮಾಡಿಬಿಟ್ರೆ ತುಂಬ ಉತ್ತಮ, ಇಲ್ಲ ಗೀಸ್ಲಿಕ್ಕೆ ಶುರು ಮಾಡ್ತಾರೆ ಮೇಲೆ. ಅದು ಹೇಗೆ ಮಾಡೋದು ಹೇಳಿವ್ರೆ? ಆ, ಅಲ್ಲಿ ಮೋರ್ ಅಂತಿದೆ ನೋಡಿ ಹಾಂ, ಮೇಲ್ಗಡೆ, ಸಿಕ್ತಾ? ಡಿಸೇಬಲ್ ಆನೋಟೇಷನ್ ಫಾರ್ ಅದರ್ಸ್, ಅದಾ? ಎಸ್, ಎಸ್. ಓಕೆ ಓಕೆ ಓಕೆ, ಸೊ ಇವಾಗ ಫಸ್ಟ್ ಪಿ ಪಿ ಟಿನ ನೋಡಿದ್ರಿ. ಓಕೆ, ಶಮನಿಸಮ್ ಅಂದರೆ ಏನು ಅಂತ. ಇದರಲ್ಲಿ ದಯಾನಂದ ಅವರು ಮೆಸೇಜ್ ಹಾಕ್ತಾ ಏನು ಹಾಕಿದ್ದಾರೆ ಅಂದರೆ, ಶಮನಿಸಮ್ ಅಂದ್ಬಿಟ್ಟು ಬ್ರ್ಯಾಕೆಟಲ್ಲಿ ಪಿ ಎಲ್ ಆರ್ ಅಂತ ಹಾಕಿದ್ದಾರೆ. ಪಿ ಎಲ್ ಆರ್ದು ಒಂದು ಭಾಗ ಶಮನಿಸಮ್ ಅಂತ ಹಾಕಿದ್ದಾರೆ, ಹೌದಲ್ಲ? ನೀವು ನೋಡಿರ್ಬೋದು. ಬಟ್ ಹಾಗಲ್ಲ ಅದು. ಶಮನಿಸಮ್ ಪಿ ಎಲ್ ಆರ್ ಭಾಗ ಅಲ್ಲ, ಪಿ ಎಲ್ ಆರ್ ಶಮನಿಸಮ್ದು ಭಾಗ. ಶಮನಿಸಮ್ ಅನ್ನೋದು ಸಿಕ್ಕಾಬಟ್ಟೆ ತುಂಬ ವಿಸ್ತಾರವಾದದ್ದು. ಹೇಗೆ ಅಂದರೆ, ನೀವು ನಿಮ್ಮ ಎನರ್ಜಿ ಲೆವೆಲಲ್ಲಿ ನೀವೇನು ಮಾಡಿದ್ರೂ ಅದನ್ನು ಶಮನಿಸಮ್ ಅಂತ ನೀವು ಕರಿಬೋದು ಬೇಕಾದರೆ. ಆದರೆ ಶಮನಿಸಮಲ್ಲಿ ಮೇನ್ ಆಗಿರೋದೇನೆಂದರೆ, ಪ್ರಕೃತಿನ ಗುರು ಥರ ಇಟ್ಕೊಂಡು, ಪ್ರಕೃತಿ ಏನು ಹೇಳುತ್ತೋ ಅದನ್ನು ಅರ್ಥ ಮಾಡಿಕೊಂಡು, ಪ್ರಕೃತಿಲಿ ಬರೋ ಸಿಗ್ನಲ್ಗಳನ್ನ ನೋಡಿಕೊಂಡು, ಪ್ರಕೃತಿನ ಡಿಕೋಡ್ ಮಾಡಿಕೊಂಡು ನಮ್ಮ ಲೈಫ್ನ ನಾವು ಸಾಲ್ವ್ ಮಾಡ್ಕೋಬೋದು. ನಮಗಿರೋ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡ್ಕೋಬೋದು, ನಮಗೆ ಬೇಕಾಗಿದ್ದನ್ನ ನಾವು ಗೊತ್ತು ಮಾಡ್ಕೋಬೋದು. ಆ ರೀತಿಯಿಂದಾಗಿ ಪ್ರಕೃತಿನೇ ಇಲ್ಲಿ ಮೇನ್. ಅಂದರೆ ಪ್ರಕೃತಿಗೆ ಇಷ್ಟೊಂದು ಇನ್ಫಾರ್ಮೇಷನ್ ಇದೆಯಾ? ನಾವು ಪ್ರಕೃತಿಯ ಒಂದು ಭಾಗ ಆಗಿರೋದ್ರಿಂದ ಪ್ರಕೃತಿ ನಮಗೆ ಇನ್ಫಾರ್ಮೇಷನ್ನ ಫುಲ್ ಕೊಡುತ್ತೆ. ಆ ರೀತಿ ಇದನ್ನು ನಂಬುತ್ತಾರೆ. ಹಾಗಾಗಿ ಪ್ರಕೃತಿಯಲ್ಲಿರುವ ಎಲ್ಲ ಜೀವಗಳನ್ನು ಪರಸ್ಪರ ಗೌರವದಿಂದ ನೋಡ್ಬೇಕು ನಾವು.
ಬೇಕಾಬಿಟ್ಟಿ ಮರನ ಕಟ್ ಮಾಡಿ ಬಿಸಾಕ್ತಾ ಇರೋದು, ಅಲ್ಲಿ ಯಾವುದೋ ಒಂದು ಪ್ರಾಣಿ ಹೋಗ್ತಿದೆ ಹಿಡ್ಕೊಂಡು ಅದಕ್ಕೆ ಚೆಚ್ಚೋದು, ಇವೆಲ್ಲ ಮಾಡಿದ್ರೆ ನಾವು ಪ್ರಕೃತಿಯಿಂದ ನಾವು ಬೇರೆ ಅನ್ನೋ ಒಂದು ಭಾವನೆಗೆ ಬರ್ತೀವಿ. ಅದು ತುಂಬ ತಪ್ಪು. ನಮಗಿಂತ ಪ್ರಕೃತಿಯ ಒಂದು ಎನರ್ಜಿ ಇದೆಯಲ್ಲ, ಶಕ್ತಿ, ಅದು ತುಂಬ ದೊಡ್ಡದದು. ನಾವು ಏನೇನೂ ಇಲ್ಲ ಅದ್ರ ಎದುರಿಗೆ. ಹಾಗಿದ್ದು ಅದು ನಮ್ಮನ್ನ ಗೌರವದಿಂದ ನೋಡ್ತಾ ಇದೆ. ನಾವು ಮಾಡೋ ಎಲ್ಲ ತೊಂದರೆಗಳನ್ನೂ ಸಹಿಸ್ಕೊಂಡು ಸುಮ್ಮನೆ ಇದೆ ಅದು, ಅಲ್ವಾ? ಆ ರೀತಿ ಇದು ಶಮನಿಸಮ್ ಅನ್ನೋದು ಈಗ ಎಲ್ಲ ಕಡೆನೂ ಹರಡಿದೆ. ಸುಮಾರಾಗಿ ಒಂದು 10-15 ವರ್ಷದಲ್ಲಿ ಇದು ಇಡೀ ಪ್ರಪಂಚಾದ್ಯಂತ ಹರಡಿದೆ. ಇದು ಹೇಗೆ ಹರಡ್ತು ಅದು? ಯಾಕಂದರೆ ಮುಖ್ಯವಾಗಿ ಉತ್ತರ ಅಮೆರಿಕದಲ್ಲಿ, ನಾರ್ತ್ ಅಮೆರಿಕದಲ್ಲಿ ಇದು ಜಾಸ್ತಿ ಪ್ರಚಲಿತ ಆಗೋಕ್ಕೆ ಶುರುವಾಯಿತು. ಅಮೇರಿಕಾ, ಉತ್ತರ ಅಮೇರಿಕಾ, ದಕ್ಷಿಣ ಅಮೇರಿಕಾ, ಎರಡು ಅಮೇರಿಕದಲ್ಲೂ ಮೊದಲು ಇದ್ದಿದ್ದು ನೇಟಿವ್ ಅಮೇರಿಕನ್ಸ್ ಅಂತ. ಇದರಲ್ಲಿ ನಾವು ಏನನ್ನ ರೆಡ್ ಇಂಡಿಯನ್ಸ್ ಅಂತ ಕರಿತಿದ್ವೋ, ಈಗೆಲ್ಲ ಅವ್ರನ್ನ ರೆಡ್ ಇಂಡಿಯನ್ಸ್ ಅಂತ ಕರೆಯೋಂಗಿಲ್ಲ. ಅವರಿಗೆ ಸಿಟ್ಟು ಬರುತ್ತೆ. ಯಾಕಂದರೆ ನಾವು ಇಂಡಿಯನ್ಸ್ ಅಲ್ಲ ಅಂತ ಅವ್ರು ಹೇಳ್ತಾರೆ. ಯಾಕೆ ಅವರಿಗೆ ರೆಡ್ ಇಂಡಿಯನ್ಸ್, ಇಂಡಿಯನ್ಸ್ ಅಂತ ಬಂತು ಹೆಸರು ಅಂದರೆ, ಕೊಲಂಬಸ್ಸು ಇಂಡಿಯಾನ ಹುಡುಕ್ತಾ ಇದ್ದ, ಭಾರತ ದೇಶನ ಹುಡುಕ್ತಾ ಇದ್ದ ಅವನು. ಹಾಗೆ ಹುಡುಕ್ತಾ ಇದ್ದಾಗ ಅವನು ದಾರಿ ತಪ್ಪಿ ಒಂದು ಖಂಡನ ಹೋಗಿ ಮುಟ್ಟಿದ. ಸೊ ಅದಕ್ಕೆ ಅವನೇನು ಅನ್ಕೊಂಡ, ಇದೇ ಇಂಡಿಯಾ ದೇಶಕ್ಕೆ ಬಂದಿದ್ದೀನಿ ನಾನು ಅಂತ ಅನ್ಕೊಂಡ್ಬಿಟ್ಟು ಅಲ್ಲಿ ಕಂಡ ಜನಗಳನ್ನ ರೆಡ್ ಇಂಡಿಯನ್ಸ್ ಅಂತ ಕರೆದ ಅವನು. ಯಾಕಂದ್ರೆ ಅವ್ರು ಸ್ವಲ್ಪ ಕೆಂಪಗಿದ್ರು. ಆದರೆ ಅವರು ಈಗ ಅವ್ರನ್ನ ರೆಡ್ ಇಂಡಿಯನ್ಸ್ ಅಂತ ಕರೆದ್ರೆ ಇಷ್ಟನೇ ಪಡೋಲ್ಲ ಅವರು. ಅವ್ರನ್ನ ನಾವು ನೇಟಿವ್ ಅಮೇರಿಕನ್ಸ್ ಅಂತ ಕರಿಬೇಕು. ಆಮೇಲೆ ಅವರು ಸಿಕ್ಕಾಬಟ್ಟೆ ಈ ಯುರೋಪಿಯನ್ಸ್ ಅಲ್ಲಿ ಹೋದ್ಮೇಲೆ, ಕೊಲಂಬಸ್ ಹೋದ್ಮೇಲೆ ಅವ್ರಿಗೆ ತುಂಬ ಕಷ್ಟ ಕೊಟ್ಟು ಅವ್ರನ್ನೆಲ್ಲ ಸಾಯಿಸಾಕಿ ಏನೇನೆಲ್ಲ ಮಾಡಿ ರೆಡ್ ಇಂಡಿಯನ್ಸ್ ಇವಾಗ ತುಂಬ ಕಡಿಮೆ ಆಗೋಗಿದ್ದಾರೆ. ಅಲ್ಲಿ ತುಂಬ ಕಡಿಮೆ ಜನ. ಅವ್ರಿಗೆ ಸೆಟಲ್ಮೆಂಟ್ ಅಂತ ಮಾಡಿದ್ದಾರೆ, ಅಲ್ಲಿ ಮಾತ್ರ ಬದುಕ್ತಾರೋರು. ಅವರ ಮಕ್ಕಳು ಬೇರೆ ಎಲ್ಲ ಸ್ಕೂಲ್ಗಳಿಗೂ ಹೋಗಲ್ಲ. ಅವ್ರದ್ದೇ ಒಂದು ಸ್ಕೂಲ್ಗಳಿದೆ, ಅಲ್ಲಿ ಕ್ರಿಶ್ಚಿಯಾನಿಟಿನ ಅವ್ರಿಗೆ ಕನ್ವರ್ಟ್ ಮಾಡೋದ್ರಲ್ಲೇ ಅವರು ಕನ್ವರ್ಟ್ ಮಾಡಾದ್ಮೇಲೆ ಅವರು ಮುಂದುವರಿಬೇಕು. ಆ ರೀತಿ ಮಾಡಿ ಇವಾಗ ಎಲ್ಲ ನೇಟಿವ್ ಅಮೇರಿಕನ್ಸು ಕ್ರಿಶ್ಚಿಯನ್ಸ್ಗಳಾಗಿದ್ದಾರೆ. ಮತ್ತೆ ಅವರಿಗೆ ಯಾವ ರೀತಿಯಿಂದನೂ ಅವ್ರನ್ನೊಂದು ರೀತಿಯಲ್ಲಿ ಮ್ಯೂಸಿಯಂದಲ್ಲಿ ಇಟ್ಟಂಗೆ ಇಟ್ಟಿದ್ದಾರೆ. ಸೊ ಅವರಿಂದ ಈ ಶಮನಿಸಮ್ ಫುಲ್ ಕಲಿಯೋ ಅಷ್ಟೊತ್ತಿಗೆ ಅರ್ಧಕ್ಕರ್ಧ ವಿನಾಶ ಆಯ್ತದೆಲ್ಲ. ನಿಜವಾಗ ಇದ್ದಿದ್ದು ಶಮನ್ಗಳು ಹಾಳಾಗಿ ಹೋದ್ರು, ಅವರು ಎಲ್ಲರೂ ತೀರ್ ಹೋದ್ರು. ಈ ಅಮೇರಿಕನ್ಸ್, ಈ ಯುರೋಪಿಯನ್ಸ್ ಅಲ್ಲಿ ಹೋಗಿ ಮಾಡಿದ ಪ್ರಾಬ್ಲಮ್ ಇಂದಾಗಿ. ಈಗ ಅಲ್ಲಿ ಉಳಿದಿರೋರು ಒಬ್ಬರಿಂದ ಒಬ್ಬರಿಗೆ, ಅದು ಲೈಕ್ ಅಜ್ಜನಿಂದ ಮೊಮ್ಮಕ್ಕಳಿಗೆ ಸ್ವಲ್ಪ ಸ್ವಲ್ಪ ಬಂದಿರೋದನ್ನೇ ಅವರು ಇವಾಗ ಜಾಸ್ತಿ ಮಾಡಿಕೊಂಡು ಎಲ್ಲರಿಗೂ ಕಲಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಈ ರೀತಿ ಈ ಮಕ್ಕಳು ಹೊರಗೆ ಬಂದು ಬೇರೆ ಸಂಸ್ಕೃತಿ ಜೊತೆ, ಅಂದರೆ ಬೇರೆ ಮಾಡರ್ನ್ ಇದ್ರ ಜೊತೆ ಎಲ್ಲ ಇದು ಮಾಡಿ ಅವರುಗಳನ್ನು ಏನೇನೋ ಓದಿ ಅವರು ಮುಂದೆ ಬಂದ ಮೇಲೆ ಅವರು ಮತ್ತೆ ತಮ್ಮ ಶಮನಿಕ್ ಪ್ರಾಕ್ಟೀಸಸ್ಗೆ ವಾಪಸ್ ಹೋಗಿದ್ದಾರೆ. ಹಂಗಂತ ಅಂದರೆ ಇಲ್ಲಿ ಅಲ್ಲಿ ಇರೋರೆಲ್ಲರೂ ಇರೋರೆಲ್ಲರೂ ಶಮನಿಕ್ ಪ್ರಾಕ್ಟೀಸ್ ಮಾಡ್ತಾರಾ? ಇಲ್ಲ. ಈಗ ನಮ್ಮ ಸಂಸ್ಕೃತಿನಲ್ಲೂ ನೀವು ಎಲ್ಲರೂ ಆಯುರ್ವೇದಿಕ್ ವೈದ್ಯರುಗಳ? ಇಲ್ಲ, ನಾವು ನಾರ್ಮಲ್ ಜನಗಳು. ಆದರೆ ನಮಗೆ ನಮ್ದು ಆಚರಣೆಗಳೆಲ್ಲ ಇದೆ. ಪುರಾತನ ಕಾಲದಿಂದ ಬಂದಿರೋ ಆಚರಣೆಗಳನ್ನ ನಾವು ಇನ್ನೂ ಮಾಡ್ತೀವಿ. ನಾವು ಕೆಲವು ನಂಬಿಕೆಗಳನ್ನ ಇನ್ನೂ ಇಟ್ಕೊಂಡಿದ್ದೀವಿ. ಆದರೆ ನಮ್ಗೆ ಏನಕ್ಕಾದ್ರೂ ಏನಾದ್ರು ಬೇಕು ಅಂದರೆ ನಾವು ಆಯುರ್ವೇದಿಕ್ ಡಾಕ್ಟರ್ ಹತ್ರ ಹೋಗ್ತೀವಿ. ಒಂದು ಸ್ವಲ್ಪ ನಾವು ಹಾಗೆ ಹೀಗೆ ಗಿಡಮೂಲಿಕೆಗಳನ್ನ ನಮ್ಮ ಮನೇಲೇ ಮಾಡ್ಕೋತೀವಿ ನಾವು, ನಮಗೆ ಗೊತ್ತಿರೋದ್ರಿಂದ. ಆದರೂ ನಾವು ಸ್ವಲ್ಪ ಅಡ್ವಾನ್ಸ್ ಆಗಿ ಏನೋ ಬೇಕು ಅಂದರೆ ವೈದ್ಯರ ಹತ್ರ ಹೋಗ್ತೀವಿ ನಾವು. ಅದೇ ರೀತಿ ಶಮನ್ಸ್ ಅಂತ ಅಂದರೆ ಅವರು ಒಂದು ರೀತಿ ಚಿಕಿತ್ಸಕರು. ಎಲ್ಲರೂ ಅವರಲ್ಲ, ಸ್ವಲ್ಪ ಸ್ವಲ್ಪ ಆಚರಣೆಗಳು, ಸ್ವಲ್ಪ ಸ್ವಲ್ಪ ಈ ಗಿಡಮೂಲಿಕೆಗಳನ್ನ ಯೂಸ್ ಮಾಡೋರು, ಸ್ವಲ್ಪ ಸ್ವಲ್ಪ ಏನೋ ನಮ್ಮದೇ ನಂಬಿಕೆಗಳು ಆ ರೀತಿ ಇಟ್ಕೊಂಡಿರೋರು ಬದುಕ್ತಾ ಇದ್ದಾರೆ ಜನಗಳು. ಆದರೆ ಎಕ್ಸ್ಟ್ರಾ ಬೇಕು ಅಂದರೆ ಶಮನ್ ಹತ್ರ ಹೋಗ್ತಾರೆ. ಓಕೆ. ಸೊ ಕೋವಿಡ್ ಟೈಮಲ್ಲಿ ಏನಾಯಿತು, ಆನ್ಲೈನ್ ಆಗಿದ್ದರಿಂದಾಗಿ ಶಮನಿಸಮ್ ಸಿಕ್ಕಾಬಟ್ಟೆ ಸುಲಭವಾಗಿ ಎಲ್ಲ ಕಡೆಗೂ ಹರಡಕ್ಕೆ ಶುರುವಾಯಿತು. ಏನೇನು ನಾರ್ತ್ ಅಮೇರಿಕಾದಲ್ಲಿ ಬರುತ್ತೋ ಅದೆಲ್ಲ ಬೇರೆ ಪ್ರಪಂಚದಲ್ಲಿ ಹೆಚ್ಚು ಅಂದರೆ ಒಂದು ವಾರದಲ್ಲಿ ಅಥವಾ ಒಂದು ತಿಂಗಳಲ್ಲಿ ಇರುತ್ತೆ. ಎಲ್ರಿಗೂ ಗೊತ್ತಾಗುತ್ತೆ, ಎಲ್ಲರೂ ಅದನ್ನು ಮಾಡೋಕ್ಕೆ ಶುರು ಮಾಡ್ತಾರೆ, ಎಲ್ಲರೂ ಅದನ್ನು ಕಲಿಯೋಕ್ಕೆ ಶುರು ಮಾಡ್ತಾರೆ. ಓಕೆ. ಅದೇ ರೀತಿ ಸೌತ್ ಅಮೇರಿಕದಲ್ಲಿ ಓಕೆ ಇನ್ನೂ ತುಂಬ ಜನ ಶಮನಿಕರಿದ್ದಾರೆ. ಅವರು ಅದೇ ರೀತಿ ಬದುಕ್ತಾ ಇದ್ದಾರೆ ಹಳೆ ಥರನೇ. ಇನ್ನೂ ಸಂಸ್ಕೃತಿ ಅನ್ನೋದು ಅವ್ರದ್ದು
ಮಾಡರ್ನ್ ಸಂಸ್ಕೃತಿ ಆಗಿಲ್ಲ ಇನ್ನ. ಹಾಗಾಗಿ ಸೌತ್ ಅಮೆರಿಕದಲ್ಲಿ ಸಿಕ್ಕಾಪಟ್ಟೆ ಜನ ಇನ್ನೂ ಇದ್ದಾರೆ. ಅಮೆಜಾನ್ ಫಾರೆಸ್ಟಲ್ಲಿ ಬದುಕ್ತಾರೆ ಅವರು, ಅದರ ಸುತ್ತಮುತ್ತನೂ ಬದುಕ್ತಾರೆ. ಈಗ ಅಮೆಜಾನ್ ಫಾರೆಸ್ಟ್ಗಳಿಂದ ತುಂಬ ಜನ ಪ್ರಪಂಚದಾದ್ಯಂತ ಬಂದು ಹೇಳ್ಕೊಡ್ತಾ ಇದ್ದಾರೆ. ಆನ್ಲೈನ್ ಒಂದೇ ಅಲ್ಲ, ಎಲ್ಲ ಕಡೆಯನ್ನು ಬಂದು ಜನಗಳು ಹೇಳ್ಕೊಡ್ತಾನೂ ಇದ್ದಾರೆ. ಈಗ ಅಮೆಜಾನ್ ಫಾರೆಸ್ಟ್ ಅನ್ನೋದು ಎಷ್ಟು ದೊಡ್ಡದು ಅಂತ ಹೇಳೋದಕ್ಕೆ ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ. ನಮ್ಮ ದೇಶ ಇಂಡಿಯಾ ಇದೆಯಲ್ಲ, ಅದು 8,011 ಎಕರೆ ಇದೆ. 1 ಎಕರೆ ಅಂದರೆ ಎಷ್ಟು ದೊಡ್ಡದು ಗೊತ್ತಲ್ಲ ನಿಮಗೆ? ಹೊಲಗಳು ಅಥವಾ ತೋಟಗಳನ್ನ ನೋಡಿದ್ದೀರ ನೀವು. ಆ ರೀತಿ 811 ಎಕರೆ ಇರೋದು ಭಾರತ ದೇಶ. ಈಗ ಅಮೆಜಾನ್ ಕಾಡು ಎಷ್ಟು ದೊಡ್ಡದು ನೋಡೋಣ. 1.6 ಬಿಲಿಯನ್ ಎಕರೆ ಅಂದರೆ ಎಷ್ಟು ಇಂಡಿಯಾ ದೇಶ ಬರೀ ಆ ಕಾಡಲ್ಲಿದೆ ಹೇಳಿ. ಊರುಗಳನ್ನ ಬಿಡೋಣ, ಬರೀ ಕಾಡುಗಳು ಎಷ್ಟು, ಆ ಕಾಡಲ್ಲಿ ಎಷ್ಟೊಂದು ಇಂಡಿಯಾ ದೇಶಗಳನ್ನ ಹಾಕಿದ್ರೆ ಅವಾಗ ಒಂದು ಅಮೆಜಾನ್ ಫಾರೆಸ್ಟ್ ಆಗುತ್ತೆ. ಅಮೆಜಾನ್ ಫಾರೆಸ್ಟಲ್ಲಿ ಇಲ್ಲದೆ ಇರುವಂಥ ಗಿಡಮೂಲಿಕೆ ಇಲ್ಲವೇ ಇಲ್ಲ, ಎಲ್ಲೂ ಬೇರೆ ಎಲ್ಲೂ ಇಲ್ಲ. ಬರೀ ಅಲ್ಲಿ ಮಾತ್ರ ಇರುವಂಥ ಗಿಡಮೂಲಿಕೆಗಳು, ಅಲ್ಲಿ ಮಾತ್ರ ಇರುವಂಥ ಬುಡಕಟ್ಟು ಜನಗಳು, ಅಲ್ಲಿ ಮಾತ್ರ ಇರುವಂಥ ಸಂಸ್ಕೃತಿ ತುಂಬ ಇದೆ. ಅದು ತುಂಬ ಇದೆ ಅಂದರೆ ಎಲ್ಲ ರೀತಿಯ ರೋಗಗಳನ್ನು, ಎಲ್ಲ ರೀತಿಯ ಏನೇ ಇದ್ರೂ ಸರಿ ಮಾಡುವಂಥ ಒಂದು ಗುಣ ಇರೋರು ಇದ್ದಾರೆ ಅಲ್ಲಿ. ಸೊ ಆ ಜಾಗದಿಂದ ಬ್ರೆಜಿಲ್ಲು, ಪೆರು ಅಲ್ಲೆಲ್ಲ ತುಂಬ ಜನ ಶಮನ್ಸ್ಗಳಿದ್ದಾರೆ. ಈಗ ಅವರೆಲ್ಲರೂ ಭಾರತ ದೇಶಕ್ಕೂ ಬಂದು ಹೇಳ್ಕೊಡ್ತಾ ಇದ್ದಾರೆ, ಎಕ್ಸ್ಪೀರಿಯನ್ಸ್ ಕೊಡ್ತಾ ಇದ್ದಾರೆ ಶಮನ್ಸ್ ಅಂದರೆ ಏನು ಅಂತ. ನಾವು ಓದಿರೋದಿಕ್ಕೂ ಅವರು ಮಾಡಿ ಹೇಳಿ ತೋರಿಸೋದಿಕ್ಕೂ ಸಿಕ್ಕಾಪಟ್ಟೆ ವ್ಯತ್ಯಾಸ ಇದೆ. ಅವಾಗ ಅರ್ಥ ಆಗತ್ತೆ ನಮಗೆ ಶಮನ್ಸ್ಗಳಾಗೋದು ತುಂಬ ಕಷ್ಟ ಅಂತ. ಹಾಗಾದ್ರೆ ನಾವು ಶಮನಿಕ್ ಇದನ್ನ ಯಾಕೆ ಓದಬೇಕು, ಇಷ್ಟೊಂದು ಕಷ್ಟ ಇರಬೇಕಾದ್ರೆ? ಯಾಕಂದ್ರೆ ಇವಾಗ ದಯಾನಂದ್ ಅವ್ರು ಹೇಳಿದ್ರಲ್ವಾ, ATM ಕೋರ್ಸ್ನ ನೀವು ಡೀಪಾಗಿ ಓದ್ತಾ ಕೂತಿದ್ರೆ ಆಗೋದಿಲ್ಲ. ನೀವೇನು ಮಾಡ್ತೀರಾ? ಲೂಸ್ ಮೋಷನ್ ಬಂತು ಅಂದರೆ ಹಳದಿ ಬಣ್ಣನ ಹಚ್ಕೋತೀರಾ ಇಲ್ಲಿಗೆ ಅಂತ ಹೇಳಿದ್ರು ಅವ್ರು, ಅರಶಿನ ಹಚ್ಕೊಳ್ಳೋದು. ಅಷ್ಟು ಮಾಡಿದ್ರೆ ಸಾಕಲ್ವಾ? ಸ್ವಲ್ಪ ಶಮನ ಆದರೆ ನಮಗೆ ಶಮನಿಕ್ ಹೀಲಿಂಗ್ ಸಾಕು ನಮಗೆ. ಸೊ ಹಾಗಾಗಿ ಅಷ್ಟಾದರೂ ಶಮನಿಕ್ ಹೀಲಿಂಗ್ನ ಕಲ್ತ್ಕೊಂಡು ನಾವು ನಮ್ಮ ಜೀವನದಲ್ಲಿ ಅದನ್ನು ಉಪಯೋಗಿಸ್ಕೊಂಡ್ರೆ ನಮಗೆ ಒಂದು ರೀತಿ ಮ್ಯಾಜಿಕ್ ಥರ ಆಗತ್ತೆ. ಲಾಸ್ಟ್ 3 ಬ್ಯಾಚ್ ಮಾಡಿದ್ದೀವಿ. ಆ 3 ಬ್ಯಾಚಲ್ಲೂ ಎಷ್ಟೊಂದು ಜನ ಅವ್ರ ಲೈಫಲ್ಲಿ ನಡೆದಿರೋ ಮ್ಯಾಜಿಕ್ಗಳನ್ನ ಶೇರ್ ಮಾಡ್ಕೊಂಡಿದ್ದಾರೆ. ನಂಬಕ್ಕೆ ಆಗದೆ ಇರೋ ರೀತಿನಲ್ಲಿ ಶಮನಿಕ್ ಹೀಲಿಂಗ್ನ ಮಾಡಿಕೊಂಡು ಅವರು ಎಷ್ಟೊಂದು ಒಳ್ಳೆಯದಾಗಿದೆ ಅವರಿಗೆ. ಓಕೆ, ಸೊ ಹಾಗಾಗಿ ಶಮನಿಕ್ ಹೀಲಿಂಗ್ನ ನಾವು ಕಲಿಯೋಕ್ಕೆ ಇಷ್ಟಪಡ್ತೀವಿ. ಈಗ ನೆಕ್ಸ್ಟ್ ಆಕ್ಯುಪಂಚರ್ ಇದೆ, ಆಯುರ್ವೇದ ಇದೆ, ATM ಕೋರ್ಸ್ ಇದೆ, ಎಷ್ಟೊಂದು ಕೋರ್ಸ್ಗಳಿದ್ದಾವೆ. ಇಲ್ಲೆಲ್ಲ ಏನು ಮಾಡ್ತಾ ಇದ್ದೀವಿ ನಾವು? ಯಾವುದೋ ರೀತಿಯಲ್ಲಿ ದೇಹಕ್ಕೆ ಸಂಬಂಧಪಟ್ಟ ಕಾಯಿಲೆಗಳನ್ನ ಗುಣಪಡಿಸ್ಕೋತಾ ಇದ್ದೀವಿ ನಾವು. ಆದರೆ ಮನಸ್ಸಿಗೆ ಸಂಬಂಧಪಟ್ಟ ಕಾಯಿಲೆನ ಗುಣಪಡಿಸೋದು, ಅಥವಾ ನಿಮ್ಮ ಉದ್ಯೋಗಕ್ಕೆ ಸಂಬಂಧಪಟ್ಟಿದ್ದ ಪ್ರಾಬ್ಲಮ್ ಗುಣಪಡಿಸೋದು, ಇಲ್ಲ ನಿಮ್ಮ ಆನ್ಸಿಸ್ಟರ್ಗಳು ಪಿತೃಗಳಿಗೆ ಸಂಬಂಧಪಟ್ಟಿದ್ದು ಏನೋ ಒಂದು ತೊಂದರೆ ನಡೀತಿದೆ ನಿಮಗೆ, ಅಥವಾ ನಿಮ್ಮ ನಂಬಿಕೆಗಳು, ಅಥವಾ ಇನ್ನೇನೇ ಬೇರೆ ಥರದ ಪ್ರಾಬ್ಲಮ್ನ ಹೇಗೆ ಮಾಡೋದು? ಅದಕ್ಕೊಂದು ಶಮನಿಕ್ ಹೀಲಿಂಗು ತುಂಬ ಒಳ್ಳೆ ಚಿಕಿತ್ಸೆ. ಹಾಗಾಗಿ ನೀವು ಪ್ರಾಕ್ಟಿಕಲಾಗಿ ನಿಮಗೆ ಏನೇನು ಮಾಡಬೇಕು ಅಂತ ನಿಮ್ಗೆ ಆಗುತ್ತೋ ಅನಿಸುತ್ತೋ ಅದಕ್ಕೆಲ್ಲದಕ್ಕೂ ಶಮನಿಕ್ ಹೀಲಿಂಗ್ ಮಾಡಿ ನೀವು ಟ್ರೈ ಮಾಡಬಹುದು. ತಪ್ಪೇನಿಲ್ಲ, ಮಾಡಿ ಟ್ರೈ ಮಾಡಿ ನೋಡ್ಬೋದು. ವರ್ಕ್ ಆಗಲಿಲ್ಲ ಆಮೇಲೆ ಬೇರೆ ಏನೋ ಟ್ರೈ ಮಾಡಿ. ಆ ರೀತಿ ಶಮನಿಕ್ ಹೀಲಿಂಗ್ನ ಉಪಯೋಗಿಸ್ಕೋಬೋದು ನಾವು. ಆದರೆ ಅಷ್ಟು ಸುಲಭವಾ? ಅಷ್ಟು ಸುಲಭವಾಗಿ ನಾವು ಮಾಡ್ಬೋದಾ? ಶಮನಿಕ್ ಹೀಲಿಂಗ್ ಮಾಡಕ್ಕೆ ಮೊದಲು ನಿಮಗೆ ನಂಬಿಕೆ ಬೇಕು. ಈ ಥರ ನಾನು ಮಾಡಿದ್ರೆ ಅದು ಚೇಂಜ್ ಆಗುತ್ತೆ ಅನ್ನೋ ಒಂದು ನಂಬಿಕೆ ಬೇಕು. ಭಯ ಇರ್ಕೂಡ್ದು. ವರ್ಕ್ ಆಗಲಿಲ್ಲ ಅಂದರೆ ವರ್ಕ್ ಆಗಲಿಲ್ಲ, ಎಟ್ ದ ಮೋಸ್ಟ್ ವರ್ಕ್ ಆಗಲ್ಲ. ಏನಾಗುತ್ತೆ? ಶಮನಿಕ್ ಹೀಲಿಂಗಿಂದ ಏನೋ ಆಗೋಯ್ತು ನನಗೆ ಅಂತ ಹೇಳೋದು ಬರೀ ಸುಳ್ಳು. ನೀವೇ ಮಾಡ್ಕೊಂಡಿರ್ಬೇಕು. ಹಾಗಾದ್ರೆ ಶಮನಿಕ್ ಹೀಲಿಂಗಿಂದ ಯಾವ ತಪ್ಪು ನಡೆಯಲ್ಲ, ಯಾವ ಆತ್ಮನೂ ಯಾವುದು ಸ್ಪಿರಿಟ್ಟು ಬಂದು ನಿಮ್ಮನ್ನ ಹಿಡ್ಕೊಂಡ್ಬಿಡಲ್ಲ. ಸಾಧ್ಯವೇ ಇಲ್ಲ ಅದಾಗಕ್ಕೆ.
ಹಾಗಾಗಿ ಒಂದೇನಂದರೆ ಶಮನಿಕ್ ಹೀಲಿಂಗ್ದು ನಿಮಗೆ ನಂಬಿಕೆ ಇಲ್ಲದೆ ಇದ್ದರೆ ಏನೂ ನಡೆಯೋಲ್ಲ. ಯಾಕಂದರೆ ನೀವು ಎನರ್ಜಿ ಲೆವೆಲಲ್ಲಿ ಇವನ್ನೆಲ್ಲ ಮಾಡೋದು. ಫಸ್ಟ್ ಎನರ್ಜಿ ಅಂದರೆ ಏನು ಅಂತ ನಿಮ್ಗೆ ಗೊತ್ತಿರಬೇಕಲ್ಲ. ಎನರ್ಜಿನ ಚೇಂಜ್ ಮಾಡಿದ್ರೆ ನನ್ನ ಲೈಫ್ ಚೇಂಜ್ ಆಗುತ್ತೆ ಅನ್ನೋ ಒಂದು ನಂಬಿಕೆ ನಿಮಗೆ ಬೇಕಲ್ಲ. ಸೊ ಅದಿಲ್ಲದೆ ಏನೂ ನಡೆಯಲ್ಲ. ಸೊ ಹಾಗಾದರೆ ಶಮನಿಕ್ ಹೀಲಿಂಗ್ನ ಕಲಿಯೋದು ಅಂದರೆ ಫಸ್ಟು ಆ ನಂಬಿಕೆ ಬರ್ಸ್ಕೊಳೋದಕ್ಕೆ ನೀವು ಚೆನ್ನಾಗೆ ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡಿ ಮಾಡಿ ಯಾವಾಗ ನಿಮ್ಮ ಜೀವನದಲ್ಲಿ ಏನೋ ಒಂದು ಚೇಂಜ್ ಆಗುತ್ತೆ, ಒಂದು ಮ್ಯಾಜಿಕ್ ನಡೆಯುತ್ತೆ, ಆವಾಗ ನೀವು ಅದನ್ನ ಫುಲ್ ನಂಬಕ್ಕೆ ಶುರು ಮಾಡ್ತೀರಾ. ಯಾವಾಗ ನಂಬ್ತಿರೋ ಅವಾಗ ನಿಮ್ಮ ಪವರ್ ಹೊರಗೆ ಬರುತ್ತೆ. ಎಲ್ಲದಕ್ಕೆ ಆದರೂ ಸ್ವಲ್ಪ ಅಭ್ಯಾಸ ಮಾಡಬೇಕು. ಯಾರೇ ಋಷಿ ಮುನಿಗಳು ಸಹ ಅಭ್ಯಾಸ ಮಾಡ್ತಾರೆ. ನೀವು ಏನೇ ಒಂದು ವಿದ್ಯೆನ ಜಸ್ಟ್ 2 ಅವರ್ ಕ್ಲಾಸಲ್ಲಿ ಕೂತ್ಕೊಂಡು ಕಲ್ತ್ಬಿಟ್ಟು ಆಯ್ತು ನನಗೆ, ಸಾಧ್ಯವೇ ಇಲ್ಲ ಅದು. ಇಲ್ಲದೇ ಇದ್ರೆ ಆಯುರ್ವೇದ ಎಲ್ಲದೂ 4 ವರ್ಷ 5 ವರ್ಷ ಯಾಕೆ ಮಾಡೋರು? ನೀವು ಡೀಪಾಗಿ ಕಲ್ತಾಗಲೇ ನಿಮ್ಗೆ ಅದರದ್ದು ಪವರ್ ಬರೋದು. ಮೇಲ್ಮೇಲೆ ನೀವು ಕಲ್ತ್ರೆ ಇನ್ಫಾರ್ಮೇಷನ್ ಬಂತಷ್ಟೇ. ಇನ್ಫಾರ್ಮೇಷನಿಂದನೂ ಬೇಕಾದಷ್ಟು ಚೇಂಜಸ್ ನಡೀತವೆ. ಆದರೆ ಪವರ್ನ ಎಷ್ಟೋ ಟ್ರೈ ಮಾಡಿದೆ ಬರಲಿಲ್ಲ ಅಂದರೆ ಬರಲಿಲ್ಲ ನಿಮಗೆ, ಯಾಕಂದರೆ ನೀವು ಅಭ್ಯಾಸ ಮಾಡಲಿಲ್ಲ. ಯಾವುದು ಈ ಭೂಮಿ ಮೇಲೆ ಯಾವುದೂ ಮ್ಯಾಜಿಕ್ ಇಲ್ಲ. ಮ್ಯಾಜಿಕ್ ಮಾಡೋರು ನಾವೇ ಮಾಡಬೇಕು. ನಾವು ಕಲ್ತು ಮಾಡಬೇಕು. ಅದನ್ನು ಸ್ವಲ್ಪ ಅದ್ರ ಹಿಂದೆ ಏನಿದೆ ಅನ್ನೋದು ಒಂದು ಲಾಜಿಕ್ ಅರ್ಥ ಮಾಡ್ಕೋಬೇಕು. ಆ ಲಾಜಿಕ್ ತಕ್ಕಂತೆ ನಾವು ಮಾಡಿದಾಗ ಎಲ್ಲದೂ ವರ್ಕ್ ಆಗುತ್ತೆ. ಇವಾಗ ದಯಾನಂದ್ ಅವ್ರು ಹೇಳ್ದಂಗೆ ಕಣ್ಣಿಗೆ ಪ್ರಾಬ್ಲಮ್ ಆಯಿತು ಅಂದರೆ ಲಿವರಿಗೆ ಮಾಡಬೇಕು. ನೀವು ಹೋಗ್ಬಿಟ್ಟು ಕಿಡ್ನಿಗೆ ಮಾಡಿದ್ರೆ ಆಮೇಲೆ ವರ್ಕ್ ಆಗಲಿಲ್ಲ ಅಂತ ಹೇಳಿದ್ರೆ ತಪ್ಪು ಮಾಡಿರೋರು ಯಾರು? ಸೊ ಸ್ವಲ್ಪ ಬೇಸಿಕ್ಸ್ ಬೇಕೇ ಬೇಕು ಎಲ್ರಿಗೂ. ಬೇಸಿಕ್ಸ್ ಇಲ್ಲದೆ ಏನೂ ಮಾಡೋಕ್ಕಾಗಲ್ಲ. ನೀವು ಎಷ್ಟು ಬೇಸಿಕ್ಸ್ನ ಅರ್ಥ ಮಾಡಿಕೊಂಡು ಎಷ್ಟು ಅಭ್ಯಾಸ ಮಾಡ್ತೀರಾ ಅದ್ರ ಮೇಲೆ ನೀವು ದೊಡ್ಡ ದೊಡ್ಡ ಮ್ಯಾಜಿಕ್ ಮಾಡ್ತೀರಾ. ಸೊ ಆ ರೀತಿ. ನೆಕ್ಸ್ಟ್, ಶಮನಿಕ್ ಹೀಲಿಂಗಲ್ಲಿ ಎಷ್ಟು ಲೋಕಗಳಿವೆ? ಮೇಲೆ ಲೋಕ, ಕೆಳಗಿನ ಲೋಕ, ಮಧ್ಯಲೋಕ ಅಂತ ಇದೆ. ಮಧ್ಯಲೋಕದಲ್ಲಿ ಏನು? ಅದಕ್ಕೆ ಮಧ್ಯಲೋಕದಲ್ಲಿ ಹೆಚ್ಚಿನ ಜನರು ನಾವು ದೈನಂದಿನ ಜೀವನ ಇದೆಯಲ್ವಾ, ಆ ಜೀವನ ಮಧ್ಯಲೋಕದಲ್ಲಿ ಕಾಣುತ್ತೆ. ಈಗ ಇನ್ನೊಂದು ಕ್ಲಾರಿಟಿ ಕೊಡ್ತೀನಿ. ನೀವೆಲ್ಲ ಕೂತಿದ್ದೀರ ಇಲ್ಲಿ, ಇದು ಮಧ್ಯಲೋಕದಲ್ಲಿ ಕೂತಿಲ್ಲ ನೀವು. ಓಕೆ? ಶಮನಿಕ್ ಹೀಲಿಂಗಿಗೆ ಸ್ವಲ್ಪ ಆಲ್ಟರ್ಡ್ ಸ್ಟೇಟ್ ಆಫ್ ಮೈಂಡ್ ಅನ್ನೋದಕ್ಕೆ ಹೋಗಬೇಕು. ಆ ಲೋಕಕ್ಕೆ ಹೋಗಬೇಕು. ಯಾವಾಗ ಹೋಗ್ತೀರಾ ಆ ಲೋಕಕ್ಕೆ? ನೀವು ಶಮನಿಸಮ್ ಮಾಡದೇ ಇದ್ರೂ ನೀವು ಮಲಗ್ತಿರಲ್ಲ, ನಿದ್ದೆ ಮಾಡ್ತಿರಲ್ವ ರಾತ್ರಿ, ಆವಾಗ ನೀವು ಆಲ್ಟರ್ ಸ್ಟೇಟಿಗೆ ಹೋಗ್ತೀರಾ. ಆಲ್ಫಾ ಥೀಟಾ ಲೆವೆಲಿಗೆ ಹೋಗ್ತೀರಾ. ಇಲ್ಲ ಧ್ಯಾನ ಮಾಡ್ತೀರಾ, ನೀವು ಮೈ ಮೇಲೆ ಪರಿವೇ ಇರಲ್ಲ, ಆ ಸಮಯದಲ್ಲಿ ನೀವು ಆಲ್ಟರ್ಡ್ ಸ್ಟೇಟ್ಗೆ ಹೋದ್ರಿ. ಆ ಬೇರೆ ಸ್ಟೇಟಲ್ಲಿ ಇರೋದು ಸ್ಪಿರಿಟ್ ವರ್ಲ್ಡ್. ನಮ್ಮ ಈ ಬಾಡಿ ಇದೆಯಲ್ಲ, ದೈಹಿಕ ಬಾಡಿ, ಅದಿರೋದು ಸ್ಪಿರಿಟ್ ವರ್ಲ್ಡ್ ಅಲ್ಲ, ಅದು ಲೋಕಗಳು ಅಲ್ಲ. ನೀವು ಯಾವಾಗ ಧ್ಯಾನ ಮಾಡಿ ಆ ಲೆವೆಲಿಗೆ ಹೋದ್ರಿ, ಇಲ್ಲ ಟ್ರಾನ್ಸಿಗೆ ಹೋದ್ರಿ, ಇಲ್ಲ ನಿದ್ದೆ ಮಾಡಿ ಪರಿವೇ ಇಲ್ಲದೆ ಹೋದ್ರಿ, ಅಲ್ಲಿರೋದು ಲೋಕಗಳು. ಅಲ್ಲಿ 3 ಲೋಕ ಇದೆ. ಒಂದು ಮಧ್ಯಲೋಕ, ಒಂದು ಮೇಲ್ಲೋಕ, ಇನ್ನೊಂದು ಕೆಳಗಿನ ಲೋಕ. ಮಧ್ಯಲೋಕದಲ್ಲಿ ಏನಿರುತ್ತೆ? ನಿಮ್ಮ ಡೇ ಟು ಡೇ ಲೈಫ್ ಏನಿರುತ್ತೋ ಅದು ಅಲ್ಲಿರುತ್ತೆ. ನಿಮ್ಮ ಮನೆ ಬೇರೆ ಥರ ಕಾಣುತ್ತಲ್ಲಿ, ನಿಮ್ಮ ತಂದೆ ತಾಯಿ ಬೇರೆ ಥರ ಕಾಣ್ತಾರೆ, ನೀವೇ ಬೇರೆ ಥರ ಕಾಣ್ತೀರಾ. ಆಗ ನಡೀದೇ ಇಲ್ದಿರೋ ಘಟನೆಗಳನ್ನ ನಿಮ್ಮ ಕನಸಲ್ಲಿ ಕಾಣ್ತೀರಾ. ಅವೆಲ್ಲ ಅಲ್ಲಿರೋದು. ಅದು ನಮ್ಮ ದೈನಂದಿನ ಜೀವನ ರಿಫ್ಲೆಕ್ಟ್ ಆಗಿ ಅಲ್ಲಿ ಇರೋದು. ಇನ್ನೊಂದೇನು? ಮೇಲಿನ ಲೋಕ. ಪಚ್ಚ ಅಂದರೆ ಲೋಕ, ಹನ್ನೊಂದು ಪಚ್ಚ ಅಂತಾರದಕ್ಕೆ. ಮೇಲಿನ ಲೋಕಲ್ಲಿ ಏನಿದೆ? ದೇವರುಗಳಿದ್ದಾರೆ, ಮತ್ತೆ ಏಂಜಲ್ಗಳಿದ್ದಾರೆ, ನಿಮ್ಮ ಇಂಟೆಲಿಜೆನ್ಸ್ ಅಲ್ಲಿದೆ, ಅಲ್ಲಿ ಜಾಸ್ತಿ ಪ್ರೀತಿ ಇದೆ, ಲವ್ ಎನರ್ಜಿ ಅಂತ ಏನು ಹೇಳ್ತೀವಿ ಅದು ಜಾಸ್ತಿ ಇದೆ, ಮತ್ತು ಸಹಾನುಭೂತಿ ಜಾಸ್ತಿ ಇದೆ ಅಲ್ಲಿ. ಎಲ್ಲದೂ ಪ್ರಕಾಶಮಾನವಾಗಿರೋ ಬ್ರೈಟ್ ಆಗಿರೋ ಅಂಥ ಒಂದು ಲೋಕ. ಅಸೆಂಡೆಡ್ ಮಾಸ್ಟರ್ಗಳಿದ್ದಾರೆ. ಮತ್ತು ನಿಮ್ಮ ಸಾಮರ್ಥ್ಯಗಳೇನು, ನಿಮ್ಮ ಲೈಫಲ್ಲಿ ಪರ್ಪಸ್ ಏನು, ಜೀವನದಲ್ಲಿ ಏನು ಮಾಡಬಹುದು, ಇವೆಲ್ಲವೂ ತಿಳ್ಕೊಳೋದು ಅಲ್ಲಿ. ಅಥವಾ ತೀರ್ ಹೋದ ಮೇಲೆ ಅಲ್ಲಿರೋ ಒಂದು ಟೆಂಪಲ್ ಅಂತ ಇರುತ್ತೆ, ಹೀಲಿಂಗ್ ಡೋಮ್ ಅಂತ ಹೇಳ್ತಾರೆ. ಆ ಟೆಂಪಲ್ ಒಳಗೆ ಹೋಗ್ಬಿಟ್ಟು ಹೀಲ್ ಮಾಡ್ಕೋಬಹುದು ನಾವು.
ನಮ್ಮ ಲೈಫಲ್ಲಿ ತೊಂದರೆ ನಡೆದಿರುತ್ತಲ್ವಾ, ಆ ರೀತಿಯಿಂದ ಯಾರೋ ತೀರ್ ಹೋಗೂ ಇರ್ತಾರೆ. ಅವರು ಹೋಗಿ ಅವ್ರ ಲೈಫ್ನ ಅವರು ಅಲ್ಲಿ ಹೀಲ್ ಮಾಡಿಕೊಂಡ್ರೆ ಅವ್ರ ಮುಂದಿನ ಜೀವನದಲ್ಲಿ ಆ ಪ್ರಾಬ್ಲಮ್ ಮತ್ತೆ ಬರಲ್ಲ ಅವರಿಗೆ. ನಾವೂ ಸಹ ಆ ಡೋಮ್ ಒಳಗೆ ಹೋಗಿ ನಮ್ಮ ದೈಹಿಕ ಪ್ರಾಬ್ಲಮ್ಗಳನ್ನು ಹೀಲ್ ಮಾಡಿಕೊಂಡು ವಾಪಸ್ ಬರ್ಬೋದು. ಅಂದರೆ ಧ್ಯಾನದ ಸ್ಥಿತಿಗೆ ಹೋಗಿ ಅಲ್ಲಿ ಒಳಗೆ ಎಂಟರ್ ಆಗಿ ಆ ಹೀಲಿಂಗ್ ಎಲ್ಲ ಮಾಡಿಕೊಂಡು ವಾಪಸ್ ಇಲ್ಲಿಗೆ ಬರ್ಬೋದು, ಧ್ಯಾನದಿಂದ ಎದ್ದೇಳೋದು. ಇದನ್ನೆಲ್ಲ ನಾವು ಮೇಲಿನ ಲೋಕದಲ್ಲಿ ಮಾಡ್ಬೋದು. ಕೆಳಗಿನ ಲೋಕ ಉಕ್ಕುಪಚ್ಚ ಅಂತ ಹೇಳ್ತಾರೆ ಅದನ್ನ. ಅಲ್ಲೇನೇನಿರುತ್ತೆ, ಇಲ್ಲಿ ಸ್ವಲ್ಪ ಪ್ರಜ್ಞಾಹೀನ ಪ್ರಪಂಚ, ಅವೇರ್ನೆಸ್ ಇಲ್ಲದೆ ಇರೋ ಪ್ರಪಂಚ ಇದು. ಏನು ಹಂಗಂದ್ರೆ, ಇಲ್ಲಿ ನಮಗೆ ಟ್ರಾಮಾ, ಮಾನಸಿಕ ಗಾಯಗಳಾಗಿದೆ. ನಾವು ಚಿಕ್ಕ ಮಕ್ಕಳಾಗಿದ್ದಾಗ ಏನೇನೋ ಹೇಳಿರೋದು ನಮ್ಗೆ ತುಂಬ ಬೇಜಾರಾಗಿದೆ, ಘಾಸಿಗೊಂಡಿದೆ ನಮ್ಮ ಮನಸ್ಸು. ಅವುಗಳನ್ನೆಲ್ಲ ಹೀಲ್ ಮಾಡಬೇಕು ಅಂದರೆ ಈ ಲೋಕಕ್ಕೆ ಹೋಗಬೇಕು. ಈ ಲೋಕನ ಸ್ವಲ್ಪ ಡಾರ್ಕ್ ಲೋಕ ಅಂತ ಹೇಳ್ತಾರೆ. ಇಲ್ಲಿ ದೇವರುಗಳು ಅವರು ಇವರು ಇರಲ್ಲ. ಆದರೂ ದೇವರುಗಳು ಫ್ರೀಯಾಗಿ ಅಲ್ಲೂ ಇಲ್ಲೂ ಎಲ್ಲ ಕಡೆನೂ ಓಡಾಡಬಹುದು. ಆದರೆ ಇಲ್ಲಿ ಮಾನಸಿಕ ಗಾಯಗಳು, ನಮ್ಮ ಪೂರ್ವಜರ ಪ್ರಾಬ್ಲಮ್ಗಳು, ಹಿಂದಿನ ಜೀವನದ ಪ್ರಭಾವಗಳು ಇವೆಲ್ಲವೂ ಇಲ್ಲಿರ್ತವೆ ಕೆಳಲೋಕದಲ್ಲಿ. ನಾವು ಕೆಳಲೋಕದಲ್ಲಿ ಹೋಗಿ ಯಾವಾಗ ಕೆಲಸ ಮಾಡ್ತೀವಿ ಆವಾಗ ಮಾತ್ರ ನಮ್ಮ ಜೀವನ ಸರಿ ಹೋಗೋದು. ನೀವು ಎಷ್ಟೇ ಧ್ಯಾನ ಮಾಡಿ, ಎಷ್ಟೇ ಪಾಸಿಟಿವ್ ಆಗಿದ್ದು, ಎಷ್ಟೇ ನೀವು ನಿಮ್ಮ ಭಗವಂತನನ್ನು ನೀವು ಮಾತಾಡಿಸ್ತಾ ಅಲ್ಲಿಂದ ಎನರ್ಜಿನ ತಗೋತಾ ಕೂತಿದ್ರು ನಿಮ್ಮ ಜೀವನ ಚೇಂಜ್ ಆಗಲ್ಲ. ನಿಮ್ಮ ಪ್ರಾಬ್ಲಮ್ಗಳನ್ನ, ನಿಮಗೆ ಆಗಿರೋ ಮಾನಸಿಕ ಘಾಸಿಗಳನ್ನ, ಗಾಯಗಳನ್ನ ಹೀಲ್ ಮಾಡೋವರೆಗೂ ಭಗವಂತ ಏನು ಹೇಳ್ತಾನೆ ಅಂದರೆ, ಅದನ್ನು ಹೀಲ್ ಮಾಡ್ಕೊ, ನಿನಗೆ ಶಕ್ತಿ ಕೊಟ್ಟಿದ್ದೀನಿ ಅಷ್ಟೇ ಹೇಳೋದು ಭಗವಂತ. ನನ್ನ ದಯೆ ನಿನಗೆ ತೋರಿಸ್ತೀನಿ. ಆದರೆ ನೀವು ಮಾಡಬೇಕಾಗಿರೋದು ಅಲ್ಲಿ ಹೋಗಿ ಕೆಳಗಿನ ಲೋಕಕ್ಕೆ ಹೋಗ್ಬಿಟ್ಟು ಹೀಲ್ ಮಾಡಬೇಕಿದ್ನ. ಓಕೆ, ಯಾರೆಲ್ಲ ಇರ್ತಾರೆ ಇಲ್ಲಿ? ಇಲ್ಲಿ ಕಲ್ಲಿನ ಜನರಿರ್ತಾರೆ. ಕಲ್ಲುಗಳನ್ನ ಅವರು ಕಲ್ಲಿನ ಜನರು ಅಂತ ಕರೀತಾರೆ. ಅವಕ್ಕೂ ನಮ್ಮ ಥರನೇ ಜೀವ ಇದೆ ಅಂತ ನೋಡ್ತಾರೆ ಶಮನಿಕರುಗಳು. ಪ್ರಾಣಿಗಳು, ಪಕ್ಷಿಗಳು, ಮರಗಳು, ಕ್ರಿಸ್ಟಲ್ಗಳು ಎಲ್ಲ ಕೆಳಗಿನ ಲೋಕದಲ್ಲಿ ಇರೋದು. ಓಕೆ, ಮಧ್ಯಲೋಕದಲ್ಲಿ ಯಾರಿರ್ತಾರೆ? ಮಧ್ಯಲೋಕದಲ್ಲಿ ನಾವು, ಕಳ್ಳರು, ಕಾಕರು ಇವರೇ ಇರೋದು. ಮಧ್ಯಲೋಕದಲ್ಲಿ ಇರೋರೆಲ್ಲ ಎಲ್ಲರಿಗೂ ತೊಂದರೆ ಕೊಡೋರೇ ಇರೋದು. ಓಕೆ, ನೆಕ್ಸ್ಟ್, ಎಲ್ಲಿಂದ ಬಂತು ಇದು? ಈಗ ತಾನೇ ಹೇಳಿದ್ವಿ ನಾವು, ಇದು ಸೌತ್ ಅಮೆರಿಕದಿಂದ ಪಾಪ್ಯುಲರ್ ಆಯಿತು. ಬಟ್ ಎಲ್ಲರೂ ಏನು ಹೇಳ್ತಾರೆ, ಶಮನಿಸಮ್ ಅನ್ನೋ ಪದ ಬಂದಿರೋದು ಸೈಬೀರಿಯಾದಿಂದ ಅಂತ ಹೇಳ್ತಾರೆ. ರಷ್ಯಾದು ಮೇಲಿದೆ, ರಷ್ಯಾದಲ್ಲೇ ಇರೋದು ಅದು. ಸೈಬೀರಿಯಾದಲ್ಲಿ ಇದು ಬಂದಿದೆ ಅಂತ ಹೇಳ್ತಾರೆ. ಆದರೆ ಇದು ಸೈಬೀರಿಯಾ ಒಂದೇ ಅಲ್ಲ, ಪ್ರಪಂಚದಾದ್ಯಂತ ಇದೆ ಇದು. ಮತ್ತು ಶಮನಿಕ್ ಹೀಲಿಂಗ್ ಅಂತಲೇ ಪದ ಯೂಸ್ ಮಾಡಿಕೊಂಡೇ ಬೇಕಾದಷ್ಟು ದೇಶಗಳಲ್ಲಿ ಇದ್ದಾವೆ. ನೇಪಾಳಲ್ಲೂ ಇದೆ, ಕೊರಿಯಾದಲ್ಲೂ ಇದೆ, ಜಪಾನಲ್ಲಿದೆ, ಮತ್ತು ಯುರೋಪ್ ಅಂತಂದರೆ ಸುಮಾರಾಗಿ ರಷ್ಯಾ. ಯಾಕಂದರೆ ಯುರೋಪಲ್ಲಿ ಅದನ್ನು ಮಧ್ಯ ಇದರಲ್ಲಿ ಕಾಲದಲ್ಲಿ ಸುಮಾರಾಗೆ ಅಲ್ಲಿದ್ದಿದ್ದು ಎಲ್ಲ ವಿಚ್ಗಳನ್ನ ಎಲ್ಲರನ್ನೂ ಅವರು ಸುಟ್ಟಾಕ್ಬಿಟ್ರು. ಹಾಗಾಗ್ಬಿಟ್ಟು ಶಮನಿಸಮ್ಮು, ಪೇಗನಿಸಮ್ ಅವೆಲ್ಲವೂ ಸ್ವಲ್ಪ ನಿಂತೋಯ್ತು. ಬಟ್ ಬೇರೆ ಕಡೆ ಎಲ್ಲ ಕಂಟಿನ್ಯೂ ಆಗಿ ಶಮನಿಸಮ್ ಅಂತ ಹೆಸರಲ್ಲೇ ಇದ್ದಾವೆ. ಆದರೆ ನಮ್ಮ ದೇಶದಲ್ಲಿ ಶಮನಿಸಮ್ ಅಂತ ಹೆಸರಿಲ್ಲ, ಬಟ್ ಶಮನಿಸಮ್ ರೀತಿಯದು ಬೇಕಾದಷ್ಟಿದೆ. ನಾವು ಪ್ರಕೃತಿಯ ಆರಾಧಕರು, ನಮಗೂ ಬೇಕಾದಷ್ಟು ಈ ಥರದ್ದು ಜನಾಂಗೀಯ ಮೂಲಗಳಿಂದ ಬಂದಿರೋ ಅಂಥ ಬೇಕಾದಷ್ಟು ವಿದ್ಯೆ ನಮಗೂ ಇದೆ. ಅಡ್ವಾನ್ಸ್ ಆಗಿಲ್ಲದೆ ಇರ್ಬೋದು ಅವು, ಆದರೆ ಬೇಕಾದಷ್ಟು ಇದ್ದಾವೆ. ಅವುಗಳೆಲ್ಲನೂ ನಾವು ಶಮನಿಕ್ ಒಳಗೆ ಬರುತ್ತೆ ಅಂತ ಹೇಳ್ಕೊಬೋದು ನಾವು. ಸೊ ಬೇರೆ ಬೇರೆ ದೇಶಗಳಲ್ಲಿ ಯಾವ ರೀತಿ ಶಮನಿಕ್, ಎಲ್ಲರೂ ನೀವು ನೋಡಿದ್ರೆ ಎಲ್ಲರೂ ಡ್ರಮ್ ಯೂಸ್ ಮಾಡ್ತಾರೆ. ಒಂದಲ್ಲ ಒಂದು ರೀತಿಯಲ್ಲಿ ಡ್ರಮ್ ಯೂಸ್ ಮಾಡ್ತಾರೆ, ಇಲ್ಲ ಗಂಟೆಗಳನ್ನ ಯೂಸ್ ಮಾಡ್ತಾರೆ. ನಮ್ಮ ದೇಶದಲ್ಲೂ ಬೇಕಾದಷ್ಟು ನಾವು ಲೋಕಲ್ ಇವಿಗೆ ಸಂಬಂಧಪಟ್ಟಿದ್ದಕ್ಕೆ ಡ್ರಮ್ಗಳನ್ನೇ ಯೂಸ್ ಮಾಡೋದು. ನಾವು ತಮಟೆ ಬಡಿತೀವಿ ಅಲ್ವಾ, ನಾವು ಎಲ್ಲಿ ನೋಡ್ರೂ ಡ್ರಮ್ ಯೂಸ್ ಮಾಡ್ತಾರೆ ಜನ. ಯಾಕಂದರೆ ಅದು ನಿಮಗೆ ಟ್ರಾನ್ಸಿಗೆ ತೊಗೊಂಡೋಗುತ್ತೆ. ಡ್ರಮ್ನ ನೀವು ರಿದಮಿಕ್ಕಾಗಿ ಹೊಡಿತಾ ಇದ್ದಾಗ ಒನ್ ಪಾಯಿಂಟಲ್ಲಿ ಟ್ರಾನ್ಸಿಗೆ ಹೊಟ್ಟೋಗ್ತೀರಾ ನೀವು. ಅಂದರೆ ನೀವು ಧ್ಯಾನ ಮಾಡಿದಾಗ ಯಾವ ಸ್ಥಿತಿಗೆ ಹೋಗ್ತೀರೋ ಅದೇ ಸ್ಥಿತಿಗೆ ಹೋಗ್ತೀರಾ. ಸೊ ಇಲ್ಲಿ ಇರೋದು ಒಂದು ಅರ್ಥ ನಾವೇನು ಮಾಡ್ಕೋಬೇಕು ಅಂದರೆ, ಈ ಒಂದು ಶಕ್ತಿನ ನೀವು ಆಕ್ಸೆಸ್ ಮಾಡಬೇಕು ಅಂದರೆ ನೀವು ಟ್ರಾನ್ಸಿಗೆ ಹೋಗಲೇಬೇಕು. ಯಾವುದೇ ಮೆಥಡನ್ನು ಯೂಸ್ ಮಾಡಿ, ಬೇಕಾದ್ರೆ ಬ್ರೀದಿಂಗ್ ಟೆಕ್ನಿಕ್ಗಳನ್ನ,
ನಿಧಾನಕ್ಕೆ ನಿಧಾನಕ್ಕೆ ಬ್ರೀದಿಂಗ್ನ ಕಡಿಮೆ ಮಾಡ್ತಾ, ಅಂದರೆ ಕಡಿಮೆ ಅಂತಂದರೆ ಸ್ಲೋ ಮಾಡ್ತಾ ಬಂದರೂ ಟ್ರಾನ್ಸಿಗೆ ಹೋಗ್ತೀರಾ. ಅಥವಾ ರಿದಮಿಕ್ ಆಗಿರೋ ಒಂದು ಮ್ಯೂಸಿಕ್ನ ಕೇಳ್ತಾ ಇದ್ರೂ ಟ್ರಾನ್ಸಿಗೆ ಹೋಗ್ತೀರಾ. ನಿದ್ದೆ ಮಾಡಬೇಕಾದ್ರೂ ಸ್ಲೋ ಆಗಿ ಟ್ರಾನ್ಸ್ಗೆ ಹೋಗಿ ಆಮೇಲೆ ಡೀಪ್ ಸ್ಲೀಪಿಗೆ ಹೋಗ್ತೀರಾ. ಸೊ ಆ ಸ್ಟೇಟಲ್ಲಿ ಮಾತ್ರ ಈ ಎಲ್ಲ ಶಕ್ತಿಗಳನ್ನ ಆಕ್ಸೆಸ್ ಮಾಡೋಕ್ಕೆ ಸಾಧ್ಯ ನಮಗೆ. ನಮ್ಮ ದೇಶದಲ್ಲಿ ಇದೆಯಾ? ಈಗ ತಾನೇ ಹೇಳಿದೆ ಬೇಕಾದಷ್ಟಿದೆ. ಕಾಂತಾರ ಒಂದು ವೆರಿ ಗುಡ್ ಎಕ್ಸಾಂಪಲ್. ಓಕೆ, ಇವುಗಳಲ್ಲಿ ಪ್ರಾರ್ಥನೆಯೂ ಸಹ ಒಳಗೊಂಡಿದೆ. ಓಕೆ, ಅಂದರೆ ಆ ಸ್ಟೇಟಿಗೆ ಹೋಗಿ ಪ್ರಾರ್ಥನೆ ಮಾಡ್ತಾರೆ, ಇಲ್ಲ ಪ್ರಾರ್ಥನೆ ಮಾಡ್ತಾ ಆ ಆಲ್ಟರ್ಡ್ ಸ್ಟೇಟ್ ಅಂತ ಏನು ಹೇಳ್ತೀವೋ ಅದಕ್ಕೆ ಹೋಗ್ತಾರೆ. ಅಂತಃಪ್ರಜ್ಞೆ ಅಂತಲೂ ಹೇಳ್ಬೋದು ನೀವು. ಓಕೆ, ಈಗ ಹೇಗೆ ಚೇಂಜ್ ಆಗಿದೆ ಇದು ಹೊಸ ಪ್ರಪಂಚದಲ್ಲಿ, ನಮ್ಮ ಈಗಿನ ಪ್ರಪಂಚಕ್ಕೆ ಹೇಗೆ ಇದು ಚೇಂಜ್ ಆಗಿದೆ ಶಮನಿಸಮ್ ಅನ್ನೋದು? ಹಳೆ ಥರನೇ ಈಗ, ಯಾಕಂದರೆ ಹಳೆ ಶಮನಿಸಮಲ್ಲಿ ಕೆಲವು ಆಚರಣೆಗಳು ನಮಗೆ ಒಪ್ಕೊಳಕ್ಕಾಗಲ್ಲ. ಅವರು ಹೇಗೆ ಅಂತ, ಅಗೋರಿಗಳೆಲ್ಲ ಸ್ವಲ್ಪ ಆ ರೀತಿ ಶಮನ್ಸು, ಅವ್ರ ಪ್ರಾಕ್ಟೀಸಸ್ಗಳು ನಮಗೆ ಸರಿ ಹೋಗಲ್ಲ. ಮೂಳೆಗಳನ್ನ ಹಿಡ್ಕೊಂಡು ಅದನ್ನು ಮಾಡಿ ಇದನ್ನು ಮಾಡಿ ಅನ್ನೋದು ಏನೇನೋ ಮಾಡ್ತಾರೆ, ಇವೆಲ್ಲ ನಮಗೆ ಸರಿ ಹೋಗಲ್ಲ. ನಮ್ಮ ಭಾರತದವ್ರು ಒಬ್ಬರಿಗೆ ಅಂತಲ್ಲ, ಯಾವುದೇ ಈಗಿನ ಹೊಸ ಪ್ರಪಂಚಕ್ಕೆ ಸಂಬಂಧಪಟ್ಟವ್ರು ಯಾರಿಗೂ ಸರಿ ಹೋಗಲ್ಲ ಇದು. ಸೊ ಹಾಗಾಗಿ ಏನಾಗಿದೆ ಈಗ ಅಂದರೆ, ಬಹಳಷ್ಟು ಜನ ಒರಿಜಿನಲಿ ಅವರೆಲ್ಲರೂ ಶಮನಿಕ್ ನೇಟಿವ್ ಅಮೇರಿಕನ್ ಕುಟುಂಬಗಳಿಗೆ ಸೇರಿದವರು. ಒರಿಜಿನಲಿ ಯಾರು? ಆಲ್ಬರ್ಟೋ ವಿಲೋಲ್ಡೋ ಅಂತ ಒಬ್ಬ ಇದ್ದಾನೆ, ತುಂಬ ಫೇಮಸ್ ಅವನು. ಅದೇ ರೀತಿ ಸ್ಯಾಂಡ್ರಾ ಇಂಗರ್ಮನ್ ಅಂತಿದ್ದಾಳೆ, ಸ್ಟೀವನ್ ಡಿ ಫಾರ್ಮರ್ ಅಂತ, ಅವ್ರ ಫೋಟೋಗಳನ್ನ ಇಲ್ಲಿ ಹಾಕಿದ್ದೀನಿ. ಇವರೆಲ್ಲರೂ ಒರಿಜಿನಲಿ ರೆಡ್ ಇಂಡಿಯನ್ಗಳೇ. ಬಟ್ ಅವರು ಅದನ್ನ ಬಿಟ್ಟು ಹೊರಗೆ ಬಂದು, ಅವರೆಲ್ಲರೂ ಕ್ರಿಶ್ಚಿಯನ್ ಹೆಸರುಗಳಿದಾವೆ ನೋಡಿ ಇಲ್ಲಿ. ಅವ್ರದ್ದು ಒರಿಜಿನಲ್ ಹೆಸರುಗಳು ಬೇರೆ ಇರುತ್ತೆ ಅವರಿಗೆ. ನಮ್ಮ ದೇಶದಲ್ಲಿ ಹೇಗೆ 3-4 ಹೆಸರುಗಳೆಲ್ಲ ಇರ್ತಾವೆ ಜನಕ್ಕೆ, ಇದೇ ರೀತಿ ಇವ್ರದ್ದು ನೇಟಿವ್ ಅಮೇರಿಕನ್ ಹೆಸರುಗಳು. ಅವ್ರಿಗೆ ಮಕ್ಕಳು ಹುಟ್ಟಿದಾಗ ಅವರಿಗೆ ನೇಟಿವ್ ಅಮೇರಿಕನ್ ಹೆಸರೇ ಇಟ್ಟಿರ್ತಾರೆ. ಅದಕ್ಕೇನೋ ಒಂದು ಒಳ್ಳೆ ಬ್ಯೂಟಿಫುಲ್ ಅರ್ಥನೂ ಇರುತ್ತೆ, ಪ್ರಕೃತಿಗೆ ಸಂಬಂಧಪಟ್ಟಂಗೆ. ಆದರೆ ಇವರೆಲ್ಲರೂ ಕ್ರಿಶ್ಚಿಯಾನಿಟಿ ಇದನ್ನ ಬಂದಿರೋದ್ರಿಂದ, ಪ್ಲಸ್ ಅಮೇರಿಕದಲ್ಲಿ ಅವ್ರು ಬದುಕಬೇಕು ಅಂದರೆ ಅವರ ಒಬ್ಬ ಅಮೇರಿಕನ್ನಾಗಿ ಬದುಕಿದ್ರೆ ಮಾತ್ರ ಅವ್ರು ಮುಂದೆ ಬರೋಕ್ಕೆ ಸಾಧ್ಯ, ಇಲ್ಲದೆ ಅವ್ರಿಗೆ ಬರೋಕ್ಕಾಗಲ್ಲ ಅವ್ರಿಗೆ. ಹಾಗಾಗಿ ಇವರೆಲ್ಲರೂ ಕ್ರಿಶ್ಚಿಯನ್ಗಳಾಗಿ, ಮತ್ತು ಅವರು ಬೇರೆ ಬೇರೆ ವಿದ್ಯೆಗಳನ್ನ, ಈಗ ಸ್ಯಾಂಡ್ರಾ ಇಂಗರ್ಮೆನ್ ಅನ್ನೋಳು ಸೈಕಾಲಜಿಸ್ಟ್, ಅವಳು ಕ್ಲಿನಿಕಲ್ ಸೈಕಾಲಜಿಸ್ಟು. ಸ್ಟೀಫನ್ ಡಿ ಫಾರ್ಮರ್ ಏನು ಅಂತ ನಂಗೆ ಗೊತ್ತಿಲ್ಲ. ಆಲ್ಬರ್ಟೋನು ಒಬ್ಬರು ಸೈಕಾಲಜಿಸ್ಟು. ಆಮೇಲೆ ಇದ್ರ ಮೇಲೆ ಜಾಸ್ತಿ ಇದು ಮಾಡಿದ್ದಾರೆ. ಈ ರೀತಿ ಎಲ್ಲ ಅವರು ಬೇರೆ ಬೇರೆ ಇದನ್ನು ಮಾಡಿಕೊಂಡು ಅವರ ಒರಿಜಿನಲ್ ಸ್ಥಾನಕ್ಕೆ ಹೋಗಿ ಅಲ್ಲಿ ಜನ ಜೊತೆ ಕಲಿತು, ಯಾಕಂದರೆ ಅವರು ಆ ಜನಾಂಗಕ್ಕೆ ಆಗಿರೋದ್ರಿಂದಾಗಿ ಅವ್ರನ್ನ ಅವರು ಬಿಟ್ಕೋತಾರೆ. ನಾವೆಲ್ಲ ಹೋದರೆ ಈ ಒರಿಜಿನಲ್ ನೇಟಿವ್ ಅಮೇರಿಕನ್ಸ್ ನಮ್ಮನ್ನ ಸೇರಿಸ್ಕೊಳಲ್ಲ. ಮತ್ತು ಶಮನ್ಸ್ಗಳು ಕೆಲವರಿಗೆ ಮಾತ್ರ ಶಮನಿಕ್ ಹೀಲಿಂಗ್ನ ಹೇಳ್ಕೊಡೋದು, ಎಲ್ಲರಿಗೂ ಹೇಳ್ಕೊಡಲ್ಲ ಅವರು. ಫಸ್ಟ್ ಅವರು, ನೀನು ನಿನ್ನ ಲೈಫ್ ಪ್ಲ್ಯಾನಲ್ಲಿ ಅದಿದೆಯಾ, ನೀನು ಅದನ್ನು ಮಾಡಬಲ್ಲೆಯಾ, ನಿನ್ನ ಹಣೆ ಬರದಲ್ಲಿ ಇದಿದೆಯಾ ಅನ್ನೋದನ್ನ ನೋಡಿ, ಅವರು ಶಮನಿಕ್ ಲೆವೆಲಲ್ಲಿ ಅದನ್ನು ಕೇಳಿ, ಆ ಸ್ಪಿರಿಟ್, ಗ್ರೇಟ್ ಸ್ಪಿರಿಟ್ ಅಂತ ಹೇಳ್ತಾರೆ. ನಾವು ಏನನ್ನ ಕ್ರಿಯೇಟರ್ ಅಂತ ಹೇಳ್ತೀವೋ ಅದಕ್ಕೆ ಗ್ರೇಟ್ ಸ್ಪಿರಿಟ್ ಅಂತ ಹೇಳ್ತಾರೆ. ನಾವು ದೇವರು ಅಂತ ಹೇಳೋದಕ್ಕೆ ಸಮಾನ ಅಂದ್ಕೊಳ್ಳಿ. ಅದಕ್ಕೆ ಕೇಳಿ ಅವ್ರು ಅದಕ್ಕೆ ಉತ್ತರ ಕೊಟ್ಟರೆ ಮಾತ್ರ ಅವ್ರು ಹೇಳ್ಕೊಡ್ತಾರೆ. ಸೊ ಇವರೆಲ್ಲ ಆ ರೀತಿ ಅವ್ರ ಜೊತೆ ಇದ್ದು ಶಮನಿಸಮ್ನ ಕಲಿತು ಆಮೇಲೆ ಬಂದು ಈಗಿನ ನಮ್ಮ ಜನಕ್ಕೆ ಅದು ನಮಗರ್ಥ ಆಗೋಂಗೆ ಹೇಳ್ಕೊಟ್ಟಿದ್ದಾರೆ. ಸೊ ನಾವೆಲ್ಲರೂ ಮುಕ್ಕಾಲು ಭಾಗ ನಾವೆಲ್ಲರೂ ಮಾಡ್ತಿರೋ ಶಮನಿಸಮು ಇವ್ರು ಹೇಳಿಕೊಟ್ಟಿರೋ ಶಮನಿಸಮ್. ಬಟ್ ಒರಿಜಿನಲ್ ಶಮನಿಸಮ್ ಫುಲ್ ಬೇರೆ ಥರ, ಅದು ಸ್ವಲ್ಪ ಕಷ್ಟ. ಮತ್ತು ನಮ್ಮ ಲೈಫ್ ಲಾಂಗ್ ನಾವು ಅದಕ್ಕೆ ಮುಡಿಪಾಗಿಡೋಕ್ಕೆ ಆಗಲ್ಲ. ಆ ರೀತಿ ಶ್ರದ್ಧೆಯಿಂದ ಆಚರಣೆಗಳನ್ನು ಪ್ರಾಕ್ಟೀಸ್ಗೆ ನಮ್ಮ ಕೈಲಿ ಮಾಡೋಕ್ಕಾಗಲ್ಲ. ಶಮನ್ ಆಗಿರೋನು ಮದುವೆ ಆಗೋಲ್ಲ, ಇಂಟಿಮಸಿಗೆ ಹೋಗೋಂಗಿಲ್ಲ, ಏನೇನೋ ತಿನ್ನೋ ಹಂಗಿಲ್ಲ. 10-12-20 ವರ್ಷಗಳು ಅವರು ಪ್ರಾಕ್ಟೀಸ್ ಮಾಡ್ತಾರೆ ಅಮೆಝಾನ್ ಫಾರೆಸ್ಟಲ್ಲಿ. ಅವ್ರನ್ನ ಮಾತ್ರ ಅವ್ರು ಶಮನ್ಸ್ ಅಂತ ಕರೆಯೋದು. ಈ ಆಲ್ಬರ್ಟೋ ವಿಲೋಲ್ಡೋ, ಸ್ಟೀವನ್ ಫಾರ್ಮರ್ ಅವ್ರನ್ನ ಯಾರು ಅವ್ರು ಶಮನ್ಸ್ ಅಂತ ಕನ್ಸಿಡರೇ ಮಾಡಲ್ಲ. ಅವರು ನಗ್ತಾರೆ ಅವ್ರ ಮೇಲೆ. ಆದರೆ ನಮಗೆ ಸಾಕು ಇವುಗಳು. ಹಾಗಾಗಿ ಇವರು ಬಂದು ನಮಗೆ ಪುಸ್ತಕಗಳನ್ನ ಬರೆದಿದ್ದಾರೆ, ಎಷ್ಟೊಂದು ಬ್ಯಾಚ್ಗಳಲ್ಲಿ ಜನಗಳಿಗೆ ಹೇಳ್ಕೊಟ್ಟಿದ್ದಾರೆ. ಯಾವುದು ನಮಗೆ ಸಾಧ್ಯವೋ ಅದನ್ನು ಆಧ್ಯಾತ್ಮಿಕ ಮಾರ್ಗದರ್ಶನದಂತೆ
ಕಂಡುಕೊಳ್ಳಕ್ಕೆ ನಮಗೆ ಕೆಲವು ಶಮನಿಕ್ ತಂತ್ರಗಳನ್ನ ಹೇಳ್ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಕೆಲವೇನಂದರೆ ಶಮನಿಕ್ ಪ್ರಯಾಣಗಳು ಅಂತ ಹೇಳ್ತೀವಿ ನಾವು. ಅಂದರೆ ಅದು ಒಂದು ರೀತಿಯಲ್ಲಿ ಟ್ರಾನ್ಸ್ಗೆ ಹೋಗಿ ಹಿಪ್ನೋಥೆರಪಿ ಮಾಡ್ತಾರಲ್ಲ ಆ ಟೈಪ್ ಅದು ಪ್ರಯಾಣಗಳನ್ನ ಮಾಡೋದು. ಮತ್ತು ಶಕ್ತಿಗೆ ಸಂಬಂಧಪಟ್ಟಂಗೆ ಚಿಕಿತ್ಸೆಗಳನ್ನ ಮಾಡೋದು. ಶಕ್ತಿನ ಅವರು ಟ್ರಾನ್ಸ್ಫಾರ್ಮ್ ಮಾಡೋದಕ್ಕೆ ಉಪಯೋಗಿಸ್ತಾರೆ. ಒಂದು ಪ್ರಾಬ್ಲಮಿನ ಇನ್ನೊಂದು ಪ್ರಾಬ್ಲಮ್ಗೆ ಟ್ರಾನ್ಸ್ಫಾರ್ಮ್ ಮಾಡಬೇಕು ಅಂದರೆ ಈ ಶಕ್ತಿನ ಉಪಯೋಗಿಸ್ತಾರೆ. ಅಥವಾ ಸೋಲ್ ರಿಟ್ರೀವಲ್ ಅಂತ ಹೇಳ್ತಾರೆ. ನಾವು ನಮಗೆ ಚಿಕ್ಕಕ್ಕಿದ್ದಾಗ ಘಾಸಿಗೊಂಡಿದ್ರೆ ನಮ್ಮ ಮನಸ್ಸು, ಆ ಸಮಯದಲ್ಲಿ ನನ್ನ ಶಕ್ತಿ, ನನ್ನ ಆತ್ಮ ಚೂರು ಚೂರಾಗೋಯಿತು. ಆತ್ಮ ಅಲ್ಲ, ನನ್ನ ಶಕ್ತಿ, ಕಾನ್ಷಿಯಸ್ನೆಸ್ ಅಂತ ನಾವೇನು ಹೇಳ್ತೀವಿ, ಅದು ಸ್ವಲ್ಪ ಭಾಗಗಳಾಗಿ ಚೂರಾಗಿ ಹಾರು ಹೋಯಿತು ನನ್ನಿಂದ. ಸೊ ಯಾಕೆ ಹೋಯಿತು ಅಂದರೆ ಅದರಲ್ಲಿ ಆ ಘಾಸಿಗೊಂಡ ಘಟನೆಯದು ಮೆಮರಿ ಸಹ ಹೋಯಿತು. ಸೊ ಅಲ್ಲಿಂದ ಮುಂದಕ್ಕೆ ನನಗೆ ಅದನ್ನು ಯೋಚನೆ ಮಾಡಿದ್ರೆ ಅಷ್ಟು ಬೇಜಾರು ಆಗಲ್ಲ, ನನ್ನ ಲೈಫಲ್ಲಿ ನಾನು ಮುಂದುವರಿಬಹುದು. ಆದರೆ ಈ ರೀತಿ ನನ್ನ ಒಂದು ಶಕ್ತಿ ಹಾರು ಹೋಗಿದ್ದಕ್ಕೆ ನನ್ನ ಶಕ್ತಿ 100% ನನ್ನ ಜೊತೆ ಇರಲ್ಲ. ನನಗೆ ಕೇವಲ 50%, 60%. ನಿಮಗೆ ಎಷ್ಟು ನಿಮ್ಮ ಬಾಲ್ಯ ಹೆಂಗಿತ್ತು ಅನ್ನೋದು ಅದ್ರ ಮೇಲಿದೆ. ನಿಮ್ಮ ಲೈಫ್ ಅದಕ್ಕೆ ಭಾರಿ ಏನು ಚೆನ್ನಾಗಿರಲ್ಲ, ಒಂಥರ ಮೀಡಿಯೋಕರ್ ಲೈಫ್ ಇರುತ್ತೆ. ಭಾರಿ ತುಂಬ ಸುಖವಾಗಿ ಸಂತೋಷವಾಗಿದ್ದೀನಿ ಅನ್ನೋದಿರಲ್ಲ. ಆವಾಗ ನಾವು ಈ ರೀತಿ ಹಾರು ಹೋಗಿರೋ ಶಕ್ತಿಯ ಪೀಸ್ಗಳನ್ನ ವಾಪಸ್ಸು ಆತ್ಮನ ಮರು ತಗೊಳೋದು, ಹಿಂಪಡೆಯುವುದು ಅಂತ ಹೇಳ್ತಾರೆ. ಸೋಲ್ ರಿಟ್ರೀವಲ್ ಅಂತ ಹೇಳ್ತಾರೆ ಅದನ್ನು. ಆ ರೀತಿ ಮಾಡಿದಾಗ ಒಂದು ನಮಗೆ ಅದೇ ಹಳೆ ನೆನಪುಗಳೆಲ್ಲ ಬಂದು ಒಂದು 3-4 ದಿನಗಳು ನಮಗೆ ತುಂಬ ತೊಂದರೆ ಆಗುತ್ತೆ. ಆದರೆ ಅದಾದಮೇಲೆ ನಮಗೆ ಜಾಸ್ತಿ ಶಕ್ತಿ ಇರುತ್ತೆ. ಸೊ ಅದು ಒಂದು ಪ್ರಾಸೆಸ್ ಇದೆ, ಅದು ಒಂದು ರೀತಿಯ ಆಚರಣೆ ಇದೆ, ಅದನ್ನೂ ಮಾಡ್ತಾರವರು. ಮತ್ತು ನಮ್ಮ ಜೀವನನ ಸಮತೋಲನಗೊಳಿಸ್ಕೊಳ್ಳಲು, ನಮಗೆ ಬೇಕಾಗಿದ್ದನ್ನ ನಾವು ಪಡೆದುಕೊಳ್ಳಲು, ಇವೆಲ್ಲದಕ್ಕೂ ಈ ಅಭ್ಯಾಸನ ಮಾಡಲಾಗುತ್ತೆ. ಇದನ್ನು ಹೇಗೆ ನಮ್ಮ ಒಳ ಮನಸ್ಸಿನ ಹೀಲಿಂಗಿಗೆ, ನಾ ಹೇಳಿದ್ನಲ್ಲ ಇದನ್ನು ಮನಸ್ಸು ಹೀಲಿಂಗಿಗೆ ಅಂತ ಹೇಳಿದೆ. ಮೇಲ್ಮನಸ್ಸಲ್ಲ, ಮೇಲ್ಮನಸ್ಸಿಗೆ ನೀವು ಸೈಕ್ಯಾಟ್ರಿಸ್ಟ್ ಹತ್ರ ಹೋಗ್ತೀರಾ, ಸೈಕಾಲಜಿಸ್ಟ್ ಹತ್ರ ಹೋಗ್ತೀರಾ. ಇದು ಒಳ ಮನಸ್ಸಿನ ಹೀಲಿಂಗ್. ಓಕೆ, ಹೇಗೆ ಬೆಳೆಸ್ಬೋದು ಇದನ್ನು ನಾವು ಒಳ ಮನಸ್ಸಿನ ಹೀಲಿಂಗಿಗೆ? ಒಂದು, ಎಲ್ಲರೂ ವ್ಯತ್ಯಾಸನ ನೀವು ಗೊತ್ತು ಮಾಡ್ಕೋಬೇಕು. ಸೈಕ್ಯಾಟ್ರಿಸ್ಟ್ ಮತ್ತು ಸೈಕಾಲಜಿಸ್ಟ್ ಹತ್ರ ಹೋದರೆ ನಿಮಗೆ ಸದ್ಯಕ್ಕೆ ನಡೀತಿರೋ ಪ್ರಾಬ್ಲಮ್ ಬಗ್ಗೆನೇ ಮಾತಾಡ್ತಾರೆ. ಈ ಪ್ರಾಬ್ಲಮ್ ಎಲ್ಲಿಂದ ಶುರುವಾಯಿತು ಅಂತ ಯಾರೂ ಹೋಗಿ ಅಡ್ರೆಸ್ ಮಾಡಲ್ಲ. ಅದಕ್ಕೆ ನೀವು 90 ಸಲ 100 ಸಲ ಸೈಕಾಲಜಿಸ್ಟ್ ಹತ್ರ ಹೋಗ್ಬೋದು, ನೀವು ಜಾಸ್ತಿ ಏನು ಚೇಂಜ್ ಆಗಲ್ಲ. ಸೈಕ್ಯಾಟ್ರಿಸ್ಟ್ಗಳು ನಿಮಗೆ ಔಷಧಿ ಕೊಡ್ತಾರೆ, ಅದಾದಮೇಲೆ ಏನಾಗುತ್ತೆ, ಔಷಧಿ ನಿಲ್ಲಿಸಿದಾಗ ವಾಪಸ್ ಬರುತ್ತೆ ಡಿಪ್ರೆಷನ್ ಎಲ್ಲ. ಸೊ ಹಾಗಾಗಿ ನೀವು ಥೆರಪಿಸ್ಟ್ಗಳ ಹತ್ರ ಹೋಗಬೇಕು, ಅಥವಾ ಈ ಶಮನಿಕ್ ಹೀಲಿಂಗ್ಗಳಿಂದನೂ ನೀವು ಮಾಡ್ಬೋದು. ನೀವು ಈ ಪ್ರಾಬ್ಲಮ್ ಬರೋಕ್ಕೆ ಮೂಲ ಯಾವುದೋ ಅಲ್ಲಿಗೆ ಹೋಗಿ ನೋಡ್ಬೇಕದನ್ನು. ಮೂಲ ಎಲ್ಲಿಂದ ಬರ್ಬೋದು? ಪಾಸ್ಟ್ ಲೈಫಿಂದನೂ ಬರ್ಬೋದು. ಪಾಸ್ಟ್ ಲೈಫ್ ರಿಗ್ರೆಷನ್ ಮಾಡಬೇಕಾಗತ್ತವಾಗ. ಅದು ಈಗ ಸೈಕಾಲಜಿಸ್ಟ್ಗಳು ಅಳವಡಿಸ್ಕೊಂಡಿದ್ದಾರೆ. ಶಮನಿಸಮಲ್ಲೂ ಪಾಸ್ಟ್ ಲೈಫ್ ರಿಗ್ರೆಷನ್ ಮಾಡಬಹುದು. ಪ್ರಯಾಣಗಳನ್ನು ಮಾಡಿ ಅಲ್ಲಿಗೆ ಪ್ರಯಾಣಿಸಿ ನೋಡಿ ಅದಕ್ಕೆ ತಕ್ಕಂತೆ ಹೀಲಿಂಗ್ ಏನು ಮಾಡಬೇಕು ಅದನ್ನು ಮಾಡ್ಬೋದು. ಆನ್ಸಿಸ್ಟ್ರಲ್ ಹೀಲಿಂಗ್ ಅಂತಲೂ ಮಾಡ್ಬೋದು. ನಾವು ಪಿತೃಪಕ್ಷಗಳನ್ನೆಲ್ಲ ಮಾಡ್ತೀವಿ, ಅವುಗಳು ಆಚರಣೆಗಳು. ಆದರೆ ಇಲ್ಲಿ ಆಲ್ಟರ್ಡ್ ಸ್ಟೇಟ್ಗೆ ಹೋದರೆ ಅಲ್ಲಿ ನಿಮಗೆ ಪೂರ್ವಜರ ಆತ್ಮಗಳು ನಿಮಗೆ ಮಾತಿಗೆ ಸಿಗ್ತವೆ. ಸೊ ಡೈರೆಕ್ಟ್ ಆಕ್ಸೆಸ್ ಸಿಗುತ್ತೆ ನಿಮಗೆ ಅವ್ರ ಜೊತೆಗೆ. ಆಗ ನೀವು ಅವ್ರ ಜೊತೆ ಮಾತಾಡಿ ಆ ರೀತಿ ಹೀಲಿಂಗ್ ಅಲ್ಲೂ ಮಾಡ್ಬೋದು. ನೀವು ಅವ್ರಿಗೆ ಹೀಲಿಂಗ್ ಮಾಡಿದಾಗ ನಿಮಗೆ ಹೀಲಿಂಗು ಆಗುತ್ತೆ. ಯಾಕಂದರೆ ಅದು ಪೂರ್ವಜರಿಂದ ನಿಮಗೆ ಬಂದಿರೋ ಕೆಲವು ನಂಬಿಕೆಗಳು, ಅವರ ಕೆಲವು ಎಕ್ಸ್ಪೀರಿಯನ್ಸ್ ಪ್ರಾಬ್ಲಮ್ಗಳು, ಅವರ ಟ್ರಾಮಾ, ಅವೆಲ್ಲದನ್ನೂ ನೀವು ಅಲ್ಲಿ ನೀವು ಹೀಲ್ ಮಾಡಿದ್ರೆ ಇಲ್ಲಿ ನಿಮ್ಮ ಲೈಫಲ್ಲೂ ಚೇಂಜ್ ಆಗುತ್ತೆ. ಕರ್ಮ ರೆಸಲ್ಯೂಷನ್ ಮಾಡ್ಬೋದು. ಅಂದರೆ ಕರ್ಮ ಯಾವುದೋ ಕಾರಣದಿಂದ ಕೊಟ್ಟು ತಗೊಳೋದು ಇರುತ್ತೆ, ಅದನ್ನು ಆ ಲೆವೆಲಲ್ಲಿ ಅರ್ಥ ಮಾಡ್ಕೋಬೋದು. ಅಲ್ಲಿಗೆ ಹೋಗಿ ನಾನು ಏನು ಮಾಡಿದ್ದೀನಿ, ಯಾವ ಲೈಫ್ ಟೈಮಲ್ಲಿ ಏನು ಮಾಡಿದ್ದೀನಿ, ಇದನ್ನ ಯಾವ ಟೈಮ್ ಲೈನಲ್ಲಿ ಏನು ಮಾಡಿದ್ದೀನಿ, ಅದನ್ನು ಹೇಗೆ ನಾನು ಸರಿಪಡಿಸ್ಕೊಳೋದು. ಇವೆಲ್ಲ ಮಾಡರ್ನ್ ಸೈಂಟಿಫಿಕ್ ಮೆಥಡ್ಗಳಿಂದ ನೀವು ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಇದನ್ನು ಮಾಡೋಕ್ಕೆ ಶಮನಿಸಮೇ ಬೇಕು ನಿಮಗೆ, ಇಲ್ಲ ಹೆಚ್ಚು ಅಂದರೆ ರಿಗ್ರೆಷನ್ ಥೆರಪಿನ ಮಾಡಬೇಕು ನೀವು. ಇತರ ಶಕ್ತಿಗಳ ಪ್ರಭಾವನ ನೀಗಿಸೋದು ಏನು ಹಂಗಂದ್ರೆ ಅಟ್ಯಾಚ್ಮೆಂಟ್, ಎಂಟಿಟಿ ಅಂತ ಏನು ಹೇಳ್ತೀವಿ,
ಕೆಲವು ಸಲ ನಮಗೆ ಬಂದು ಅಟ್ಯಾಚ್ ಆಗ್ತವೆ. ಅವು ನಮ್ಮ ಶಕ್ತಿನ ಫುಲ್ ಕಬಳಿಸ್ತವೆ. ಎನರ್ಜಿ ಸಕ್ಕರ್ಸ್. ಏನೇನೋ ನಮಗೆ ನಡೆಯುತ್ತೆ. ನಮಗೆ ಬಂದಿರುವಂಥ ರೋಗ ಗುಣವೇ ಆಗಲ್ಲ. ಯಾಕೆ? ನಮಗೆ ಶಕ್ತಿನೇ ಇಲ್ಲ. ಅದನ್ನು ನುಂಗ್ ಹಾಕಿ ಕೂತಿರ್ತವೆ ಅವು. ಸೊ ಅವುಗಳನ್ನು ಸರಿ ಮಾಡ್ಕೊಳೋದು, ಕನಸುಗಳನ್ನ ಅರ್ಥ ಮಾಡ್ಕೊಳೋದು. ಶಮನಿಕ್ಗಳು ಕನಸುಗಳನ್ನ ಸಿಕ್ಕಾಬಟ್ಟೆ ಅರ್ಥ ಮಾಡ್ಕೋತಾರೆ, ಅವ್ರದೇ ರೀತಿಲೇ ಅರ್ಥ ಮಾಡ್ಕೋತಾರೆ. ಇವನ್ನೆಲ್ಲ ನಾವು ಮಾಡಬಹುದು. ಹೇಗೆ ಮಾಡೋದು ಶಮನಿಕ್ ಇದರಲ್ಲಿ ಯೂಸ್ ಮಾಡಿಕೊಂಡು? ಅಂದರೆ ಈಗ ನಾನು ಏನೆಲ್ಲ ಮಾಡ್ಬೋದು ಅಂತ ಹೇಳಿದೆ, ಈಗ ಹೇಗೆ ಮಾಡೋದು ಅವನ್ನೆಲ್ಲ, ಏನೆಲ್ಲ ಮಾಡ್ಬೋದಲ್ಲ ಅವುಗಳನ್ನು ಹೇಗೆ ಮಾಡೋದು? ಹೇಗೆ ಅಂದರೆ ಶಮನಿಕ್ ಇದರಲ್ಲಿ ಮೇಯ್ನ್ ಆಗಿ ಒಂದು ಪ್ರಾಥಮಿಕ ಮಾರ್ಗದರ್ಶಿ ಪ್ರಾಣಿ ಅಂತ ಇಟ್ಕೊಂಡಿರ್ತಾರೆ. ಅದು ಆ್ಯಕ್ಚುಲಿ ನಮ್ಮದೇ ರಿಫ್ಲೆಕ್ಷನ್. ಅದು ಎಲ್ಲರಿಗೂ ಅವ್ರವ್ರದೇ ಒಂದು ಪ್ರಾಥಮಿಕ ಪ್ರಾಣಿ ಇರುತ್ತೆ. ಅದು ಯಾವಾಗಲೂ ಸದಾಕಾಲ ಇವತ್ತೊಂದು ದಿನ, ನಾಳೆ ಇನ್ನೊಂದು ಪ್ರಾಣಿ, ನಾಡಿದ್ದು ಇನ್ನೊಂದು ಪ್ರಾಣಿ, ಹಾಗಲ್ಲ. ನೀವು ಚೇಂಜ್ ಆಗಲ್ಲ ಅಲ್ವಾ? ನಿಮ್ಮ ಕೆಲವು ಕ್ಯಾರೆಕ್ಟರಿಸ್ಟಿಕ್ಸ್ಗಳು, ಗುಣಗಳು ಚೇಂಜ್ ಆಗಲ್ವಲ್ಲ? ಹಾಗೇನೆ ಆ ಥರ ಗುಣಗಳು ಇರುವಂಥ ಪ್ರಾಣಿಗಳು ನಿಮ್ಮ ಜೊತೆ ಯಾವಾಗಲೂ ಇರ್ತವೆ. ಬಹುಶಃ ಯಾವುದೋ ಕಾರಣಕ್ಕೆ ನಿಮ್ಮ ಗುಣಗಳು ಚೇಂಜ್ ಆದರೆ, ನಿಮ್ಮ ಕ್ಯಾರೆಕ್ಟರಿಸ್ಟಿಕ್ ಚೇಂಜ್ ಆದರೆ, ಆವಾಗ ನಿಮ್ಮ ಪ್ರಾಣಿನೂ ಚೇಂಜ್ ಆಗಬಹುದು. ಇಲ್ಲದೇ ಅದು ಯಾವಾಗಲೂ ಕಾನ್ಸ್ಟೆಂಟಾಗಿ ಒಂದೇ ಪ್ರಾಣಿ ಇರುತ್ತೆ. ಆಯಿತಾ? ಆ ಪ್ರಾಣಿ ನಿಮ್ಮ ಫ್ರೆಂಡು. ಅದು ನಿಮ್ಗೆಲ್ಲ ಮಾರ್ಗದರ್ಶನ ಮಾಡುತ್ತೆ, ನಿಮಗೆ ಪ್ರೊಟೆಕ್ಟ್ ಮಾಡುತ್ತೆ, ಎಲ್ಲ ಮಾಡುತ್ತದೆ. ಸೊ ಅದನ್ನು ಕಂಡುಕೋಬೇಕು ನಾವು, ಅದರದ್ದು ಫ್ರೆಂಡ್ ಮಾಡ್ಕೋಬೇಕು ನಾವು, ಅದರ ಜೊತೆ ಇರಬೇಕು, ಅದಕ್ಕೆ ನಾವು ಮಾತಾಡಬೇಕು. ಅವಾಗ ಅದು ಜಾಸ್ತಿ ಜಾಸ್ತಿ ನಿಮಗೆ ಹೆಲ್ಪ್ ಮಾಡ್ತಾ ಬರುತ್ತದು. ನೀವು ಅದನ್ನು ನಂಬಬೇಕು, ಅದು ನಿಮ್ಮನ್ನು ನಂಬುತ್ತೆ. ಪ್ರಯಾಣಗಳನ್ನ ಪರಿಚಯಿಸ್ಕೋತೀವಿ. ಹೇಗೆ ಪ್ರಯಾಣಗಳನ್ನ ಮಾಡೋದು, ಯಾವ ರೀತಿ ಪ್ರಯಾಣ ಮಾಡೋದು? ಮತ್ತೆ ನಮಗೆ 7 ಚಕ್ರಗಳಿದ್ದಾವೆ. ಚಕ್ರಗಳು ಮತ್ತು ರಕ್ಷಕಗಳೊಂದಿಗಿನ ಸಂಪರ್ಕ ಅಂದರೆ ನಮ್ಮ ಪ್ರಾಣಿ ಒಂದೇ ಪ್ರಾಣಿ ಜೊತೆ ನಾವಿರಬೇಕಾಗಿಲ್ಲ. ಇವಾಗ ನಿಮಗೆ ಏನೋ ಹುಡುಕ್ಬೇಕಾಗಿದೆ, ನಿಮ್ಮ ಕೀ ಚೈನ್ ಕಳೆದೋಯ್ತು. ಆವಾಗ ನೀವು ನರಿನ ಕರೆದು, ನರಿಗೆ ನನ್ನ ಕೀ ಚೈನ್ ಹುಡ್ಕೊಡು ಅಂದರೆ ಅದು ಹುಡ್ಕೊಡುತ್ತೆ ನಿಮಗೆ. ನಿಮಗೆ ಕ್ಲೈಂಟ್ಗಳು ಬೇಕು, ನರಿಗೆ ಹೇಳಬೇಕು ನೀವು ನನ್ನ ಕ್ಲೈಂಟ್ನ ಕಳಿಸ್ಕೊಡು ಅಂತ. ಅಥವಾ ನಿಮಗೆ ದುಡ್ಡು ಬೇಕು, ನರಿಗೆ ಹೇಳಿ ನಂಗೆ ಈ ಥರ ದುಡ್ಡು ಬೇಕು. ಅದಕ್ಕೆಲ್ಲದಕ್ಕೂ ಫಸ್ಟ್ ಅಭ್ಯಾಸ ಮಾಡಬೇಕು. ಸುಮ್ಮನೆ ಹಿಂಗೆ ಎದ್ದು ನಿಂತ್ಕೊಂಡ್ಬಿಟ್ಟು ನರಿಗೆ ಹಿಂಗೆ ಹೇಳಿದ್ರೆ ಅದು ಬರಲ್ಲ. ಕನೆಕ್ಷನ್ ಮಾಡ್ಕೋಬೇಕು. ಈ ಸ್ಪಿರಿಟ್ ಜಗತ್ತಿನ ಜೊತೆ ನೀವು ಕನೆಕ್ಷನ್ ಮಾಡ್ಕೋಬೇಕು. ಆವಾಗ ಮಾತ್ರ ಅವೆಲ್ಲ ಸಾಧ್ಯ ಆಗಕ್ಕೆ ಶುರುವಾಗ್ತವೆ. ಮನಸ್ಸು, ದೇಹ, ಆತ್ಮ ಇವುಗಳ ಜೊತೆ ಸಂಪರ್ಕ ಮಾಡಿ, ನನ್ನ ಮನಸ್ಸು ಸ್ಪಿರಿಟ್ ಲೋಕದಲ್ಲಿ ಹೇಗೆ ಕಾಣ್ತಾ ಇದೆ, ನನ್ನ ದೇಹ ಸ್ಪಿರಿಟ್ ಲೋಕದಲ್ಲಿ ಹೇಗೆ ಕಾಣ್ತಿದೆ, ನನ್ನ ಆತ್ಮ ಸ್ಪಿರಿಟ್ ಲೋಕದಲ್ಲಿ ಹೇಗೆ ಕಾಣ್ತಾ ಇದೆ, ಅದು ಭೂಮಿಯ ಮೇಲಿರೋದಕ್ಕಿಂತ ಅದು ಬೇರೆ ರೀತಿ ಕಾಣ್ತಾ ಇರುತ್ತಲ್ಲಿ. ಅದರಿಂದ ನಮ್ಮ ಬಗ್ಗೆ ನಾವು ಜಾಸ್ತಿ ತಿಳ್ಕೋಬಹುದು. ಅಲ್ಲಿ ಹೋಗಿ ನಮಗಿರೋ ರೋಗಗಳನ್ನ ನಾವು ಹೀಲ್ ಮಾಡಿದ್ರೆ, ಭೂಮಿಯ ಮೇಲೆ ನಾವು ಬದುಕ್ತಾ ಇರೋಲ್ಲಿ ನಮ್ಮ ದೈಹಿಕ ಪ್ರಪಂಚದಲ್ಲಿ ಆ ರೋಗಗಳು ಹೋಗಕ್ಕೆ ಶುರುವಾಗ್ತವೆ. ಅಥವಾ ನೀವು ಯಾವುದೇ ಡಾಕ್ಟರಿಂದ ತಗೊತಾ ಇರೋ ಔಷಧಿ ನಿಮಗೆ ಚೆನ್ನಾಗಿ ಎಫೆಕ್ಟ್ ಆಗಿ ಬೇಗ ರೋಗಗಳು ಹೋಗ್ತವೆ. ನೀವು ಅಲ್ಲಿ ಹೋಗಿ ಶಕ್ತಿಯ ರೂಪದಲ್ಲಿ ಅದನ್ನು ಚೇಂಜ್ ಮಾಡಿದಾಗ ನಿಮ್ಮ ಅಂತಃಪ್ರಜ್ಞೆಯನ್ನ ಜಾಸ್ತಿ ಅರ್ಥ ಮಾಡ್ಕೊಳೋಕ್ಕೆ ಶುರುವಾಗುತ್ತೆ. ಇಂಟ್ಯೂಷನ್ನು ಜಾಸ್ತಿ ಆಗುತ್ತೆ ನಿಮಗೆ. ಮತ್ತೆ ಕ್ಲಿಯರ್ ವಾಯನ್ಸ್, ಕ್ಲಿಯರ್ ಆಡಿಯನ್ಸ್ ಅಂತೆಲ್ಲ ಹೇಳ್ತೀವಿ. ಅಂದರೆ ನಮಗೆ ವಿಷನ್ಸ್ಗಳು ಕಾಣೋದು, ಕಣ್ಣಿಗೆ ಕಾಣ್ತವೆ. ಕೆಲವು ಏನೋ ಹೇಳ್ದಂಗಾಗತ್ತೆ ಕಿವಿಲಿ. ಈ ಎಲ್ಲ ಒಂದು ವಿದ್ಯೆಗಳು ಜಾಸ್ತಿ ಆಗ್ತವೆ. ಅವುಗಳನ್ನು ನಾವು ನಮ್ಮ ಜೀವನನ ಚೆನ್ನಾಗಿ ಮಾಡ್ಕೊಳೋದಕ್ಕಾಗಿ ಬಳಸ್ಕೋಬಹುದು. ಸ್ಪಿರಿಟ್ ವರ್ಲ್ಡ್, ಸ್ಪಿರಿಟ್ ಲೋಕ ಇದೆಯಲ್ಲ, ಅಲ್ಲಿ ಒಂದು ಪವಿತ್ರ ಸ್ಥಳನ ನಿರ್ಮಿಸ್ಬೇಕಾಗತ್ತೆ ನಾವು. ಅಂದರೆ ಅಲ್ಲೊಂದು ರೀತಿಯಲ್ಲಿ ನಿಮ್ಮದೇ ಒಂದು ದೇವಾಲಯ ಅಂದ್ಕೊಳ್ಳಿ, ಒಂದು ಪವಿತ್ರ ಸ್ಥಳ ನಿರ್ಮಿಸಿ, ಆ ಸ್ಥಳ ನಿಮಗೆ ಸಿಕ್ಕಾಬಟ್ಟೆ ಅದಕ್ಕೆ ಪವರ್ ಇರುತ್ತೆ. ಅಲ್ಲಿ ಒಳಗಡೆ ಹೋಗಿ ನೀವು ಹೀಲಿಂಗ್ ಮಾಡ್ಕೋಬೋದು, ಬೇರೆಯವ್ರಿಗೂ ಹೀಲ್ ಮಾಡ್ಬೋದು. ಅದು ಸೇಫ್ ಪ್ಲೇಸ್ ಅದು ನಿಮಗೆ. ಅದೇ ರೀತಿ ನಾವು ನಮ್ಮ ಭೌತಿಕ ಲೋಕದಲ್ಲೂ ಒಂದು ಸ್ಪಿರಿಟ್ ಸ್ಥಳನ ಇಟ್ಕೋತೀವಿ. ಇಲ್ಲೇನು ಮಾಡ್ತೀವೋ ಅದೇ ರಿಫ್ಲೆಕ್ಟ್ ಆಗುತ್ತೆ ಅಲ್ಲಿ, ಅಥವಾ ಅಲ್ಲಿರೋದು ಇಲ್ಲಿ ರಿಫ್ಲೆಕ್ಟ್ ಮಾಡಬೇಕು ನಾವು. ಮತ್ತೆ ನಾವು ಇನ್ವಿಸಿಬಲ್ ಆಗೋದು, ವಿಸಿಬಲ್ ಆಗೋದು, ಗೋಚರವಾಗೋದು, ಅದೃಶ್ಯವಾಗೋದು, ಇವುಗಳನ್ನೆಲ್ಲ ನಾವು ಮಾಡಕ್ಕೆ ಶುರು ಮಾಡ್ಬೋದು. ಅಂದರೆ ನಾವು ನಿಂತಲೇ ಮಾಯ ಆಗೋಗ್ಬಿಡ್ತೀವಿ ನಾವು ಅಂತಲ್ಲ. ನೀವು ಆ ರೀತಿ ಬಳಸಿ ಮಾಡಿದಾಗ ಬೇರೆಯವ್ರಿಗೆ ನೀವು ಕಾಣಿಸ್ಕೊಳೋದೇ ಇಲ್ಲ.
ಯಾಕೆ ನಿಮ್ಮನ್ನ ಗಮನಿಸ್ಲಿಲ್ಲ ಅಂತ ಅನ್ಕೋತಾರೆ ಅವರು. ಆದರೆ ನೀವು ಅದೃಶ್ಯವಾಗಿರ್ತೀರಾ. ಸೊ ಇವನ್ನೆಲ್ಲ ನಾವು ಆ ರೀತಿ ಅಲ್ಲಿ ಉಪಯೋಗಿಸ್ಕೋತೇವೆ. ಸಮಯನ ಹಿಗ್ಗಿಸೋದು, ಕುಗ್ಗಿಸೋದು. ಎಲ್ಲೋ ನೀವು ಹೋಗ್ತಿರ್ತೀರ, ಟೈಮ್ ಇರಲ್ಲ ನಿಮಗೆ, ಅಲ್ಲಿ ರೋಡಲ್ಲಿ ಟ್ರಾಫಿಕ್ಕು, ಏನು ಮಾಡ್ತೀರ ಅವಾಗ? ಸಮಯನ ಹಿಗ್ಗಿಸಿ, ಆವಾಗ ನೀವು ಕರೆಕ್ಟ್ ಟೈಮ್ಗೆ ಹೋಗಿ ತಲುಪ್ತೀರಾ ಅಲ್ಲಿ. ಹಾಗೇನೆ ನಮಗೆ ಕೆಲವು ಕಾರ್ಡ್ಗಳು ಅಂಟ್ಕೊಂಡಿರ್ತವೆ, ಬೇಡದೇ ಇರೋ ರೀತಿಯ ಸಂಬಂಧಗಳು, ಅಥವಾ ಸಂಬಂಧಗಳೇ ಸ್ವಲ್ಪ ಹಾಳಾಗೋಗಿರ್ತವೆ. ಅವುಗಳನ್ನ ಕಟ್ ಮಾಡಿ ಕಾರ್ಡ್ಗಳನ್ನ ಹೊಸ ರೀತಿಯಲ್ಲಿ ನಾವು ವಾಪಸ್ಸು ಅಟ್ಯಾಚ್ ಮಾಡ್ಕೋಬಹುದು. ಹುಣ್ಣಿಮೆ ಮತ್ತು ಅಮಾವಾಸ್ಯೆಗಳಲ್ಲಿ ಆಚರಣೆಗಳನ್ನ ಮಾಡ್ತಾರೆ ಅವರು. ನಮ್ಮಲ್ಲಿ ಬೇಡದೇ ಇರೋದನ್ನ ತೆಗೆದುಹಾಕೋದಕ್ಕೆ ಹುಣ್ಣಿಮೆ ದಿನ ಮಾಡ್ತೀವಿ. ಅಮಾವಾಸ್ಯೆ ದಿನ ನಮ್ಗೇನು ಬೇಕೋ ಅದು ಬೆಳೆಸಲಿಕ್ಕಾಗಿ ಮಾಡ್ತೀವಿ. ಆ ರೀತಿ ಬೇಕಾದಷ್ಟು ಆಚರಣೆಗಳನ್ನ ಇದ್ದಾವೆ, ಅವುಗಳನ್ನ ಮಾಡ್ಬೋದು. ಹಾಗೆ ಸೋಲ್ ರಿಟ್ರೀವಲ್ ಅಂತ ನಾ ಆಗಲೇ ಹೇಳಿದ್ನಲ್ಲ, ಅದನ್ನು ಮಾಡ್ಬೋದು. ಮತ್ತು ಪಾಸ್ಟ್ ಲೈಫ್ಗಳನ್ನ ನೋಡೋದು, ಅವುಗಳನ್ನ ಹೀಲ್ ಮಾಡೋದು. ಅಷ್ಟೇ ಅಲ್ಲದೆ ಒಂದು ರಿವರ್ ಆಫ್ ಟೈಮ್ ಅಂತ ಇದೆ ಅಲ್ಲಿ. ಆ ಲೋಕದಲ್ಲಿ ಏನೇನೋ ಸಿಗುತ್ತೆ, ನೀವು ಹುಡುಕ್ತಾ ಇದ್ರೆ ನಿಮಗೆ ಬೇಕಾದಷ್ಟು ಏನೇನೋ ಸಿಗ್ತವೆ. ಅಲ್ಲೊಂದು ರಿವರ್ ಆಫ್ ಟೈಮ್ ಅಂತ ಇದೆ, ನದಿ, ಸಮಯದ ನದಿ ಅಂತ ಕರಿಬೋದು ಕನ್ನಡದಲ್ಲಿ ಹೇಳಬೇಕು ಅಂದರೆ. ಆ ಇದರಲ್ಲಿ ನೀವು ಪಾಸ್ಟು, ಫ್ಯೂಚರು ಮತ್ತು ಈಗ ಇರೋ ಹಾಗೆ ಬೇಕಾದಷ್ಟು ಏನೇನೋ ಮಾಡ್ಕೋಬೋದಲ್ಲಿ. ಅಷ್ಟೇ ಅಲ್ಲದೆ ಮಿರರ್ಗಳಿದ್ದಾವೆ ಅಲ್ಲಿ, ಬೇರೆ ಬೇರೆ ಥರದ ಮಿರರ್ಗಳಿದ್ದಾವೆ. ಆ ಮಿರರ್ಗಳನ್ನ ಹೇಗೆ ಯೂಸ್ ಮಾಡೋದು ಅಲ್ಲಿ. ಆಮೇಲೆ ಇನ್ನೇನೇನಿರ್ಬೋದಲ್ಲಿ, ಬೇಡದೇ ಇರೋ ಆತ್ಮಗಳು ಕೆಲವು ನಮಗೆ ಅಟ್ಯಾಚ್ ಮಾಡಿಕೊಂಡು ನಮ್ಮ ಶಕ್ತಿನ ಅವು ಹೀರ್ತಾ ಕೂತಿರ್ತವೆ. ಅಂಥ ಆತ್ಮಗಳನ್ನ ನಾವು ರಿಲೀಸ್ ಮಾಡ್ಬೋದು. ಓಕೆ, ಈ ಆತ್ಮಗಳೆಲ್ಲ ಮನುಷ್ಯರದು ಅಂತ ಅನ್ಕೋಬೇಡಿ. ಬೇಕಾದಷ್ಟು ಮನುಷ್ಯರು ಅಲ್ಲದೆ ಇರೋವು, ಜಸ್ಟ್ ಏನಂತ ಹೇಳೋದು, ಅದಕ್ಕೆ ಸೈಕೋಪಾಂಪ್ ಅಂತ ಹೇಳ್ತಾರೆ. ಜಸ್ಟ್ ಒಂದು ರೀತಿಯ ಅವು ಎಂದೂ ದೇಹ ಎತ್ತಿ ಭೂಮಿನಲ್ಲಿ ಬಂದಿರಲ್ಲ. ಅವು ಜಸ್ಟ್ ಆತ್ಮಗಳು, ಸ್ಪಿರಿಟ್ಗಳವು. ಅವು ಮನುಷ್ಯರೇ ಅಲ್ಲ. ಅವಕ್ಕೆ ಕೆಲವು ಪ್ರಿಮಿಟಿವ್ ಇದಿರ್ತವೆ, ಏನು ಹೇಳ್ತವೆ, ಶಕ್ತಿಗಳಿರ್ತವೆ. ಅದು ಒಂದೇನಂದ್ರೆ ಇನ್ನೊಬ್ರು ಶಕ್ತಿನ ಹೀರ್ತಾ ಕೂತಿರೋದು, ಜಿಗಣೆ ಥರ. ಅವುಗಳನ್ನೆಲ್ಲ ತೆಗೆದು ಹಾಕಿದಾಗಲೂ ನಮ್ಮ ಲೈಫು ಚೆನ್ನಾಗಾಗ್ತವೆ. ಮತ್ತು ಅತೀಂದ್ರಿಯ ಶಕ್ತಿ ಸುಧಾರಣೆಗಳು, ಪ್ರಾಣಿಗಳಿಗೆ ಹೋಗಿ ನಾವು ಕೇಳೋದು, ಇದಕ್ಕೇನು ಮಾಡಬೇಕು ಹೇಳು ಅಂತ. ಬೇಕಾದಂಥ ಕರೆಕ್ಟಾಗೆ ಗೊತ್ತು ಮಾಡ್ಕೋಬೇಕು, ಯಾವ ಪ್ರಾಣಿನ ಕರೆದ್ರೆ ನನಗೆ ಹೇಗೆ ಇದಾಗುತ್ತೆ. ಅಂಥದೇ ಪ್ರಾಣಿನ ಕರೆದು ನಾವು ಅದಕ್ಕೆ ಇದು ಮಾಡ್ಕೋಬೋದು. ಎಲೆಗಳನ್ನ ಓದ್ಬೋದು. ಎಲೆಗಳ ಮೇಲೆ ನಿಮ್ಗೇನು ಬೇಕೋ ಅದೆಲ್ಲ ನಿಮಗೆ ಬೇಕಾಗಿರುವಂಥ ಸೊಲ್ಯೂಷನ್ ಬರೆದಿರುತ್ತೆ. ಸೊ ಇವಾಗ ಎಲೆಗಳನ್ನ ಓದೋಕ್ಕೆ ಎಕ್ಸಾಂಪಲ್ ಅಂದರೆ, ಈಗ ಟ್ಯಾರೋ ಕಾರ್ಡ್ ಓದ್ತೀರಾ ಅಲ್ವಾ, ನಿಮ್ಗೇನೋ ಒಂದು ಪ್ರಾಬ್ಲಮ್ ಇರುತ್ತೆ, ಅದಕ್ಕೆ ತಕ್ಕಂತೆ ಒಂದು ಟ್ಯಾರೋ ಕಾರ್ಡ್ ಓದ್ತೀರಾ. ಟ್ಯಾರೋ ಕಾರ್ಡ್ ಬೇಕೇ ಆಗಿಲ್ಲ, ಬಿದ್ದಿರೋ ಒಂದು ಎಲೆನ ತೆಗೆದು ನಿಮ್ಮ ಪ್ರಶ್ನೆಗೆ ತಕ್ಕಂತೆ ನೀವು ಓದಬಹುದು, ಸೊಲ್ಯೂಷನ್ ಬರುತ್ತೆ. ಚಿಹ್ನೆಗಳನ್ನ, ಸಿಂಬಲ್ಗಳನ್ನ ಯೂಸ್ ಮಾಡೋದು. ಎಲ್ಲೆಲ್ಲೋ ನಮಗೆ ಬೇಕಾಗಿರೋ ಕಡೆ ನಾವು ಸಿಂಬಲ್ಗಳನ್ನ ಹಾಕಿ ನಮಗೆ ಬೇಕಂತ ಒಂದು ಸೊಲ್ಯೂಷನ್ನ ಕಂಡುಕೋಬಹುದು. ಓಕೆ, ಅಷ್ಟೇ ಅಲ್ಲದೆ ನಾವು ಮೇಲಿನ ಲೋಕ ಇರೋದ್ರಿಂದಾಗಿ ದೇವತಾ ಮಾರ್ಗದರ್ಶಿಗಳನ್ನು ಮತ್ತು ನಮ್ಮ ಒರಿಜಿನಲ್ ತಂದೆ ತಾಯಿಗಳು, ನಮ್ಮ ಈ ಜೀವನದ ತಂದೆ ತಾಯಿಗಳು ಬೇರೆ, ಪ್ರತಿ ಜೀವನದಲ್ಲೂ ನಮಗೆ ಬೇರೆ ಬೇರೆ ತಂದೆ ತಾಯಿಗಳಿದ್ದಾರೆ, ಹೌದಲ್ವಾ? ಪ್ರತಿಯೊಂದು ಲೈಫು ನಾವು ರೀಇನ್ಕಾರ್ನೇಷನ್ ಆಗಿ ಹೊಸ ಹೊಸ ಲೈಫ್ ಬಂದಾಗಲೂ ಪ್ರತಿಯೊಂದರಲ್ಲೂ ಬೇರೆ ಬೇರೆ ತಂದೆ ತಾಯಿಗಳಿದ್ದಾರೆ. ಆದರೆ ನಮ್ಮ ಆತ್ಮಕ್ಕೆ ಒರಿಜಿನಲ್ ಆಗಿ ಇಬ್ಬರು ತಂದೆ ತಾಯಿಗಳಿದ್ದಾರೆ. ಅವ್ರುಗಳು ನಮಗೆ ಮೇಲಿನ ಲೋಕದಲ್ಲಿ ಸಿಗ್ತಾರೆ. ಆ ಆತ್ಮ ಕ್ರಿಯೇಟ್ ಆಗಿರೋದು ಅವರಿಂದ. ಅವರು ಬೇರೆ ಬೇರೆ ಲೋಕಗಳು ಅಂದರೆ ನಾನು ಹೇಳ್ತಾ ಇರೋದು ಭೂಮಿ ಅಲ್ಲ, ಭೂಮಿ ಒಂದೇ ಅಲ್ಲ, ಬೇರೆ ಯಾವುದೋ ಒಂದು ರೆಲ್ಮ್ ಸೇರಿರ್ಬೋದು ಅವರು. ಬಟ್ ಅವರೆಲ್ಲರೂ ಮೇಲ್ಲೋಕದಲ್ಲಿ ನಿಮಗೆ ಸಿಗ್ತಾರೆ. ಅವ್ರುಗಳಿಂದ ನೀವು ನಿಮ್ಮ ಮಾರ್ಗದರ್ಶನ ತಗೊಬೋದು ನಿಮ್ಮ ಲೈಫ್ ಬಗ್ಗೆ. ಆಮೇಲೆ ಮರಗಳನ್ನ ಮಾತಾಡಿಸ್ಬೋದು, ನೀವು ಮರಗಳಿಂದ ಗುಣಪಡಿಸ್ಕೋಬೋದು. ಆಮೇಲೆ ಬೇರೆ ಬೇರೆ ಸ್ಥಳಗಳಿಗೆ ಹೋಗ್ಬೋದು. ಅಂಥ ಒಂದು ಸ್ಟೇಟ್ ಆಫ್ ಮೈಂಡಲ್ಲಿ ಬೇರೆ ಸ್ಥಳಗಳಿಗೆ ಹೋಗಿ, ರಿಮೋಟ್ ವ್ಯೂಯಿಂಗ್ ಅಂತಲೂ ಹೇಳ್ತಾರೆ ಅದಕ್ಕೆ, ಆಸ್ಟ್ರಲ್ ಪ್ರೊಜೆಕ್ಷನ್ಸ್ ಅಂತ ಹೇಳ್ತಾರೆ. ಇದನ್ನೆಲ್ಲ ಶಮನ್ಸ್ಗಳು ಮಾಡ್ತಾರೆ. ಬಟ್ ಇವಕ್ಕೆಲ್ಲ ತುಂಬ ಪ್ರಾಕ್ಟೀಸ್ ಬೇಕು, ಸಿಕ್ಕಾಪಟ್ಟೆ ಸುಲಭವಾಗಿ ಆಗುವಂಥದ್ದಲ್ಲ. ಅಡ್ವಾನ್ಸ್ ಶಮನ್ಗಳು ಶೇಪ್ ಶಿಫ್ಟಿಂಗ್ ಅಂತ ಮಾಡ್ತಾರೆ. ಅವರೇ ಬೇರೆ ಥರ ಪ್ರಾಣಿಗಳಂಗೆ ಅವರು ಕನ್ವರ್ಟ್ ಆಗ್ತಾರೆ.
ಆವಾಗ ಆ ಪ್ರಾಣಿಯ ಎಲ್ಲ ಒಂದು ಮೆಡಿಸನ್ ಅಂತ ಹೇಳ್ತಾರೆ ಅವರು, ಆ ಪ್ರಾಣಿಯ ಒಂದು ಕೇಪಬಿಲಿಟಿ ಏನಿದೆಯೋ ಅವೆಲ್ಲದೂ ಅವರಿಗೂ ಬರುತ್ತೆ. ಓಕೆ, ಆದರೆ ಇವೆಲ್ಲ ಸ್ವಲ್ಪ ಕಷ್ಟದ ಕೆಲಸ. ನಾವು ಅದಕ್ಕೆ ಹಾಗಾಗಿ ನಾವು ಅವನ್ನೆಲ್ಲ ಮಾಡೋಕ್ಕೆ ಹೋಗೋದಿಲ್ಲ. ಆದರೆ ನಾನು ಹೇಳ್ತಾ ಇರೋದು ಶಮನ್ಗಳು ಏನೆಲ್ಲ ಮಾಡ್ತಾರೆ ಅನ್ನೋದ್ರಲ್ಲಿ ಶೇಪ್ ಶಿಫ್ಟಿಂಗು ಮತ್ತು ಆ ರೀತಿ ಆ ರೀತಿ ಆ ಪ್ರಾಣಿಯ ಸಾಮರ್ಥ್ಯಗಳನ್ನ ತಗೊಳೋದು, ಆ ಸಾಮರ್ಥ್ಯಗಳನ್ನ ತಗೊಂಡು ಅವ್ರಿಗೆ ಬೇಕಾದಂಗೆ ಲೈಫಲ್ಲಿ ಏನೇನೋ ಮಾಡ್ಕೋತಾರೆ ಅವರು. ಆ ರೀತಿಯಲ್ಲಿ ಮಾಡೋದೆಲ್ಲ ಕಲಿಬಹುದು. ಪ್ಲಸ್ ಶೇಪ್ ಶಿಫ್ಟಿಂಗ್ ಅಂದರೆ ಇನ್ನೂ ಬರೀ ಪ್ರಾಣಿಗಳ್ದೇ ಶೇಪ್ ಶಿಫ್ಟ್ ಆಗಬೇಕು ಅಂತೇನಿಲ್ಲ. ಆ, ಬೇಕಾದಷ್ಟು ಬೇರೆ ರೀತಿಯಲ್ಲೂ ನಾವು ಶೇಪ್ ಶಿಫ್ಟ್ ಮಾಡ್ಕೋಬಹುದು. ಅಂದರೆ ಇವಾಗ ಬೇಕಾದರೆ ಒಂದು ದೇವತೆ ಥರ ನೀವು ಶೇಪ್ ಶಿಫ್ಟ್ಗೆ ಚೇಂಜ್ ಆಗಬಹುದು. ಹೀಗೆ ಬೇರೆ ಬೇರೆ ಎಲ್ಲದನ್ನು ನಾವು ಮಾಡಬಹುದು. ಓಕೆ, ಇನ್ನೇನು ಮಾಡಬಹುದು ಶಮನಿಸಮ್ನಿಂದ? ವಿವಿಧ ಲೋಕಗಳಲ್ಲಿ ಪ್ರಯಾಣಿಸೋದು. ಕೊನೆಗೆ ಶಾಮನಿಕ್ ಡೆತ್ ಅಂತಲೂ ಇದೆ. ಕೆಲವು ಸಲ ಶಮನಿಕ್ ಡೆತ್ಗಳು ಆಟೋಮ್ಯಾಟಿಕ್ ಆಗುತ್ತೆ. ಶಮನಿಕ್ ಇದ್ರಲ್ಲಿ ಮಾಡ್ಬೇಕು ಅಂದ್ರತ ನಾವು ತೀರೋಗ್ಬಿಡ್ತೀವಿ ಅಂತಲ್ಲ, ನಮ್ಮ ಹಿಂದಿನದೆಲ್ಲ ಬಿಟ್ಟು ಹೊಸದಾಗಿ ನಮಗೇನೋ ಒಂದು ಶುರುವಾಗತ್ತೆ. ಅದು ಕೆಲವು ಡೀಪ್ ಆಗಿರೋ ಸಿಕ್ಕಾಕೊಂಡಿರೋ ಪ್ರಾಬ್ಲಮಿಂದ ನಮ್ಮನ್ನು ಅದು ಹೊರಗೆ ತೆಗೆಯುತ್ತೆ. ಶಮನಿಕ್ ಡೆತ್ನ ಯಾರು ನಾವಾಗೇ ಮಾಡ್ಕೊಳಕ್ಕೆ ಸಾಧ್ಯವೇ ಇಲ್ಲ. ನಿಮ್ಮ ಪ್ರಾಣಿ ನಿಮಗೆ ಕೆಲವು ಸಲ ಮಾಡತ್ತೆ. ಆವಾಗ ನೀವು ಪೂರ್ತಿ ಚೇಂಜ್ ಆಗ್ತೀರಾ. ಬೇಕಾದಷ್ಟು ಒಳ್ಳೇದಾಗತ್ತೆ ನಿಮ್ಮ ಲೈಫಲ್ಲಿ. ಮತ್ತು ನೀವು ಯಾವುದೋ ಒಂದು ಡೀಪ್ ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡಿದ್ರೆ ಆ ಪ್ರಾಬ್ಲಮ್ ಹೊರಟೋಗುತ್ತೆ. ಹೀಗೆ ಇಂಥ ಪರಿಕಲ್ಪನೆಗಳು ಎಲ್ಲ ನಡೆಯುತ್ತೆ. ಇವೆಲ್ಲ ಹೇಳಾಯ್ತೀಗ. ಸೊ ಇಲ್ಲಿಗೆ ನಾವು ಶಮನಿಸಮ್ ಅಂದರೆ ಏನು ಅನ್ನೋ ಒಂದು ಐಡಿಯಾ ನಮಗೆ ಬಂದಿದೆ. ಈಗ ಒಂದೆರಡು ಎಕ್ಸಾಂಪಲ್ಗಳನ್ನ ಹೇಳೋಣ. ಓಕೆ, ಏನಾಗುತ್ತೆ ಶಮನಿಕ್ ಹೀಲಿಂಗ್ ಕಲ್ತ್ರೆ ಏನಾಗುತ್ತೆ? ಫಸ್ಟು ನೀವು ನಿಮಗಾಗಿ ಉಪಯೋಗಿಸ್ಕೋಬೇಕಿದ್ದ ಒಂದು ಲಾಸ್ಟ್ ಕ್ಲಾಸ್ದು ಒಬ್ರದ್ದು ಎಕ್ಸಾಂಪಲ್ ಹೇಳ್ತೀನಿ. ಅವ್ರ ಮಗಳಿಗೆ ಮೆಡಿಕಲ್ಗೆ ಸೇರ್ಸಕ್ಕಿತ್ತು. ಅದಕ್ಕೆ ದುಡ್ಡು ಬೇಕಿತ್ತು, ಅವ್ರಿಗೆ ಸ್ವಲ್ಪ ಜಾಸ್ತಿ ದುಡ್ಡೇ ಬೇಕಿತ್ತು. ಅದಕ್ಕೆ ಸ್ವಲ್ಪ ದುಡ್ಡನ್ನ ಅವರು ಕಲೆಕ್ಟ್ ಮಾಡಿದ್ರು. ಎಲ್ಲಿಂದ ದುಡ್ಡು ಸಿಗುತ್ತಪ್ಪ ಅಂತ ಯೋಚನೆ ಮಾಡ್ತಾ ಇದ್ರು ಅವರು. ಅದೇ ಟೈಮಲ್ಲಿ ಸ್ವಲ್ಪ ಆಕ್ಸಿಡೆಂಟ್ ಆಗಿಬಿಟ್ಟು ಅವರು ಹಾಸ್ಪಿಟಲ್ ಬೇರೆ ಇರಬೇಕಾಗ್ತಿತ್ತು. ಹಾಗಾಗಿ ಬೇರೆ ಕಡೆ ಎಲ್ಲ ದುಡ್ಡನ್ನ ಕಲೆಕ್ಟ್ ಮಾಡೋಕ್ಕೆ ಅವ್ರಿಗೆ ಆಗ್ತಿರ್ಲಿಲ್ಲ. ಆದರೆ ಅವರು ಹಾಸ್ಪಿಟ್ಲಲ್ಲಿ ಕೂತಿದ್ದಾಗ ಸುಮ್ಮನೆ ಕೂತಿದ್ದೇನಾರ ಒಂಥರ ಶಮನಿಕ್ ಜರ್ನಿ ಮಾಡಿ ನೋಡೋಣ, ಎಲ್ಲಿ ದುಡ್ಡಿದೆ, ದುಡ್ಡು ಬಗ್ಗೆ ಹೇಗೆ, ಎಲ್ಲಿಂದ ದುಡ್ಡು ನನಗೆ ಬರಬಹುದು ಅಂದ್ಕೊಂಡು ಅವರು ಶಮನಿಕ್ ಜರ್ನಿ ಮಾಡಿದ್ರು ಅವರು. ಆಗೇನಾಯ್ತು ಅವರಿಗೆ, ಒಂದು ಚಿಟ್ಟೆ ಹಾರೋಗ್ತಾ ಇದ್ದಿದ್ದು ಕಾಣ್ತು. ಅವ್ರದ್ದು ಪ್ರೈಮರಿ ಎನಿಮಲ್ ಏನು ಅಂತ ನನಗೆ ಗೊತ್ತಿಲ್ಲ. ಚಿಟ್ಟೆ ಇರ್ಬೋದು ಅಥವಾ ಇಲ್ದಿರ್ಬೋದು, ಅದು ನಂಗೆ ಗೊತ್ತಿಲ್ಲ. ಆದರೆ ಚಿಟ್ಟೆ ಹಾರ್ಕೊಂಡು ಹೋಗ್ತಾ ಇತ್ತು. ಒಂದು ಮಡಕೆ ಪೂರ್ತಿ ಬೆಳ್ಳಿ ಬಂಗಾರ ಇರುವಂಥ ಒಂದು ಮಡಕೆ ಕಾಣ್ತು ಅವ್ರಿಗೆ ಗಡಿಗೆ. ಏನಿದು ಹಿಂಗಂದ್ರೆ ಅಂತ ಅರ್ಥ ಆಗಲಿಲ್ಲ. ಅವರು ಸುಮ್ಮನಾದರು. ಮತ್ತೆ ಎರಡನೇ ದಿನನೂ ಏನಿದು ಈ ಥರ ಒಂದು ಚಿನ್ನದ ಇದು ಕಾಣ್ತಲ್ಲ, ಏನಿದು ಅಂದ್ಬಿಟ್ಟು ಮತ್ತೆ ಅವರು ಜರ್ನಿ ಮಾಡಿದಾಗ ಅದರಲ್ಲಿ ಚಿಟ್ಟೆಗಳು ಕಾಣ್ತು ಅವ್ರಿಗೆ. ಚಿಟ್ಟೆ ಕಂಡಾಗ ನಾವು ನಮ್ಮ ಪ್ರಯಾಣಗಳನ್ನ ಮಾಡಿದಾಗ ಕ್ಲಾಸಲ್ಲಿ ಅವರ ಪೂರ್ವಜರು ಇಟ್ಟಿರೋದು, ಪೂರ್ವಜರು ಅದು ಅನ್ನಕ್ಕೆ ಅವರಿಗೆ ಅನ್ನಿಸ್ತು. ಚಿಟ್ಟೆ ಹೇಳ್ತಾ ಇರೋದಂದ್ರೆ ಪೂರ್ವಜರಿಗೆ ಸಂಬಂಧಪಟ್ಟಿದ್ದೇನೋ ಇದು ಅಂತ ಅನ್ನಿಸ್ತು ಅವರಿಗೆ. ತಕ್ಷಣ ಅವರು ಮನೆಗೆ ಅವ್ರು ಹೋದ್ಮೇಲೆ ಹಾಸ್ಪಿಟ್ಲಿಂದ ಹಳೇ ಎಲ್ಲದೂ ಫೈಲ್ಗಳನ್ನ ಎಲ್ಲದನ್ನೂ ತೆಕ್ಕೊಂಡು ನೋಡೋಕ್ಕೆ ಶುರು ಮಾಡಿದ್ರು ಅವರು. ಆವಾಗ ಗೊತ್ತಾಯಿತು ಅವ್ರ ಮಾವನವರು ಅಥವಾ ಅವರ ಅಜ್ಜನೋ ಗೊತ್ತಿಲ್ಲ, ಅಂತೂ ಒಟ್ಟಿನಲ್ಲಿ ಅವರಿಲ್ಲ ಈಗ. ಅವರಿಗೆ ಅವರು ಇನ್ವೆಸ್ಟ್ ಮಾಡಿ ಇಟ್ಟಂಥ ತುಂಬ ಲಕ್ಷಾಂತರ ರೂಪಾಯಿ ಇರೋದು ಅವರಿಗೆ ಗೊತ್ತಾಯಿತು. ಅದು ಫ್ಯಾಮಿಲಿ ಮರ್ತೇ ಹೋಗಿತ್ತು ಅವರಿಗೆ. ಫ್ಯಾಮಿಲಿಯಲ್ಲಿ ಇರೋರು ಎಲ್ಲರೂ ಮರ್ತು ಬಿಟ್ಟಿದ್ರು ಅದನ್ನು. ಅವ್ರಿಗೆ ಅದು ಗೊತ್ತೇ ಇರಲಿಲ್ಲ. ಆ ಇನ್ಫಾರ್ಮೇಷನ್ ಆ ಡಾಕ್ಯುಮೆಂಟ್ಸಲ್ಲಿ ಸಿಕ್ತು ಅವರಿಗೆ. ಸೊ ಎಲ್ಲ ಫ್ಯಾಮಿಲಿಯವರೆಲ್ಲರೂ ಕೇಳಿದ್ರು, ಅದೇನು ಗೊತ್ತಾಯ್ತು ನಿಂಗೆ ಇದನ್ನು ತೆಗೆದು ನೋಡಬೇಕು ಅಂತ. ಈ ರೀತಿಯಾಗಿ ನಮಗೆ ಬೇಕಾದಷ್ಟು ಏನೇನೋ ನಡೀತವೆ.
ಇನ್ನೊಬ್ಬರಿಗೆ ಕಾಲು ಸಿಕ್ಕಾಪಟ್ಟೆ ನೋವ್ತಿತ್ತು, ಸಯಾಟಿಕಾ ಪೇನೋ ಅಥವಾ ಏನೋ ಪೇನ್ ಅದು ಅವ್ರಿಗೆ ಇತ್ತು. ಆಗ ಅವರು ಜರ್ನಿ ಮಾಡಿಬಿಟ್ಟು ಇದ್ರ ಬಗ್ಗೆ ಏನು ಮಾಡೋದು, ಇದನ್ನ ಹೇಗೆ ಪರಿಹರಿಸ್ಕೊಳ್ಳೋದು ಅಂತ ಹೇಳಿದಾಗ ಅವರ ಪ್ರೈಮರಿ ಎನಿಮಲ್ಲು ಅವ್ರನ್ನ ಹಿಡ್ಕೊಂಡು, ಕೂದಲನ್ನ ಹಿಡ್ಕೊಂಡು ಗಿರ್ಗಿಟ್ಟೆ ಥರ ಫುಲ್ಲಿ ತಿರುಗಿಸಿ 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 ಬಿಡ್ತು ಕೆಳಗಡೆ. ಇದೆಂತಪ್ಪ ವಿಚಿತ್ರ, ಹೀಗೆ ಮಾಡ್ತಿದೆಯಲ್ಲ ಅದು ಅಂತ ಅಂದ್ಕೊಂಡ್ರು. ಬಟ್ ನಾಳೆಯಿಂದ ಅವ್ರಿಗೆ ಪೇಯ್ನ್ ಇರಲಿಲ್ಲ. ಅವರಿಗೆ ಒಬ್ಬರು ಆಯುರ್ವೇದಿಕ್ ಫ್ರೆಂಡ್ ಇದ್ದರು, ಅವ್ರ ಹತ್ರ ಇವ್ರು ಹೇಳಿದ್ರು, ಎಷ್ಟು ವಿಚಿತ್ರ ಅಂದರೆ ನೋಡು ಈ ಥರ ಆಯಿತು, ಆಮೇಲಿಂದ ನನ್ನ ಕಾಲು ನೋವು ಇಲ್ಲ ಅಂತ. ಆಗ ಈ ಆಯುರ್ವೇದಿಕ್ ವೈದ್ಯರು, ನಾವು ಈ ಥರ ಓದಿದ್ದೀವಿ ಆಯುರ್ವೇದದಲ್ಲಿ, ಹಿಂದೆ ಈ ಥರ ನೋವಿದ್ದಾಗ ಈ ಆ, ಎತ್ತಿನ ಗಾಡಿ ಇರುತ್ತಲ್ಲ, ಅದರದ್ದು ದೊಡ್ಡ ಚಕ್ರ ಇರುತ್ತಲ್ಲ, ಆ ಚಕ್ರಕ್ಕೆ ಕಟ್ಟಿ ತಿರುಗಿಸೋರಂತೆ ಪೇಯ್ನ್ ಹೋಗೋದಿಕ್ಕೆ. ಆದರೆ ಈಗ ಯಾರು ಅದನ್ನು ಪ್ರಾಕ್ಟೀಸ್ ಮಾಡೋದಿಲ್ಲ, ಹಿಂದೆ ಮಾಡ್ತಾ ಇದ್ರು ಅಂತ ಅವ್ರು ಹೇಳಿದ್ರು. ಹೀಗೆ ವಿಚಿತ್ರವಾಗಿ ಸೊಲ್ಯೂಷನ್ಗಳು ಬರ್ತವೆ. ಓಕೆ. ಆಮೇಲೆ ನಮಗೆ ಸದ್ಯಕ್ಕೆ ಏನು ಮಾಡಕ್ಕೆ ತೋಚ್ತಾ ಇಲ್ಲ ಅಂದಾಗ ನಾವು ಶಮನಕ್ಕೆ ಪ್ರಯಾಣ ಮಾಡಿ ನೋಡಿದಾಗ ನಮಗೆ ಸೊಲ್ಯೂಷನ್ಸ್ಗಳು ಬರ್ತವೆ. ಹಾಗಾಗಿ ಇವುಗಳನ್ನು ಕಲಿಯೋದ್ರಿಂದ ಒಂದು ಇಂಟ್ರೆಸ್ಟಿಂಗ್, ಇನ್ನೊಂದು ನಮಗೆ ಯಾವುದೋ ರೀತಿಯಲ್ಲಿ ಹೆಲ್ಪ್ ಮಾಡ್ತವೆ ನಮ್ಮ ಲೈಫಲ್ಲಿ. ಓಕೆ. ಇದಕ್ಕೆ ಎಷ್ಟೊಂದು ರೀತಿಯಲ್ಲಿ ನಾವು ಅದಕ್ಕೆ ತಕ್ಕಂಥ ಒಂದು ಪ್ರೊಸೀಜರ್ ಇರುತ್ತೆ, ಅದನ್ನೇ ಉಪಯೋಗಿಸ್ಬೇಕು ನಾವು. ಹೇಗೆ ಅಂದರೆ, ನಾವು ಕೆಳಗಿನ ಪ್ರಪಂಚಕ್ಕೆ ಹೋಗೋಕ್ಕೆ ಮೊದಲು ಶಾಲ್ ಹೊತ್ಕೋತೀವಿ, ಒಂದು ಪ್ರೇಯರ್ನ ಮಾಡ್ತೀವಿ, ಆಮೇಲೆ ನಾವು ಬ್ರೀದಿಂಗ್ನ ಸ್ಲೋ ಮಾಡ್ತೀವಿ, ಡ್ರಮ್ನ ಹೊಡಿತೀವಿ, ಡ್ರಮ್ನ ಹೊಡ್ಕೊಂಡು ಆಮೇಲೆ ನಾವು ಅಲ್ಲಿ ಹೋಗ್ತೀವಿ. ಯಾಕೆ ಈ ಥರ ಶಾಲ್ನ ಹಾಕೋಬೇಕು ನಾವು? ಯಾಕಂದರೆ ನಮ್ಮನ್ನು ನಾವೇ ಬಚ್ಚಿಟ್ಕೋಬೇಕು. ನಮ್ಮ ಥರನೇ ಬೇಕಾದಷ್ಟು ಜನ ಆ ಲೋಕದಲ್ಲಿ ಇರ್ತಾರೆ, ಬೇರೆ ಬೇರೆ ರೀತಿಯಿಂದ ಅಲ್ಲಿ ಬರ್ತಿರ್ತಾರೆ. ಅವ್ರುಗಳಿಗೆ ನಾವು ಕಾಣಿಸ್ಕೋಕೂಡ್ದು, ಯಾಕಂದರೆ ಅವ್ರು ನಮಗೆ ಏನು ಬೇಕಾದರೆ ಮಾಡಬಹುದು ಅಂತ ಲೆವೆಲಲ್ಲಿ. ಹಾಗಾಗಿ ನಮ್ಮ ಪ್ರಾಣಿ ಜೊತೆ ಹೋಗಬೇಕು, ಪ್ಲಸ್ ನಾವು ಶಾಲ್ನ ಹೊತ್ಕೊಂಡು ಹೋಗಬೇಕು. ಮತ್ತು ಅಲ್ಲೇ ಸಿಕ್ಕಿರೋ ಕಲ್ಲುಗಳು ಅವುಗಳನ್ನೆಲ್ಲ ನಾವು ತಗೊಂಡು ಬರೋಂಗಿಲ್ಲ, ಅಲ್ಲೇ ಬಿಟ್ಟು ಬರಬೇಕು. ನಮಗೆ ಅಲ್ಲಿ ಪರ್ಮಿಷನ್ ಇಲ್ಲದೆ ನಾವು ಪಚ್ಚಕುಟ್ಟಿ ಅಂತ ಆ ಕೆಳಗಿನ ಲೋಕನ ನೋಡ್ಕೊಂಡವನೊಬ್ಬ ಇರ್ತಾನೆ, ಅವನ ಹತ್ರ ಪರ್ಮಿಷನ್ ತಗೊಂಡು ನಾವು ಬೇಕಾದ್ರೆ ಬರ್ಬೋದೇ ಹೊರತು ನಾವು ಇನ್ನೇನು ತರೋಂಗಿಲ್ಲ ಅಲ್ಲಿಂದ ಇಲ್ಲಿಗೆ. ಅಷ್ಟೇ ಅಲ್ಲದೆ ಕಲ್ಲುಗಳನ್ನು ಜರುಗಿಸೋದ್ರಿಂದಲೂ ಪರಿಹಾರಗಳು ನಡೀತವೆ. ಓಕೆ. ಅಷ್ಟೇ ಅಲ್ಲದೆ ನಾವು ಬೇಕಾಗಿರೋ ಪ್ರಾಣಿಗಳನ್ನ ನಾವು ಎಷ್ಟು ಅವುಗಳ ಜೊತೆ ಸಂಬಂಧ ಬೆಳೆಸ್ತೀವೋ, ಎಷ್ಟು ನಾವು ಅವುಗಳನ್ನು ನೋಡ್ತೀವೋ, ಅವು ಸ್ಲೋ ಆಗಿ ಮಧ್ಯ ಪ್ರಪಂಚದಲ್ಲಿ ನೀವಿರೋ ಕಡೆನೂ ನಿಮಗೆ ಕಾಣಿಸಿಕ್ಕೆ ಶುರುವಾಗ್ತವೆ. ಏನು ಹಂಗಂದ್ರೆ, ನೀವು ಕೂತಿದ್ರೆ ನಿಮ್ಮ ಪಕ್ಕದಲ್ಲಿ ನಿಮಗೆ ನಿಮ್ಮ ಪ್ರಾಥಮಿಕ ಪ್ರಾಣಿ ಆನೆ ಅಂದ್ಕೊಳ್ಳಿ, ನಿಮ್ಮ ಪಕ್ಕದಲ್ಲಿ ಆನೆ ಬಂದು ಒಂದು ಸೊಂಡ್ಲು ನಿಮ್ಮನ್ನ ಮುಟ್ಟಿದಂಗೆ ಆಗುತ್ತೆ. ಅದು ನಿಮಗೆ ಅದು ನಾನು ಇಲ್ಲಿದ್ದೀನಿ ನಿನ್ನ ಜೊತೆ ಅಂತ ಹೇಳೋದಷ್ಟೇ. ಹಾಗೇನೆ ನನ್ನ ಸ್ನೇಹಿತೆದು ಮಗ ಟಾಯ್ಲೆಟಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದ ಒಂದ್ಸಲ. ಆವಾಗ ನನ್ನ ಸ್ನೇಹಿತೆ ಏನು ಮಾಡಿದ್ರು ಅಂದರೆ, ಅವರು ಇವ್ರನ್ನ ಬಡಗಿನೆಲ್ಲ ಕರೆಸಿದ್ರು, ಎಲ್ಲ ಮಾಡ್ತಿದ್ರು ಅದನ್ನು ತೆಗ್ಸೋಕ್ಕೆ. ಬಟ್ ಅವ್ರು ಸಿಗ್ತಾ ಇರಲಿಲ್ಲ, ಭಯ ಆಗ್ತಿತ್ತು ಅವ್ರಿಗೆ ಏನು ಮಾಡೋದಪ್ಪ ಅಂತ. ಆಗ ಅವರ ಪ್ರಾಣಿ ತೋಳನ್ನ ಕೇಳಿದ್ರು, ದಯವಿಟ್ಟು ಇದನ್ನು ತೆಗೆಸು ಅಂತ. 10 ನಿಮಿಷದಲ್ಲಿ ಆ ಮಗು ಬಾಗಿಲು ತೆಕ್ಕೊಂಡು ಹೊರಗೆ ಬಂತು. ಸೊ ಹೀಗೆ ಬೇಕಾದಷ್ಟು ಉದಾಹರಣೆಗಳಿದ್ದಾವೆ. ಎಷ್ಟೋ ಜನ ಮೆಸೇಜ್ ಮಾಡಿದ್ದಾರೆ ನನಗೆ, ಈ ರೀತಿ ನನಗಾಯಿತು ಅನುಭವ, ಈ ರೀತಿ ನನಗೆ ಸೊಲ್ಯೂಷನ್ ಸಿಕ್ಕಿದೆ, ಈ ರೀತಿ ನನಗೆ ತುಂಬ ಅದರಿಂದ ಹೆಲ್ಪ್ ಆಗಿದೆ. ಆ ಥರ ತುಂಬ ಜನ ನಮಗೆ ಮೆಸೇಜ್ ಕಳಿಸಿದ್ದಾರೆ. ಸೊ ಈ ರೀತಿ ನಾವು ಅಲ್ಲಿ ಇರೋವಂಥ ಬೇಕಾದಷ್ಟು ಹೆಲ್ಪ್ಗಳು, ಮತ್ತು ಅಲ್ಲಿ ಬೇಕಾದಷ್ಟು ಜನಗಳು, ಈಗ ಪಚ್ಚಕುಟ್ಟಿ ಅಂತ ನಾನೇನು ಹೇಳಿದೆ, ಅವನು ಅಲ್ಲಿ ನೋಡ್ಕೊಳೋನು ಕೆಳಲೋಕನ, ಹಾಗೆ ಮೇಲ್ಲೋಕನ ಬೇರೆ ನೋಡ್ಕೋತಾರೆ, ಹಾಗೆ ಮಧ್ಯಲೋಕನೂ ಬೇರೆ ನೋಡ್ಕೋತಾರೆ. ಇವರೆಲ್ಲರೂ ನಿಮಗೆ ಹೆಲ್ಪ್ ಮಾಡ್ತಾರೆ. ಹಾಗೆ ಈ ಶಮನಿಕ್ ವರ್ಲ್ಡ್ ಅಂತ ಏನು ಹೇಳ್ತೀವಿ, ಸ್ಪಿರಿಟ್ ಲೋಕ, ಅದರಲ್ಲಿ ಬೇಕಾದಷ್ಟು ಜನ ನಮಗೆ ಹೆಲ್ಪ್ ಮಾಡೋಕ್ಕೆ ಇದ್ದಾರೆ. ನಾವು ಅಲ್ಲಿಗೆ ಕನೆಕ್ಷನ್ ಪಟ್ಕೊಂಡು ನಾವು ಹೆಲ್ಪ್ ತಗೋತಾ ಇದ್ದಂಗೆ ಮಾಂತ್ರಿಕವಾಗಿ ನಾವೇ ಮಾಂತ್ರಿಕರಾಗೋಗ್ತೀವಿ, ಮ್ಯಾಜಿಕ್ ಮಾಡ್ಬೋದು ನಮ್ಮ ಲೈಫಲ್ಲಿ. ಬಟ್ ಅಲ್ಲ, ಎಲ್ಲದಕ್ಕೂ ಪ್ರಾಕ್ಟೀಸ್ ಬೇಕು, ಪ್ರಾಕ್ಟೀಸ್ ಇಲ್ಲದೆ ಯಾವುದೂ ಬರೋದಿಲ್ಲ. ಓಕೆ. ಇದು ಶಮನಿಕ್ ಹೀಲಿಂಗ್. ಇವಾಗೇನಂದರೆ, ಇವಾಗ ಎಲ್ಲರೂ ಪ್ರಶ್ನೋತ್ತರ. ಇವಾಗ ನಿಮಗೇನಾದ್ರು ಪ್ರಶ್ನೆಗಳಿದ್ದರೆ ದಯವಿಟ್ಟು ಕೇಳಿ, ಸಾಧ್ಯವಾದಷ್ಟು ಮಟ್ಟಿಗೆ ಉತ್ತರ ಕೊಡೋಕ್ಕೆ ನಾನು ನೋಡ್ತೀನಿ. ಒಂದು ಡ್ರಮ್ ಮ್ಯೂಸಿಕ್ ಹಾಕ್ಬೋದಾ? ಒಂದು 2 ನಿಮಿಷ ಅಟ್ಲೀಸ್ಟ್ ಯಾವ ಥರ ಇರುತ್ತೆ ಅಂತೇಳಿ. ಇದನ್ನ ಬೇಕಾದ್ರೆ ನಾನು ಸ್ಟಾಪ್ ಮಾಡ್ತೇನೆ ರೆಕಾರ್ಡಿಂಗು.
ಹಾ, ನೀವು ಸ್ಟಾಪ್ ಮಾಡಿಬಿಟ್ರೆ ನಾನು ಹಾಕ್ತೀನಿ. ಒಂದು ನಿಮಿಷ. ಅವರು ಆಯಾವಾಸ್ಕ ಸೆರೆಮನಿ ಅಂತ ಮಾಡ್ತಾರೆ. ಹೇಗೆ ಅಲ್ಲಿ ಬೇರೆ ಲೋಕಕ್ಕೆ ಇಮ್ಮಿಡಿಯೇಟ್ ಆಗಿ ಹೋಗೋದು, ನಾವು ಹೋಗ್ತೀವಿ, ನಮಗಿಂತ ಜಾಸ್ತಿ ಅಲ್ಲಿ ಶಮನ್ ಹೋಗ್ತಾನೆ, ನಿಮ್ಮ ಪ್ರಾಬ್ಲಮ್ನ ಅವನು ಟ್ರಾನ್ಸ್ಫಾರ್ಮ್ ಮಾಡಿ ಚೇಂಜ್ ಮಾಡ್ತಾನೆ. ಅದಕ್ಕೆ ಆಯಾವಾಸ್ಕ ಸೆರೆಮನಿ ಅಂತಾರೆ. ಆ ಸಮಯದಲ್ಲಿ ಒಂದು ಮ್ಯೂಸಿಕ್ ಹಾಡು ಹೇಳ್ತಾರೆ ಅವರು. ಆ ಹಾಡು ಒಂದು ಸ್ಮಾಲ್ ಕ್ಲಿಪ್ಪಿಂಗ್ ನಿಮಗೆ ಫಸ್ಟ್ ಹಾಕ್ತೀನಿ. ನೀವೆಲ್ಲರೂ ಕಣ್ಮುಚ್ಕೊಂಡು ಜಸ್ಟ್ ಅನುಭವಿಸಿ, ನಿಮಗೆ ಏನು ಅನಿಸುತ್ತೆ ಅದ್ರ ಬಗ್ಗೆ. ಅದು ಒಂದು ರೀತಿ ನಮ್ಮಿಂದ ಹೊರಗೆ ಏನೇನೋ ತರುತ್ತೆ. ಸೊ ಅದಕ್ಕೆ ನೀವು ಎಲ್ಲರೂ ಅದನ್ನ ಸ್ವಲ್ಪ ಕಣ್ಮುಚ್ಕೊಂಡು ಅನುಭವಿಸಿ ನೋಡಿ. ಒಬ್ಬ ಶಮನ್ನ ಮಾತಾಡಿಸ್ತಾ ಇರ್ತಾನೆ. ಅವನಲ್ಲಿ ಕೂತಿದ್ದಂಗೆನೆ ಒಂದು ಹಳ್ಳಿಯವರು ಬಂದು ಅವನಿಗೆ ಕೇಳ್ತಾರೆ, ಈ ಥರ ನಾವು ಕಡವೆಗಳನ್ನ ಇದು ಮಾಡೋಕ್ಕೆ ಹೋಗಬೇಕು, ಶಿಕಾರಿ ಮಾಡೋಕ್ಕೆ ಹೋಗಬೇಕು, ಯಾವ ಜಾಗಕ್ಕೆ ಹೋಗ್ಬೇಕು ನಾವು ಅಂತ ಕೇಳ್ತಾರೆ. ಆವಾಗ ಇವನು ಅವನ ಶಮನಿಕ್ ಎನರ್ಜಿ ಲೆವೆಲ್ಲಿಂದ ಯಾವ ಜಾಗದಲ್ಲಿ ಅವು ಇದ್ದಾವೆ ಅಂತ ಹೇಳ್ಬಿಟ್ಟು, ಈ ಜಾಗದಲ್ಲಿ ನೀನು ಹೋದರೆ ನಿನಗೆ ಸಿಗುತ್ತೆ, ಎಷ್ಟು ಸಿಗುತ್ತೆ ಅಂತ ಹೇಳ್ತಾನೆ. 19 ಕಡವೆಗಳು ನಿನಗೆ ಸಿಗ್ತವೆ, ನೀನು ಹೋಗ್ಬೋದು, ನಿನ್ನ ಟೀಮ್ನ ಕರ್ಕೊಂಡು ಹೋಗು ಅಂತ ಹೇಳ್ತಾನೆ. ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಅಲ್ಲೇ ಇನ್ನೊಂದು ಟೀಮ್ ಅವರು ಅಂತ ಹೇಳೋಣ, ಒಂದೊಂದು ಗ್ರೂಪ್ಗಳಿರ್ತಾವಲ್ವ, ಒಂದೊಂದು ಹಳ್ಳೀಲಿ 5-6 ಜನ ಗ್ರೂಪ್ ಇರ್ಬೋದು. ಇನ್ನೊಂದು ಟೀಮ್ ಅವ್ರು ಬಂದ್ಬಿಟ್ಟು ಕೇಳ್ತಾರೆ, ಮತ್ತು ಅದೇ ಪ್ರಶ್ನೆ ಕೇಳ್ತಾರೆ. ಕಡವೆಗಳನ್ನ ನಾವು ಇದು ಮಾಡಕ್ಕೆ ಹೋಗ್ಬೇಕು, ಹಂಟಿಂಗಿಗೆ ಹೋಗಬೇಕು, ಯಾವ ಜಾಗಕ್ಕೆ ಹೋಗಬೇಕು ಅಂದರೆ ಇನ್ನೊಂದು ಜಾಗ ತೋರಿಸ್ತಾನೆ. ಸೊ ಇವನು ಪ್ರಶ್ನೆ ಕೇಳ್ತಾನೆ, ಅದು ಇಬ್ಬರು ಬಂದರು, ಮತ್ತೆ ಎಷ್ಟು ಸಿಗ್ಬೋದು ನಿನಗೆ, ನನಗೆ ಎಷ್ಟು ಸಿಗ್ಬೋದು ಅಂದರೆ ನಿನಗೆ 5 ಸಿಗ್ತವೆ, ಹೋಗು ಅಂತಾನೆ. ಸೊ ಇವನು ಪ್ರಶ್ನೆ ಕೇಳ್ತಾನೆ ಅವನಿಗೆ, ಶಮನ್ಗೆ, ಯಾಕೆ ನೀನು ಸೇಮ್ ಊರೇನೆ ಅಲ್ಲೇ ಹತ್ರದಿದ್ದ ಕಾಡಲ್ಲಿ ಇಬ್ಬರಿಗೂ ಬೇರೆ ಬೇರೆ ಜಾಗ ತೋರಿಸ್ತಿಲ್ಲ, ಯಾಕೆ ಅಂತ. ಅವಾಗ ಅವನು ಹೇಳ್ತಾನೆ, ಯಾರ್ದು ಸ್ಟ್ರೆಂತ್ ಎಷ್ಟಿದೆ, ಯೋಗ್ಯತೆ ಎಷ್ಟಿದೆ, ಅದಕ್ಕೆ ತಕ್ಕಂತೆ ನಾನು ಹೇಳಿದೆ. ಶಮನ್ಗಳಿಗೆ ಈ ರೀತಿ ಎನರ್ಜಿ ಲೆವೆಲಲ್ಲಿ ನಿಮ್ಮ ಯೋಗ್ಯತೆ, ನಿಮಗೆ ಏನು ಕರೆಕ್ಟು, ಯಾವ ರೀತಿ ನಿಮಗೆ ಚೇಂಜ್ ಮಾಡಬೇಕು ಅಂತ ಗೊತ್ತು ಮಾಡ್ಕೋತಾರೆ. ಆ ರೀತಿ ನಿಮ್ಮ ಪ್ರಾಬ್ಲಮ್ನ ಟ್ರಾನ್ಸ್ಫಾರ್ಮ್ ಮಾಡ್ತಾರೆ. ಆ ರೀತಿ ಟ್ರಾನ್ಸ್ಫಾರ್ಮ್ ಮಾಡ್ಬೇಕಾದ್ರೆ ಅವರು ನಿಮ್ಮ ಎನರ್ಜಿನ ಆಕ್ಸೆಸ್ ಮಾಡಬೇಕು ಅವರು. ಆವಾಗ ನಿಮಗೆ ಆಯಾವಾಸ್ಕ ಥರದ್ದು ಮೆಡಿಸನ್, ಅದು ಪ್ಲಾಂಟ್ ಮೆಡಿಸನ್, ಅದು ಕುಡಿಯೋದಕ್ಕೆ ಕೊಡ್ತಾರೆ. ಆವಾಗ ನಿಮ್ಮ ಶಕ್ತಿನ ಆ ಆಯಾವಾಸ್ಕ ಮೂಲಕ ಅವರು ಆಕ್ಸೆಸ್ ಮಾಡಿ ನಿಮಗೆ ನಿಮ್ಮ ಲೈಫ್ನ ಚೇಂಜ್ ಮಾಡ್ತಾರೆ. ಇದು ಆ್ಯಕ್ಚುಯಲ್ ಶಮನ್ಗಳು ಮಾಡೋದಿದು. ಬಟ್ ನಾವೆಲ್ಲ ಅವನ್ನ ಮಾಡೋಕ್ಕಾಗಲ್ಲ. ನಾವೇನು ಮಾಡ್ತೀವಿ, ನಮಗೆ ಬೇಕಾದಂಗೆ ನಾವು ಆಲ್ಟರ್ ಸ್ಟೇಟಿಗೆ ಹೋಗ್ಬಿಟ್ಟು ಈ ಹಾಡುಗಳನ್ನ ಕೇಳೋದ್ರಿಂದ. ಇನ್ನೊಂದು ಹಾಡನ್ನ ಹಾಕ್ತೀನಿ, ದಯಾನಂದ್ ಅವರೇ, ಮತ್ತೆ ನೀವು ರೆಕಾರ್ಡ್ನ ನಿಲ್ಲಿಸಿ. ಓಕೆ. ಸೊ ಇವಾಗ ನಾನು ನಿಮಗೆ ಎಲ್ಲ ಮ್ಯೂಸಿಕ್ಗಳು ತೋರಿಸಾಯ್ತು, ಎಲ್ಲ ಆಯ್ತು. ಇವಾಗ ಪ್ರಶ್ನೆ ಉತ್ತರಗಳು. ಇವಾಗ ಎಷ್ಟೋ ಜನ ಕೈ ಎತ್ತಿ 9 ಗಂಟೆವರೆಗೆ. ಸೊ ಕೇಳಿಸ್ತಿದೆ ಅಲ್ಲ ಎಲ್ರಿಗೂ ನಾನು ಮಾತಾಡೋದು? ಕೇಳಿಸ್ತದೆ. ಒಬ್ರು ಯಾರೋ ತುಂಬಾ ಸ್ವಲ್ಪ ಹಣದೇನೋ ಸಮಸ್ಯೆ ಅಂತ ಕೇಳ್ತಿದ್ದಾರೆ. ಹ್ಮ್ ಅವ್ರದ್ದು ಬೇಕಂದ್ರೆ ಏನೋ ಕೇಳ್ಬೋದಾ? 14 ಲಕ್ಷ ಕಳ್ಕೊಂಡಿದಾರಂತೆ ಎಲ್ಲೂ ಕೇಳ್ಬಿಟ್ಟು. ಏನಂತ ಗೊತ್ತಿಲ್ಲ. ಸರ್ ಹೇಳಿ. ಹಲೋ ಹೇಳಿ ಹಲೋ ಹೇಳಿ. ಸರ್, ವಾಯ್ಸ್ ಕೇಳಿಸ್ತಿದ್ಯಾ? ಬೇಗ ಹೇಳ್ಬಿಡಿ. ಸರ್ ಸರ್ ಗೊತ್ತಿಲ್ಲದೇನೆ ಇದು ಟೆಲಿಗ್ರಾಮ್ ಅಲ್ಲೆಲ್ಲ ಲಿಂಕ್ ಬರುತ್ತಲ್ಲ, ಅದ್ರಲ್ಲಿ ಬರೋ ಇದಕ್ಕೆ 14 ಲ್ಯಾಕ್ ಅಮೌಂಟ್ ಇನ್ವೆಸ್ಟ್ ಮಾಡಿ ಬರುತ್ತೆ ಅಂತಂದ್ರೆ ಗೊತ್ತಿಲ್ಲದೆ ಇನ್ವೆಸ್ಟ್ ಮಾಡ್ಬಿಟ್ಟಿದ್ದೀನಿ. ಹ್ಮ್ ಕಟ್ ಆಗ್ತಿದೆ ಅವ್ರ ಕಾಲ್. ಓಕೆ, ಅವರೇ ಹೇಳಿದೇನು, ಟೆಲಿಗ್ರಾಮಲ್ಲಿ ಎಷ್ಟೊಂದು ಗ್ರೂಪ್ಗಳು ಬರ್ತಾ ಇರುತ್ತೆ, ಅದರಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಇಷ್ಟು ದುಡ್ಡು ಬರುತ್ತೆ ಅಂತ ಹೇಳ್ತಾರೆ. ಅಲ್ಲಿ ಇನ್ವೆಸ್ಟ್ ಮಾಡಿ ದುಡ್ಡು ಕಳ್ಕೊಂಡಿದ್ದಾರೆ. ಓಕೆ, ಒಂದು ಹೇಳ್ತೀನಿ ಕೇಳಿ. ಲೈಫಲ್ಲಿ ನಿಮಗೆ ಸುಲಭವಾಗಿ ದುಡ್ಡು ಬರೋಕ್ಕೆ ಸಾಧ್ಯನೇ ಇಲ್ಲ. ಯಾರನ್ನೂ ನಂಬೇಡಿ. ನೀವು ಕಷ್ಟಪಟ್ಟು ಕೆಲಸ ಮಾಡಬೇಕು, ನೀವು ಕ್ರಿಯೇಟಿವ್ ಆಗಿ ಯೋಚನೆ ಮಾಡಬೇಕು, ಅದರಿಂದ ದುಡ್ಡನ್ನ ಸಂಪಾದಿಸ್ಬೇಕೇ ಹೊರತು ಇನ್ನು ಯಾವ ರೀತಿಯಿಂದನೂ ದುಡ್ಡು ಬರೋಕ್ಕೆ ಸಾಧ್ಯ ಇಲ್ಲವೇ ಇಲ್ಲ. ದಯವಿಟ್ಟು ಯಾರನ್ನೂ ನಂಬೇಡಿ. ಆ 14 ಲಕ್ಷನೇ ತಗೊಂಡು ಮ್ಯೂಚುವಲ್ ಫಂಡ್ಸಲ್ಲಿ ಹಾಕಿದ್ರೆ ಎಷ್ಟು ದುಡ್ಡು ಬಂದಿರೋದು ಹೇಳಿ? ಸ್ವಲ್ಪ ನಾವು ಬುದ್ಧಿ ಉಪಯೋಗಿಸ್ಬೇಕು. ಶಾಮನಿಸಮ್ ಬೇಕಾಗಿಲ್ಲ, ಅದಕ್ಕೆ ಬುದ್ಧಿ ಬೇಕು.
ಅಷ್ಟೇ ಅಲ್ವಾ? ಸೊ ಇವಾಗ ನೀವು ಶಮನಿಸಮ್ ಮಾಡಿದ ತಕ್ಷಣ ನಿಮ್ಗೆ 14 ಲಕ್ಷ ಬರ್ಬಹುದಾ? ಗೊತ್ತಿಲ್ಲ. ಹೆಂಗ್ ಬರುತ್ತೆ? ತಗೊಂಡೋದು ಅಂತ ಅನ್ಕೊಡಲ್ಲ. ಬಹುಶಃ 14 ಲಕ್ಷ ನಿಮ್ಮ ಹಣೆ ಬರದಲ್ಲಿ ಬರ್ತಿರ್ಲಿಲ್ಲೇನೋ. ಬಟ್ ಎನಿವೆ ಟ್ರೈ ಮಾಡಿ ನೋಡ್ಬೋದು ನೀವು ನಿಮ್ಮ ಲೈಫಲ್ಲಿ ಅದು ಹೇಗೆ ಚೇಂಜ್ ಆಗುತ್ತೆ, ಅಥವಾ ನಿಮಗೆ ಏನು ಪಾಠನ ಕಲಿಬೇಕಿತ್ತೋ ಆ ದುಡ್ಡು ಹೋಗೋದ್ರಿಂದ ಅದನ್ನ ಕಲ್ತ್ಕೊಂಡ್ರೆ ಬಹುಶಃ ಬರ್ಬೋದೇನೋ. 14 ಲಕ್ಷನೇ ವಾಪಸ್ ಬರುತ್ತಾ, ಅದಕ್ಕಿಂತ ಜಾಸ್ತಿ ಬರುತ್ತಾ, ಅದಕ್ಕಿಂತ ಕಡಿಮೆ ಬರುತ್ತಾ, ಅವೆಲ್ಲ ನಮಗೆ ಗೊತ್ತಿಲ್ಲ. ಈಗ ಮೊದಲನೇ ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಇದ್ದಾಗ ನೀವು ಫಸ್ಟ್ ಸ್ಟ್ಯಾಂಡರ್ಡ್ ಕಲಿತು ಪಾಸ್ ಮಾಡಿದ್ಮೇಲೆ ಸೆಕೆಂಡ್ ಸ್ಟ್ಯಾಂಡರ್ಡ್ಗೆ ಹೋಗ್ತೀರಾ. ಕಲಿಯೋವರೆಗೂ ಅಲ್ಲೇ ಕೂತಿರ್ತೀರಾ, ಹೌದಲ್ಲ? ಅದೇ ರೀತಿ ಬುದ್ಧಿ ಕಲಿಯೋವರೆಗೂ ಕಳ್ಕೊತಾ ಇರ್ತೀವಿ. ಒಂದ್ಸಲ ಬುದ್ಧಿ ಕಳೆದ್ಮೇಲೆ ಕಳ್ಕೊಳಲ್ಲ, ಮತ್ತೆ ಬೇರೆದೂ ಬರಬಹುದು. ಸೆಕೆಂಡ್ ಸ್ಟ್ಯಾಂಡರ್ಡ್ ಬಂದಂಗೆ ಬೇರೆದೂ ಬರಬಹುದು. ಓಕೆ ಓಕೆ ಇನ್ಯಾರ್ದಾರು ಕ್ವಶನ್? ಕ್ವಶನ್ ತುಂಬಾ ಇದೆ. ವ್ಯಾಲಿಡ್ ಕೇಳಿದ್ರೆ ಓಕೆ. ಕನ್ಸಲ್ಟೇಷನ್ ಇಲ್ಲ ಇಲ್ಲಿ. ಹೌದು, ಕನ್ಸಲ್ಟೇಷನ್ ಯಾವುದು ಇಲ್ಲ. ಇದು ಹೇಗೆ ಶಮನಿಸಮ್ ಹೆಲ್ಪ್ ಆಗುತ್ತೆ ಅಂತ ಅಷ್ಟೇ ಹೇಳಕ್ಕಿರೋದು. ಸುನೀತಾ ಅವ್ರು ಹೇಳಿ. ಮೇಡಮ್ ನಮಸ್ತೆ. ನಮಸ್ತೆ, ನನಗೆ ಹೇಳಿ. ಶಮನಿಸಂ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಇಲ್ಲ, ಆದ್ರೆ ನಾನು ಉಲ್ಫ್ ಮ್ಯಾಜಿಕ್ ಬಿಗಿನ್ ನೌ ಇದನ್ನ ತುಂಬಾ ಸರಿ ಯೂಸ್ ಮಾಡಿದೀನಿ. ಇದು ನನಗೆ ಪರ್ಸನಲಿ ತುಂಬಾ ಹೆಲ್ಪ್ ಆಗಿದೆ. ಯಾವ ರೀತಿ ಅಂದ್ರೆ ಅದು ಎಕ್ಸ್ಪ್ಲೇಷನ್ ತುಂಬಾ ಆಗುತ್ತೆ, ನೀವು ಹೇಳು ಅಂದ್ರೆ ಹೇಳ್ತೀನಿ. ಹೇಳ್ಬೇಡಿ. ಓಕೆ. ಎಷ್ಟೋ ಸರಿ ಏನಾಗುತ್ತೆ ಅಂದ್ರೆ ನಮ್ದು ಗಾಡಿ ಸ್ಟಾಪ್ ಆಗೋ ಚಾನ್ಸಸ್ ಅಲ್ಲಿ ಇರುತ್ತೆ. ಬ್ಯಾಟ್ರಿ ಬ್ಯಾಟ್ರಿ ಇರಲ್ಲ ನಿಮ್ಗೆ. ನಾನು ಕಂಟಿನ್ಯೂಸ್ ಆಗಿ ಉಲ್ಫ್ ಮ್ಯಾಜಿಕ್ ಅನ್ಎಕ್ಸ್ಪೆಕ್ಟೆಡ್ 100% ನಿಲ್ಲುತ್ತೆ ಅಂತ ಗೊತ್ತು, ನಾನು ಅದನ್ನ ಚಾಂಟ್ ಮಾಡಿದ್ದೀನಿ. ಮನೆ ತನಕ ಆರಾಮಾಗಿ ಸೇಫ್ ಆಗಿ ಬಂದಿದ್ದೀನಿ. ಸುಮಾರು ಸಲ ಈ ತರದ ಇನ್ಸಿಡೆಂಟ್ಗಳು ನನ್ನ ಲೈಫಲ್ಲಿ ಸುಮಾರು ಸಲ ಆಗಿದೆ. ಒಂದು ಆಮೇಲೆ ನನ್ನ ಶಮನ್ ಆನಿಮಲ್ ಯಾವುದು ಅಂತ ಹೇಗೆ ತಿಳ್ಕೊಳ್ಳೋದು ಅಂತ ಒಂದು. ಅದೆಲ್ಲ ಕ್ಲಾಸ್ ಅಲ್ಲೇ ಹೇಳ್ಕೊಡ್ತೀವಿ. ಓಕೆ ಮೇಡಮ್. ಇದೇ ಉಲ್ಫ್ ಮ್ಯಾಜಿಕ್ ನಾನು ನನ್ನ ಮಗಂದು ಇಂಟರ್ವ್ಯೂ ಟೈಮ್ ಅಲ್ಲಿ ನಾನು ಮೊಬೈಲ್ ಅಲ್ಲಿ ಚಾಂಟ್ ಹಾಕ್ಬಿಟ್ಟು ಚಾಂಟ್ ಮಾಡ್ತಾ ಇದ್ದೆ, ಬಟ್ ಅಲ್ಲಿ ಅದು ಅಷ್ಟು ಸಕ್ಸಸ್ಫುಲ್ ಆಗ್ಲಿಲ್ಲ. ಒಂದು ಇದು ಯಾವ ರೀತಿ ಕೋರಿಲೇಟೆಡ್ ಆಗುತ್ತೆ, ಅಥವಾ ಇದು ಯಾಕೆ ಅಂತಂದ್ರೆ ನಿಮ್ಮ ಮಗನಿಗೆ ಅವಂದೇ ಒಂದು ಲೈಫ್ ಪರ್ಪಸ್ ಇದೆ, ಅವಂದೇ ಒಂದು ಧ್ಯೇಯಗಳಿದೆ, ಅವಂದೇ ಒಂದು ಏನೋ ನಡೆಯೋದಿದೆ. ನೀವು ಅದನ್ನ ಚೇಂಜ್ ಮಾಡಕ್ಕಾಗಲ್ಲ. ನಿಮಗೆ ಏನ್ ಬೇಕೋ ಅದನ್ನ ನೀವು ಮಾಡ್ಕೊಳ್ಳಿ. ಬೇರೆಯವರಿಗೆ ಹೆಲ್ಪ್ ಆಗಬಹುದು, ಹೆಲ್ಪ್ ಆಗದೇನೂ ಇರಬಹುದು. ಅವರಾಗೆ ಮಾಡ್ಕೊಂಡ್ರೆ ಅವರಿಗೆ ನಡಿಬಹುದು. ಸೊ ಅದಕ್ಕೆ ನಾವು ಪರ್ಮಿಷನ್ ಇಲ್ಲದೆ ಯಾರಿಗೂ ಬೇರೆಯವ್ರಿಗೆ ಹೀಲಿಂಗ್ ಮಾಡೋಂಗಿಲ್ಲ, ಯಾಕಂದ್ರೆ ಅದು ಪ್ರಯೋಜನ ಇಲ್ಲ ಅಷ್ಟೇ. ಓಕೆ, ಥ್ಯಾಂಕ್ ಯು ಮೇಡಮ್. ನಿಮ್ದು ಏನು ಸ್ಟೋರಿ ಇದೆ ಅಲ್ಲ, ಅದನ್ನ ರೈಟ್ ಮಾಡಿ ಬರೀಬಹುದು, ಬೇಕಾದ್ರೆ ಗ್ರೂಪಲ್ಲಿ ಹಾಕಿ, ಬೇಕಂದ್ರೆ ಓದ್ತಾರೆ ಜನರು. ಅದು ಒಳ್ಳೇದು ನೋಡಿ, ಖಂಡಿತವಾಗ್ಲೂ ನೀವು ಮಾಡ್ಬೋದು. ರಮೇಶ್ ಆದವ್ರು ಹೇಳಿ. ಮೇಡಮ್ ನಮಸ್ತೆ. ನೀವು ನಮಸ್ತೆ. ಫಸ್ಟ್ ಪೆರು ದೇಶದ ಮ್ಯೂಸಿಕ್ ಹಾಕಿದಿರಲ್ಲ, ಸೊ ಅದು ಹಾಕಿದಾಗ ಒಂದು 5-10 ಸೆಕೆಂಡು ಸುಮ್ಮನೆ ಶಾಂತ ರೀತಿಯಲ್ಲಿದ್ದೆ. ಆಮೇಲೆ ನನಗೆ ಬ್ಲ್ಯಾಕ್ ಜಾಗ್ವರ್ ಒಂಥರ ಕೋಪದಿಂದ ನೋಡೋದು, ಅತಿ ಕೋಪದಿಂದ ನೋಡೋದು, ಹತ್ರ ಬರೋದು ನೋಡೋದು, ಭಯ ಆಯ್ತು ನನಗೆ, ತುಂಬಾ ಭಯ ಆಯ್ತು. ಒಂದು 30 ಸೆಕೆಂಡ್ ವರೆಗೂ ನೋಡಿದೆ ನಾನು, ಭಯ ಆಯ್ತು. ಆಮೇಲೆ ಕಣ್ ತೆಗೆದೆ, ಮತ್ತೆ ಬೇಡ ಅಂತ ಮತ್ತೆ ಕಣ್ ಮುಚ್ದೆ. ಆಮೇಲೆ ಅದು ಅದ್ರ ಹಿಂದೆ ನಾನು ಹೋಗ್ತಾ ಇದ್ದೀನಿ, ಅಂದ್ರೆ ಒಂದು ಕತ್ಲಿ. ಸೊ ಇದು ಏನ್ ಇಂಡಿಕೇಶನ್ ಅಂತ ಅರ್ಥ ಆಗ್ಲಿಲ್ಲ. ಅಲ್ಲ, ಇಂಡಿಕೇಶನ್ ಒಂದೇನಂದ್ರೆ ಬಹುಶಃ ನಿಮ್ ಪ್ರೈಮರಿ ಅನಿಮಲ್ ಜಾಗ್ವರ್, ಕಪ್ಪು ಜಾಗ್ವರ್. ಹೌದು, 2 ತರ ಜಾಗ್ವರ್ ಇದೆಲ್ಲ, ಅದರಲ್ಲಿ ಕಪ್ಪುದು ಬ್ಲ್ಯಾಕ್ ಜಾಗ್ವರ್ ನಿಮ್ದು. ಬಹುಶಃ ಅದು ಏನು ಹೇಳ್ತಿದೆ ಅಂತ ನೀವು ಮತ್ತೊಂದ್ಸಲ ಇದೇ ತರ ಜರ್ನಿಗಳು ಮಾಡಿ ಕೇಳಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಆದ್ರೆ ಅದು ಕೋಪದಿಂದ ನೋಡ್ತಿತ್ತು ಅಂದಾಗ ನಾನ್ ಪ್ರಶ್ನೆ ನಿಮ್ಗೇನಂದ್ರೆ, ರಮೇಶ್ ಅವರೇ, ನಿಮ್ಗೆ ಯಾರ ಮೇಲೆ ಕೋಪ ಇದೆ ಈಗ ಸದ್ಯಕ್ಕೆ 2-3 ದಿನದಿಂದ? ಸದ್ಯಕ್ಕೆ ನನ್ ಮೇಲೆ ಕೋಪ ಇದೆ, ಯಾಕಂದ್ರೆ ನಾನು ಅನ್ಕೊಂಡ್ ಕೆಲಸ ಮಾಡ್ತಾ ಇಲ್ಲ ಅಂತ. ಅದನ್ನೇ ಅದು ತೋರಿಸ್ತಾ ಇರೋದು. ಐ ಥಿಂಕ್ ಜಾಬ್ ಮೇಲೆ ಇರ್ಬೋದು ಅವ್ರದ್ದು. ತುಂಬಾ ಸ್ಟ್ರೆಸ್ ಇದೆಯಾ ಜಾಬ್ ಅಲ್ಲಿ? ಜಾಬ್ ಅಲ್ಲಿ ಸ್ಟ್ರೆಸ್ ಇದೆ, ಅದು ಬೇರೆದು ಏನೋ ಮಾಡ್ತಾ ಇದೀನಿ ಪ್ರಯತ್ನ, ಸೊ ಯಾವ್ದು ಆಗ್ತಾ ಇಲ್ಲ. ಅದಕ್ಕೆ ಏನ್ ಗೊತ್ತಾ, ಬೇರೆದ್ ಮಾಡೋಣ ಅಂತಿದೀನಿ, ಸೊ ವರ್ಕೌಟ್ ಆಗ್ತಾ ಇಲ್ಲ.
ಜಾಗುವರ್ ಹಿಂದೆ ಹೋಗ್ಬೇಕು ನೀವು, ನಿಮಗ್ ತೋರಿಸುತ್ತದು ಏನ್ ಮಾಡ್ಬೇಕು ಅಂತ. ಏನೋ ಒಂಥರ ಡಿಫ್ರೆಂಟ್ ಅನುಭವ ಆಯ್ತಲ್ಲ ಮೇಡಮ್, ಅದಕ್ಕೆ ಹಿಂಗಾಗಿ ನಾನು ಕಂಡ್ಬಿಟ್ಬಿಟ್ಟೆ. ಸೊ ಅಲ್ಲ, ಅದು ಹಾಗೇನೆ ಅದು. ಬಟ್ ನೀವು ಕನೆಕ್ಷನ್ ಮಾಡ್ಕೋತಾ ಇವುಗಳನ್ನೆಲ್ಲ ಯೂಸ್ ಮಾಡ್ತಾ ಬರ್ಬೋದು. ನಮಗ್ ಮಾರ್ಗದರ್ಶನಗಳು ಚೆನ್ನಾಗಿ ಸಿಗ್ತವೆ ಅವಾಗ. ಇನ್ನೊಂದೇನ್ ಪ್ರಶ್ನೆ ಅಂದ್ರೆ ಮೇಡಮ್, ಈಗ ನಾನು ಗುಲ್ಬರ್ಗದಲ್ಲಿರೋದು. ಸೊ ನಾವು ದತ್ತ ಗುರುಗಳನ್ನೆಲ್ಲ ಪಾಲಿಸ್ತೀವಿ. ಸೊ ದತ್ತ ಗುರುಗಳು ಬಂದ್ಬಿಟ್ಟು ಅವ್ರ ಅನುಯಾಯಿಗಳು ಅಥವಾ ಎಲ್ಲ ಬಂದ್ಬಿಟ್ಟು ನಾಯಿ ಆಕ್ಚುಲಿ. ಸೊ ಆ ದೇವಸ್ಥಾನಕ್ಕೆ ಹೋದ್ರೆ ನಾಯಿಗಳೆಲ್ಲ ಇರುತ್ತೆ. ಸೊ ನಾನು ಹೋಗಿ ಸುಮ್ನೆ ಕೂತ್ಕೊಂಡು ನಮಸ್ಕಾರ ಮಾಡಿ ದರ್ಶನ ಮಾಡಿ ಆಚೆ ಬಂದು ಕೂತ್ಕೊಂಡೆ. ಒಂದ್ ನಾಯಿ ಹತ್ರ ಬಂತು. ನಾನೇನ್ ಭಯ ಪಡ್ಲಿಲ್ಲ, ಬಂದು ನನ್ನ ಹತ್ರ ಕೂತ್ಕೊಳ್ತು. ಒಂದ್ 2 ನಿಮಿಷ ಕೂತ್ಕೊಳ್ತು, ನಾನು ಕೂತ್ಕೊಂಡು ಹೋಯ್ತು. ಆ ತರದ ಇಂಡಿಕೇಶನ್ ನಾವು ಯಾವ ತರ ಅರ್ಥ ಮಾಡ್ಕೋಬೇಕು? ಅದು ಖಂಡಿತ ಗೊತ್ತಿಲ್ಲ. ಒಂದು ಹೇಳ್ತೀನಿ, ಇದಕ್ಕೆ ಇಂಥದೇ ಅಂತ ಇಲ್ಲ. ಹಾವು ಕಂಡ್ರೆ ಈ ತರ, ನಾಯಿ ಕಂಡ್ರೆ ಈ ತರ ಅಂತ ಒಂದು ಸ್ಟ್ಯಾಂಡರ್ಡ್ ಆನ್ಸರ್ ಇಲ್ಲ. ಅದು ಪ್ರತಿಯೊಬ್ಬರಿಗೂ ಅವ್ರದೇ ರೀತಿಯ ಅರ್ಥ ಇದೆ. ಸೊ ನಾನೇನಾದ್ರು ನೀವು ಶಮನಿಕ್ ಹೀಲಿಂಗ್ ಮಾಡಿದ್ರೆ ಜರ್ನಿ ಮಾಡಿಬಿಟ್ಟು ಜರ್ನಿನಲ್ಲಿ ಆ ನಾಯಿನ ನೋಡಿ ಅದನ್ನ ಕೇಳಿ ಅಂತ ಹೇಳ್ತಾ ಇದ್ದೆ. ಓಕೆ, ಚೇತನ್ ಅವ್ರು ಹೇಳಿ. ಹಲೋ ಹಲೋ, ಹೇಳಿ. ನಮಸ್ತೆ ಮ್ಯಾಮ್. ನಮಸ್ತೆ. ನೀವು ಪೇರು ಮ್ಯೂಸಿಕ್ ಹಾಕಿದ್ರಲ್ವಾ, ಸೊ ಆ ಟೈಮ್ ಅಲ್ಲಿ ಲೈಕ್ ಒಂದ್ ನದಿ ಹರಿತಾ ಇತ್ತು. ಆ ನದಿ ದಂಡೆಯಲ್ಲಿ ಅಕ್ಕಪಕ್ಕ ಬಹಳ ಜನ ಇದ್ರು. ಅಂಡ್ ಯಾರೋ ಒಬ್ರು ವೈಟ್ ಡ್ರೆಸ್ ಅಲ್ಲಿ ಇದ್ರು. ಅವ್ರು ನಂಗೆ ಕರೆಕ್ಟ್ ಆಗಿ ಗೊತ್ತಾಗ್ಲಿಲ್ಲ ಯಾರು ಅಂತ. ಬಟ್ ನಾನು ನದಿಯಲ್ಲಿ ತೇಲ್ತಾ ಇದ್ದೆ. ಅಂಡ್ ಸರೌಂಡಿಂಗ್ ಅಲ್ಲಿ ಕೋತಿ ಕಾಣ್ತಾ ಇತ್ತು, ಸ್ವಲ್ಪ ಗುಳಿ ತರ ಏನೋ ಇದ್ದಂಗಿತ್ತು. ಸೊ ನಂಗೆ ಅದು ಅರ್ಥ ಆಗ್ಲಿಲ್ಲ. ಲೈಫಲ್ಲಿ ತುಂಬಾ ಏನೇನೋ ಆಗ್ತಾ ಇದೆ, ಸೊ ಗೊತ್ತಾಗ್ಲಿಲ್ಲ ಏನು ಅಂತ. ಅಂಡ್ ಶಮನಿಸಂ ಬಗ್ಗೆ ನಂಗೆ ಇದು ಆಕ್ಚುಲಿ ಶಮನಿಸಂ ಅಂದ್ರೆ ಇದೆ ಅಂತ ಗೊತ್ತಿರಲಿಲ್ಲ. ಇದನ್ನೆಲ್ಲ ನಾನು ಸ್ಪೆಲ್ಸ್ ಎಲ್ಲ ಯೂಸ್ ಮಾಡ್ತಿದ್ದೆ. ಸ್ಪೆಲ್ಸ್ ಯೂಸ್ ಮಾಡಿದೀನಿ. ವೈಟ್ ಸ್ಪೆಲ್ ಅಂತ ಬರುತ್ತಲ್ವಾ, ಅದೇ ಅಲ್ವಾ? ಸ್ಪೆಲ್ಗಳೆಲ್ಲ ಯೂಸ್ ಮಾಡೋದು ಯೂಶಲಿ ಪೇಗನಿಸಮ್. ಅದು ಪೇಗನಿಸಂ, ಅದು ಶಮನಿಸಮ್ ಅಲ್ಲ. ಓಕೆ. ಶಮನಿಸಮ್ ಅಲ್ಲೂ ಯೂಸ್ ಮಾಡ್ಬೋದು, ಎಲ್ಲ ಮಿಕ್ಸ್ಚರ್. ನಾ ಹೇಳದ್ನಲ್ಲ, ನಮ್ ದೇಶದಲ್ಲಿ ಕಾಂತಾರ ಅನ್ಕೊಂಡ್ರೆ ಅದು ಶಮನಿಸಮೇ, ಇನ್ನೊಂದ್ ದೇಶದಲ್ಲಿ ಪೇಗನಿಸಮ್ ಅದು ಶಮನಿಸಮೇ. ಹಾಗೆ ಎಲ್ಲದೂ ಆಗುತ್ತೆ. ಅಂಡ್ ಮ್ಯೂಸಿಕ್ ಕೂಡ ತುಂಬಾ ಕೇಳ್ತಿರ್ತೀನಿ. ಅಂದ್ರೆ ಮೈಂಡ್ ಕಾಮ್ ಇರ್ಲಿ ಅಂತ ತುಂಬಾ ಮ್ಯೂಸಿಕ್ ಕೇಳ್ತಾ ಇರ್ತೀನಿ. ಸೊ ಮೇ ಬಿ ಅದ್ರಿಂದ ಖಂಡಿತ ಚೇತನ, ನೀವು ಬಹುಶಃ ನೀರಲ್ಲಿ ತೇಲ್ತಾ ಇದ್ದಂಗೆ ನಿಮ್ ಲೈಫಲ್ಲಿ ತೇಲ್ಬೇಕು ನೀವು ಅಷ್ಟೇ. ಓಕೆ, ಥ್ಯಾಂಕ್ ಯು ಚೇತನ್ ಅವರೇ. 1 2 3 ಹೇಳಿ. ಸರ್ ನಮಸ್ತೆ. ನಮಸ್ತೆ ಮ್ಯಾಮ್, ತುಂಬಾ ಖುಷಿ ಆಯ್ತು ನಿಮ್ಮನ್ನ ನೋಡಿ. ಆಕ್ಚುಲಿ ನಿಮ್ನ ನೋಡಿ ನಾವು ತುಂಬಾ ಕಲಿತಾ ಇದೀವಿ. ಫಸ್ಟ್ ಅದಕ್ಕೆ ತುಂಬಾ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. ಏನಿಲ್ಲ, ನಾನು ರೆಕ್ಕಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ನೀವು ಹೇಳಿದ ಹಾಗೆ ಕೆಲವೊಂದು ನಮ್ಗೆ ಆಟೋಮೆಟಿಕ್ ನಮ್ಗೆ ಗೊತ್ತಾಗುತ್ತೆ ಹೇಗೆ ಏನು ಅಂತ. ಈ ಶಮನಿಸಮ್ ಅಲ್ಲಿ ಕೆಲವೊಂದು ನಮ್ಗೆ ರಿವರ್ಸ್ ಆಗೋದು ಉಂಟಾ? ರಿವರ್ಸ್ ಅಂದ್ರೆ ನಿಮ್ಮ ಪ್ರಕಾರ ಏನು? ಈಗ ಟ್ರಾನ್ಸ್ಗೆ ಹೋಗೋದು ಅಂತಂದ್ರೆ ಕೆಲವೊಂದ್ಸತಿ ನಾವು ಟ್ರಾನ್ಸ್ಗೆ ಹೋದಾಗ ನೆಗೆಟಿವ್ ಕೂಡ ಅಟ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ಅದೇ ರೀತಿ ಶಮನಿಸಮ್ ಅಲ್ಲೂ ಕೂಡ ಬರುತ್ತಾ? ಇವಾಗ ಒಂದು ಹೇಳ್ತೀನಿ. ನಿಮ್ 1 2 3 ನಿಮ್ ಹೆಸರು ಗೊತ್ತಿಲ್ಲ. ಒಂದೇನಂದ್ರೆ, ಯಾರೂ ನಮಗೆ ತೊಂದರೆ ಕೊಡಕ್ ಸಾಧ್ಯ ಇಲ್ಲ ನೀವಾಗೆ ಅದಕ್ಕೆ ಆಸ್ಪದ ಕೊಡದೇ ಇದ್ರೆ. ಮಾಟ ಮಂತ್ರ ಸಹ ನಿಮ್ಮೇಲೆ ಯಾರು ಮಾಡಕ್ ಸಾಧ್ಯ ಇಲ್ಲ. ಯಾರೂ ಏನೂ ಮಾಡಕ್ ಸಾಧ್ಯ ಇಲ್ಲ. ನೀವೇನಾದ್ರೂ ಅದಕ್ಕೆ ಆಸ್ಪದ ಕೊಟ್ರೆ ಎಲ್ರೂ ಏನ್ ಬೇಕಾದ್ರೆ ಮಾಡ್ತಾರೆ. ಇಲ್ಲಿ ಒಬ್ರು ಹೇಳಿದ್ರಲ್ಲ 14 ಲಕ್ಷ ಕಳ್ಕೊಂಡ್ವಿ ಅಂತ. ಅವ್ರು ಸುಮ್ಮನೆ ಇರ್ಬೋದಿತ್ತಲ್ಲ. ಸುಮ್ಮನೆ ಇದ್ದಿದ್ರೆ ಎಲ್ಲ ದುಡ್ಡು ಅವ್ರ ಹತ್ರ ಇರ್ತಿತ್ತು. ನಾವು ಆಸ್ಪದ ಕೊಟ್ರೆ ಯಾರು ಬೇಕಾದ್ರೆ ನಮಗೆ ಏನಾದ್ರು ಮಾಡ್ತಾರೆ. ಹಾಗಾಗಿ ಕೆಲವು ಸಲ ನನಗೆ ಹೆಂಗೆ ಗೊತ್ತಾಗ್ಬೇಕು ನಾನು ಆಸ್ಪದ ಕೊಡ್ತಾ ಇದ್ದೀನೋ ಇಲ್ವೋ? ನನಗೆ ತುಂಬ ದುಃಖ ಆಗಿರ್ಬೋದು. ಅದೇ ಆಟೋಮ್ಯಾಟಿಕ್ ಆಗಿ ನನಗೆ ಬ್ಯಾಡ್ ಎನರ್ಜಿಗಳನ್ನ ಹೆಲ್ಪ್ ಮಾಡೋರಂಗೆ ಬರ್ಬೋದು. ಹೇಗೆ ಮಾಡೋದು ಅವಾಗ? ಅದಕ್ಕೇನೆ ನಾವು ಶಾಲೆ ಹಾಕ್ಕೊಳೋದು, ನಮ್ಮ ಪ್ರೈಮರಿ ಮಾರ್ಗದರ್ಶಿ ಪ್ರಾಣಿನ ಹೋಗೋದು. ನಾವು ಅದಕ್ಕೆ ಕೇಳ್ತೀವಿ ಮಾಡೋಕ್ಕೆ, ನಾವು ಮಾಡಲ್ಲ. ಅದಕ್ಕೆ ಗೊತ್ತು ನಮಗೆ ಏನು ಒಳ್ಳೇದು ಏನು ಕೆಟ್ಟದು ಅಂತ. ಅದನ್ನು ಮಾಡ್ಬೇಕು ನಾವು. ಓಕೆ, ಅದು ನಮಗಾಗಿ ಮಾಡುತ್ತೆ. ಓಕೆ, ಥ್ಯಾಂಕ್ ಯು ಅವರೇ. 1 2 3 ಥ್ಯಾಂಕ್ ಯು. ಸಂತೋಷ್ ಕುಮಾರ್. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ.
ಇದು ಶಮನಿಸಮ್ ನಾನು ಪಾಸ್ಟ್ ಲೈಫ್ ಎಲ್ಲ ಕಲ್ತಿದ್ದೀನಿ ಮೇಡಮ್. ಹ್ಮ್ ಬಟ್ ಶಮನಿಸಮ್ ತುಂಬಾ ಅಡ್ವಾನ್ಸ್ ಅಂತ ನೀವು ಹೇಳಿದ್ರಿ. ಇದಕ್ಕೆ ಎಷ್ಟು ಫೀಸ್ ಆಗುತ್ತೆ ಮೇಡಮ್? ತುಂಬಾ ಅಡ್ವಾನ್ಸ್ ಅಂತ ನಾನು ಹೇಳಲಿಲ್ಲ. ಶಮನಿಸಮ್ ಅಲ್ಲಿ ಪಾಸ್ಟ್ ಲೈಫ್ ನ ಮಾಡಬಹುದು ಅಂದೆ, ಹೌದು. ಮತ್ತು ಇನ್ನೂ ಏನೇನೋ ಮಾಡಬಹುದು. ಓಕೆ, ಕ್ಯಾಮ್ರಾ ಸ್ವಲ್ಪ ದೂರ ಹಿಡಿದ್ರೆ ಒಳ್ಳೆಯದು ಮಾತಾಡ್ಬೇಕಾದ್ರೆ. ಶಿಲ್ಪ ಹೇಳಿ, ಶಿಲ್ಪಾ ಶ್ರೀನಿವಾಸ್ ಅವರೇ. ಮೇಡಮ್ ನಮಸ್ಕಾರ. ನಮಸ್ಕಾರ, ನನಗೆ ಹೇಳಿ. ಒಂದು ಸ್ಮಾಲ್ ಡೌಟ್ ಇದೆ. ಹಾ, ಹೇಳಿ. ನಂಗೆ ನನ್ ಡ್ರೀಮ್ಸ್, ನೀವು ಹೇಳ್ತಿದ್ರಿ ಡ್ರೀಮ್ಸ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾರೆ ಶಮ್ನಿಸಮ್ ಅಲ್ಲಿ ಅಂತ. ಇದರಲ್ಲಿ ನನಗಾಗಿರೋ ಅನುಭವ ಏನಂದ್ರೆ, ಒಂದು 5-6 ಸಲ ನನಗೆ ಹಾವುಗಳು ಕಾಣಿಸ್ಕೊಳ್ಳುತ್ತೆ ನನ್ ಕನ್ಸಲ್ಲಿ, ಗಾಬರಿ ಆಗೋಗುತ್ತೆ. ಅದು ಒಂದಾಗಿದೆ ಇನ್ಸಿಡೆಂಟ್. ಇನ್ನೊಂದು, ನನಗೆ ತುಂಬಾ ದೇವಸ್ಥಾನಗಳು ಚಿತ್ರಗಳು ಅದರದ್ದು ಒಂದು ನನ್ನಲ್ಲಿ ಹೋದಂಗೆ ಭಾಸ ಆಗೋದು, ನನ್ನಲ್ಲಿ ಪೂಜೆ ಮಾಡಿಸ್ಕೊಂಡಂಗ ಆಗೋದು, ನಮಸ್ಕಾರ ಮಾಡಿ ಬರೋದು ಎಲ್ಲ ನನ್ಗಾಗತ್ತೆ. ಬಟ್ ಅಲ್ಲಿನ ದೇವ್ರು ನನಗ್ ಕಾಣಿಸಲ್ಲ. ಆ ತರ ತುಂಬಾ 2-3 ಸಲ ಆಗಿದೆ. ಮತ್ತೆ ಇನ್ನೊಂದು ಜಾಸ್ತಿ ಆಗಿರೋದು ಏನಂದ್ರೆ, ಯಾರೋ ನನ್ನನ್ನು ಚೇಸ್ ಮಾಡ್ತಿದಾರೆ, ನಾನು ತುಂಬಾ ಓಡ್ತಿದ್ದೀನಿ, ಭಯ ಆಗ್ತಿರುತ್ತೆ ನನಗೆ ನಿದ್ದೆ ಒಳಗೆ. ಸೊ ಇದಿಷ್ಟು ಆಗ್ತಿರುತ್ತೆ. ಇದು ಏನನ್ನ ಸಿಂಬಲೈಸ್ ಮಾಡಬಹುದು ಅನ್ನೋದು ಒಂದು ಪ್ರಶ್ನೆ. ನಮ್ಮ ಕನಸುಗಳು ಕೇವಲ ಮೆಟಫರಿಕಲ್, ಸಿಂಬಾಲಿಕಲ್. ಅಲ್ಲಿ ಕಂಡಿರೋ ಹಾವುಗಳು ಹಾವಲ್ಲ, ಅಲ್ಲಿ ಕಂಡಿರೋ ದೇವಸ್ಥಾನಗಳು ದೇವಸ್ಥಾನ ಅಲ್ಲ. ನಮಗೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅಥವಾ ಆಲ್ಟರ್ಡ್ ಸ್ಟೇಟ್ ಅನ್ನೋದು ಈ ರೀತಿಲಿ ನಮ್ಮ ಜೊತೆ ಮಾತಾಡ್ತಾ ಇದೆ. ಸೊ ಅಲ್ಲಿ ಕಾಣೋ ಪ್ರತಿಯೊಂದು ನಿಮ್ಮದೇ ಗುಣ, ನಿಮ್ಮದೇ ಒಂದು ಆಕ್ಷನ್ನು ನಿಮ್ಮ ಲೈಫಲ್ಲಿ ಮಾಡ್ತಾ ಇರೋದು, ಅದಕ್ಕೆ ನಿಮ್ಮದೇ ಮನಸ್ಸು ನಿಮಗೆ ಫೀಡ್ಬ್ಯಾಕ್ ಕೊಡ್ತಾ ಇದೆ. ಹಾವು ಥರ, ಹಾವು ಕಂಡ್ರೆ ನಿಮಗೆ ಭಯನಾ? ಹಂಗಾರೆ ಹಾವು ಥರ ನಿಮ್ಗೆ ಏನೋ ಒಂದು ಭಯದ್ದು ಇದೆ ಅನ್ನೋ ರೀತಿ ಅಷ್ಟೆ. ಹಾಗೇನೆ ದೇವಸ್ಥಾನ ಕಾಣ್ತು, ದೇವರೇ ಕಾಣಲಿಲ್ಲ, ಅದು ನಿಜವಾದ ದೇವಸ್ಥಾನನೇ ಅಲ್ಲ. ಇನ್ನು ದೇವ್ರು ಹೇಗೆ ಕಾಣ್ತೀರಾ? ನಿಮಗೆ ದೇವಸ್ಥಾನ ತೋರಿಸಿ ನಿಮ್ಗೆ ಏನೋ ಹೇಳಕ್ ಟ್ರೈ ಮಾಡ್ತಿದೆ ಅದು ಅಷ್ಟೆ. ಸೊ ನೀವು ಆ ಯಾವ ದಿನದಲ್ಲಿ ಆ ರೀತಿ ಕನಸು ಬಿತ್ತೋ ಅವಾಗ ಅದನ್ನು ಡಿಕೋಡ್ ಮಾಡಬೇಕು. ಅವತ್ತು ಕಂಡಿದ್ದ ದೇವಸ್ಥಾನದ ಅರ್ಥ ಬೇರೆ, ಇನ್ನೊಂದು ವಾರ ಬಿಟ್ಟು ಬಿದ್ದಿದ್ದ ಕನಸಿನ ದೇವಸ್ಥಾನದ ಅರ್ಥ ಬೇರೆ. ಸೊ ನೀವು ಆ ಸಮಯದಲ್ಲಿ ನಿಮಗೇನನ್ಸುತ್ತೆ, ಅದರಿಂದ ಯಾವ ರೀತಿ ನಿಮಗೆ ಭಾವನೆಗಳು ಬಂತು, ಫೀಲಿಂಗ್ಸ್ಗಳು ಬಂತು, ಅದನ್ನು ಡಿಕೋಡ್ ಮಾಡ್ಬೇಕು ನೀವು. ಸೊ ಇವಾಗ ಸಡನ್ನಾಗಿ ಅದ್ರದ್ದು ಉತ್ತರ ಏನು ಹೇಳಿ ಅಂದರೆ, ನಾನು ಹೇಳ್ತೇನೆ ನಿಮ್ಗೆ ಹಾವು ಅಂದರೆ ಏನನ್ಸುತ್ತೆ? ಭಯನಾ ನಿಮಗೆ? ದೇವಸ್ಥಾನಗಳ ಬಗ್ಗೆ ನಿಮಗೇನನ್ಸುತ್ತೆ? ನೀವು ಅಷ್ಟೊಂದು ಓಡೋಗ್ತಿರ್ಬೇಕಾದ್ರೆ ನಿಮಗೆ ಭಯ ಏನಿದೆ? ನಿಮ್ಮ ಲೈಫಲ್ಲಿ ಏನಾದ್ರು ಒಂದು ಭಯ ಇದೆಯಾ? ಎಂಗ್ಸೈಟಿ ಇದೆಯಾ? ಆ ರೀತಿ ಕ್ವಶನ್ ಕೇಳ್ತೀನಿ ಅಷ್ಟೇ ನಾನು. ಇನ್ನು ಬೇರೆ ಏನೂ ಡಿಕೋಡ್ ಮಾಡೋಕ್ಕಾಗಲ್ಲ, ಯಾಕಂದರೆ ಅವೆಲ್ಲವೂ ನಿಮಗೆ ಸ್ಪೆಸಿಫಿಕ್ಕಾಗಿ ಆ ದಿನ ಬಿದ್ದಿರೋವಂಥ ಕನಸದು. ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ. ಮ್ಯಾಮ್, ನೀವು ತುಂಬಾ ಖುಷಿಯಾಗಿರ್ತೀರಾ, ಸೊ ಅದ್ ನಂಗೆ ತುಂಬಾ ಇಷ್ಟ. ಲಾಸ್ಟ್ ಟೈಮ್ ಕೂಡ ನಿಮ್ ಕ್ಲಾಸ್ ನ ಅಟೆಂಡ್ ಮಾಡಿದ್ದೆ. ಸೊ ಫುಲ್ ಖುಷಿಯಾಗೆ ಬಂದ್ ಜಾಯ್ನ್ ಆಗ್ತೀರಾ, ಫುಲ್ ಹ್ಯಾಪಿ ಫೇಸ್ ಇರುತ್ತೆ ನಿಮ್ದು. ಸೊ ನನಗೂ ಅದೇ ತರ ಫುಲ್ ಹ್ಯಾಪಿ ಆಗಿರ್ಬೇಕಂತ ಇಷ್ಟ. ನನ್ ಕ್ವಶನ್ ಏನಂದ್ರೆ ಮ್ಯಾಮ್, ಲಾಸ್ಟ್ ಟೈಮ್ ನಾನು ಕ್ಲಾಸ್ ಅಟೆಂಡ್ ಮಾಡಿದ್ದೆ. ಸೊ ಲಾಸ್ಟ್ ಟೈಮ್ಗೂ ಈ ಸಾರಿಗೂ ಏನಾದ್ರೂ ಡಿಫ್ರೆನ್ಸ್ ಇದೆಯಾ? ಯಾವ್ದಾದ್ರು ಬೇರೆದನ್ನ ಆಡ್ ಮಾಡಿದ್ದೀರಾ ಅಂತ. ಶಮನಿಸಮ್ ಒಂದು ಸಾಗರ, ಮಹಾಸಾಗರ ಅಂತ ಹೇಳಿದೆ ಅಲ್ವಾ. ಇನ್ನೊಂದೇನಂತಂದರೆ, 3 ಬ್ಯಾಚಲ್ಲಿ ಎಷ್ಟು ಹೇಳ್ಕೊಟ್ಟಿದ್ದೀನಿ ಅಂದರೆ, ಮತ್ತೆ ಹೊಸದೇ ಹೇಳ್ಕೊಟ್ರೆ ಇದರಲ್ಲಿ ನಾವು ನೋಡಿದ್ವಲ್ಲ, 500 ಜನದಲ್ಲಿ ಕೇವಲ ಕೆಲವರು ಮಾತ್ರ ಶಮನಿಸಮ್ ಗೊತ್ತಿರೋರು, ಇನ್ನು ಮಿಕ್ಕವ್ರು ಯಾರಿಗೂ ಗೊತ್ತಿಲ್ಲ. ಹಾಗಾಗಿ ನಾನು ಬೇರೆ ಎಲ್ಲ ಆ್ಯಡ್ ಮಾಡಿದ್ರೆ ಬೇಸಿಕ್ಸು ಗೊತ್ತೇ ಆಗಲ್ವಲ್ಲ. ಹಾಗಾಗಿ ಬಹುಶಃ ಏನೂ ಇಲ್ಲದೆ ಇರ್ಬೋದು, 1-2 ಎಕ್ಸ್ಟ್ರಾ ಇರ್ಬೋದೇನೋ. ಆ ಸಮಯದಲ್ಲಿ ನನಗೇನು ತೋಚುತ್ತೋ ಅದನ್ನೇ ಹೇಳ್ಕೊಡ್ತೀನಿ. ಸೊ ಗ್ಯಾರಂಟಿ ಇಲ್ಲ, ಫುಲ್ ಎಲ್ಲ ಬೇರೆ ಇರುತ್ತಾ, ಸ್ವಲ್ಪ ಬೇರೆ ಇರುತ್ತಾ, ಅವೆಲ್ಲ ಗ್ಯಾರಂಟಿ ಇಲ್ಲ. ಆ ಸಮಯದಲ್ಲಿ ಏನು ಬರುತ್ತೋ ಅದನ್ನು ಹೇಳಕ್ಕೆ ಆಗತ್ತೆ. ಯಾರು ಹೇಳ್ಬೋದಾ? ಹಲೋ, ಹೇಳಿ. ನಮಸ್ತೆ ಮ್ಯಾಮ್. ನಮಸ್ತೆ, ಹೇಳಿ. ಲಾಟ್ಸ್ ಆಫ್ ಗ್ರಾಟಿಟ್ಯೂಡ್.
ನಾನು ಆಕ್ಚುಲಿ ಅಕಲ್ಟ್ ಸೈನ್ಸ್ ಅಲ್ಲಿ ತುಂಬಾ ಮಾಡ್ಯಾಲಿಟೀಸ್ ಎಲ್ಲ ಸ್ಟಡಿ ಮಾಡಿದ್ದೀನಿ. ಸೊ ಹಾ ನನ್ನ ಒಂದು ಕ್ವಶನ್ ಏನಂದ್ರೆ, ಇವಾಗ ನಮ್ದು ಕಾರ್ಮಿಕ್ ಒಂದು ಇರುತ್ತಲ್ವಾ, ಎಲ್ರದ್ದು ಒಂದು ಕಾರ್ಮಿಕ್ ಇದು ಇಶ್ಯೂ ಇರುತ್ತೆ. ಸೊ ಆ ಹೌದು ಕರ್ಮನ ನಾವು ಈ ಶಮನಿಸಂ ಥ್ರೂ ಅಲ್ಲಿ ಅಂದ್ರೆ ಅದನ್ನ ಇದು ಮಾಡ್ಕೊಬೋದಾ ಅಂತ, ಕಳ್ಕೊಬೋದಾ ಅಥವಾ ಅದರಿಂದ ಮುಕ್ತಿ ಪಡಿಬಹುದಾ ಅಂತ. ಅಲ್ಲ, ಇನ್ನೊಂದ್ಸಲ ನಿಮ್ ಪ್ರಶ್ನೆನ ಮತ್ತೆ ಅಲ್ಲ, ಸರಿಯಾಗಿ ಹೇಳಿ. ಇವಾಗ ಕರ್ಮಾಸ್ ಇರುತ್ತೆ ಎಲ್ರದು, ಹಾ ನಮ್ದು ಒಂದು ಹೌದು ಕಾರ್ಮಿಕ್ ಇದ್ದೇ ಇರುತ್ತೆ, ಹೌದು ಹೌದು ವೆದರ್ ಇಟ್ ಇಸ್ ಗುಡ್ ಆರ್ ಬ್ಯಾಡ್ ಇದ್ದೇ ಇರುತ್ತೆ. ಸೊ ಹೌದು ಆ ಹೌದು ಕರ್ಮನ, ಬಿಕಾಸ್ ಆಸ್ಟ್ರಾಲಜಿ ಇದ್ರಲ್ಲೆಲ್ಲ ನಮ್ದು, ಯಾಕಂದ್ರೆ ನಾವು ಹೇಳ್ತೀವಲ್ಲ ಕರ್ಮದ ಅನುಸಾರವಾಗಿ ಈ ಜನ್ಮದಲ್ಲಿ ನಮ್ ಜೊತೆ ಏನೇನ್ ನಡೀತಾ ಇದೆ. ಸೊ ಹಾ ಕ್ಯಾನ್ ವಿ ಅಂದ್ರೆ ಅಲ್ಲಿ ನಮ್ ಕರ್ಮನ ನಾವು ಸ್ವಲ್ಪ ಅಂದ್ರೆ ಅದ್ರಲ್ಲಿ ಚೇಂಜಸ್ ಮಾಡ್ಕೊಬೋದಾ, ಅಥವಾ ಈ ಶಮನಿಸಂ ಥ್ರೂ ಶಮನಿಸಂ ಹ್ಮ್ ಕ್ಯಾನ್ ವಿ ಹ್ಮ್ ಲೈಕ್ ಇಂಟರ್ಫಿಯರ್ ಮಾಡ್ಬೋದಾ ನಮ್ ಕರ್ಮದಲ್ಲಿ, ಅಥವಾ ವೆದರ್ ಇಟ್ ಇಸ್ ಪಾಸಿಬಲ್ ಆರ್ ನಾಟ್? ಹಾ ಸೊ ಗುಡ್ ಕ್ವೆಶನ್. ಇದರಲ್ಲಿ 2 ತರ ಕರ್ಮ ಇದೆ, ಗೊತ್ತು ತಾನೆ? ಒಂದು ಕರ್ಮ ಅನುಭವಿಸೇ ತೀರಿಸ್ಬೇಕು, ಅದಕ್ಕೆ ಎಕ್ಸ್ಪೈರಿ ಡೇಟ್ ಇರುತ್ತೆ. ಇನ್ನೊಂದು ಕರ್ಮನ ನೀವು ಸಂಚಿತ ಕರ್ಮ, ನೀವು ಅದನ್ನ ಹೀಲ್ ಮಾಡ್ಕೋಬಹುದು. ಗೊತ್ತಾಯ್ತಾ? ಈ 2ನೇ ಕರ್ಮ ಇದೆಯಲ್ಲ, ಅದು ಮೋಸ್ಟ್ಲಿ ನಿಮಗೆ ಏನೋ ಕಲಿಯಕ್ಕಿರುತ್ತೆ ನಿಮ್ಮ ಲೈಫಲ್ಲಿ, ಅದಕ್ಕಾಗಿ ಇರೋದದು. ಕಲ್ತ ತಕ್ಷಣ ಅದು ಹೊರಟೋಗುತ್ತೆ. ಇನ್ನೊಂದು, ನೀವು ಎಷ್ಟು ಕಲ್ತ್ಕೊಂಡ್ರು ಅದು ಅನುಭವಿಸಿ ಅದನ್ನ ಬಿಡಬೇಕು, ಅದಕ್ಕೆ ಅದು ಹೋಗಲ್ಲ, ಎಕ್ಸ್ಪೈರಿ ಡೇಟ್ ಆಗೋವರೆಗೂ ಹೋಗಲ್ಲ ಅದು. ಸೊ ಇವೆರಡು ಇರ್ಬೇಕಾದ್ರೆ ಶಮನಕ್ಕಿದ್ರಲ್ಲಿ ನೀವು ನಿಮ್ಮ ಪ್ರಾಣಿಗೆ ಕೇಳಬೇಕು, ಈ ರೀತಿ ಪ್ರಾಬ್ಲಮ್ ಇದೆ, ಇದನ್ನ ತೆಗಿಯೋಕ್ಕೆ ಸಾಧ್ಯವಾ? ಆ ಪ್ರಾಣಿಗೆ ಗೊತ್ತು ಯಾವ ಥರದ ಕರ್ಮ ಅದು ಅಂತ. ಸೊ ಅದು ತೆಗಿಯೋಕ್ಕೆ ಸಾಧ್ಯ ಇಲ್ಲದೆ ಇದ್ರೆ ಅದು ಹೇಳತ್ ನಿನಗೆ ತೆಗಿಯೋಕ್ಕಾಗೋದಿಲ್ಲ, ಕಾಯು ಇಷ್ಟು ದಿವಸಗಳು, ಅಥವಾ ಸ್ವಲ್ಪ ಕಾಯಿ ಅದಕ್ಕೆ, ನಾನು ನಿನ್ನ ಜೊತೆ ಇದ್ಬಿಟ್ಟು ನಿನಗೆ ಅದು ತುಂಬ ತೊಂದರೆ ಆಗದೆ ಇದ್ದಂಗೆ ನಾನು ಹೆಲ್ಪ್ ಮಾಡಬಲ್ಲೆ ಅಂತ ಹೇಳ್ಬೋದು. ಅದು ತೆಗಿಯೋಕ್ಕೆ ಸಾಧ್ಯವಾದರೆ ಅದು ನಿಮ್ಗೆ ಹೆಲ್ಪ್ ಮಾಡುತ್ತೆ, ಅದೇ ತೆಗಿಯುತ್ತೆ ನಿಮಗೆ. ಗೊತ್ತಾಯ್ತಲ್ಲ? ಈ ರೀತಿ. ಬಟ್ ಕರ್ಮ ಇರೋದೇ ಬುದ್ಧಿ ಕಲಿಯೋದಿಕ್ಕೆ, ಲೆಸನ್ಸ್ಗಳನ್ನ ಕಲಿಯೋದಿಕ್ಕೆ. ಸೊ ನಾವು ಪ್ರಾಣಿನ ಕೇಳ್ಬೋದು, ನಾನು ಇದರಿಂದ ಏನು ಕಲಿಬೇಕಿದೆ ಹೇಳು, ಬೇಗ ಕಲ್ತು ಬಿಡ್ತೀನಿ, ಅಥವಾ ನೀ ನನಗೆ ಕಲಿಸು, ಯಾಕಂದರೆ ನೀ ನನಗೆ ಕಲಿಸ್ಬೇಕಾದ್ರೆ ನನಗೆ ತುಂಬ ತೊಂದರೆ ಕೊಡಲ್ಲ ನೀನು, ಯಾಕಂದ್ರೆ ನಾನು ನೀನು ಒಂದೇನೆ, ನೀ ನನ್ನ ಪ್ರಾಣಿ, ಹಾಗಾಗಿ ನಿಮಗೆ ಅದು ಚೆನ್ನಾಗಿ ನೋಡ್ಕೋತಾ ಕಲಿಸುತ್ತೆ. ಅದೇ ಅದು ಅವರು ಕೂಡ ಹೀಲರ್ ಮೇಡಮ್ ಇವರು. ಹಾಂ ಅದೇ ಕರ್ಮ ಬಗ್ಗೆ ಹೇಳಿದಾಗ, ಕರ್ಮಗಳು ಹೇಗೆ ಅಂದರೆ, ಈಗ ನಾವು ಅನುಭವಿಸ್ಲೇಬೇಕು ಅದನ್ನ. ಈಗ 50% ಚೆನ್ನಾಗಿ ಮಾಡಿದ್ದೇವೆ, ಇನ್ನು 50% ಬ್ಯಾಡ್ ಕರ್ಮ ಅದು ಅಂತೇಳಿ ಎರಡು ಈಕ್ವಲ್ ಆಗಲ್ಲ. ಸೊ ಅದನ್ನ ಹೌದು ಅನುಭವಿಸ್ಲೇಬೇಕಾಗತ್ತೆ. ಏನೋ ಒಂದು ಕಾಲು ಹೋಗಲ್ಲಿ ಉಗುರು ಹೋಗ್ಬೋದು ಅನ್ಕೋತೀನಿ, ಈ ಥರ ಇದನ್ನ ಶಮ್ನಿಕ್ ಮಾಡೋದ್ರಿಂದ ಅಂತೇಳಿ. ಐ ಥಿಂಕ್ ಇಲ್ಲಿ ಅವರು ಮೆಸೇಜ್ ಹಾಕಿದ್ರು 100% ಆಗತ್ತೆ ಅಂತೇಳಿ. ಅವ್ರು ನಮ್ಮ ಓಲ್ಡ್ ಸ್ಟೂಡೆಂಟ್ ಇರ್ಬೋದು ಅನ್ಕೋತೀನಿ. ಯಾಮಿನಿ ರೆಡಿ? ಯಾಮಿನಿ, ನಿಮ್ದು ವಿಡಿಯೋ ಆನ್ ಮಾಡ್ಕೊಂಡ್ರೆ ಉತ್ತಮ ಯಾಮಿನಿ ಅವರೇ. ಹಾ ಸರ್. ಇನ್ನು ಎಷ್ಟು ಜನ ಕೇಳ್ಬೋದಾಗುತ್ತೆ ನಿಮ್ ಪ್ರಕಾರ? ಈಗ 9 ಆಯ್ತು ಹೆಚ್ಚು ಕಡಿಮೆ, ಇನ್ನೊಂದು 12 ನಿಮಿಷ ಇದೆ 9ಕ್ಕೆ. ಒಂದೇ ನಿಮಿಷ ದಯಾನಂದ್ ಅವರೇ, ಇಲ್ಲಿ ಒಬ್ರು ವಿನಯ್ ಅನ್ನೋರು ಒಂದು ಮೆಸೇಜ್ ಹಾಕಿದ್ದಾರೆ, ಅದು ನಿಮಗೆಲ್ಲ ಪ್ರಸ್ತುತ ಅಂದ್ಕೊಂಡು ನಾನು ಅದನ್ನೆಲ್ಲಿ ಹೇಳ್ತಾ ಇದ್ದೀನಿ. ಅದೇನಂದರೆ, ನೀವು ಈ ಥರ 14 ಲಕ್ಷ ಅದು ಯಾರೋ ಕಳ್ಕೊಂಡ್ರಲ್ಲ, ಆ ರೀತಿ ಈ ಇದರಿಂದ ಏನೋ ಈ ಥರ ಹೋಕ್ಸು ಅಥವಾ ಈ ಥರ ಏನೋ ಮಾಡಿ ಇದು ಹಾಳು ಮಾಡ್ತಾರಲ್ಲ, ಅಂದರೆ ದುಡ್ಡು ತಗೋತಾರಲ್ಲ, ಅಂಥವ್ರು ಮಾಡಿದಾಗ ತಕ್ಷಣಕ್ಕೆ 1930ಗೆ ನೀವು ಫೋನ್ ಮಾಡಿ ತಕ್ಷಣ, ಅದು ಬಹುಶಃ ಸೈಬರ್ ಇದೋ ಏನೋ ಇರ್ಬೋದು, ಕಂಪ್ಲೇಂಟ್ ಕೊಟ್ಟರೆ 1 ಗಂಟೆ ಒಳಗೆ ನಿಮಗೆ ವಾಪಸ್ ಕೊಡಿಸ್ತಾರಂತೆ. ಇಂಥವರೆಲ್ಲ ಏನು ಮಾಡ್ತಾರೆ ಅಂದರೆ, ಪ್ರೈಮರಿ ಅಕೌಂಟಿಂದ ಸೆಕೆಂಡ್ರಿ ಅಕೌಂಟಿಗೆ ದುಡ್ಡು ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ. ಸೊ ನೀವು ಈ ಥರ ಕಾಲ್ ಮಾಡಿದ ತಕ್ಷಣ ಅದನ್ನು ಫ್ರೀಸ್ ಮಾಡೋಕ್ಕೆ ಸಾಧ್ಯ ಉಂಟು. ಹಂಗೆ ಮಾಡಿದಾಗ ನಿಮ್ಮ ದುಡ್ಡು ನಿಮಗೆ ವಾಪಸ್ ಸಿಗೋ ಚಾನ್ಸಸ್ ಇದೆ. ಸೊ ಎಲ್ಲರೂ ಈ 1930 ನಂಬರ್ ನೆನ್ಪಿಟ್ಕೊಳ್ಳಿ. ಮತ್ತೆ ಅದು ಯಾರೋ ಕಳ್ಕೊಂಡವರು ದಯವಿಟ್ಟು ಹೋಗಿ ಪೊಲೀಸ್ಗೆ FIR ಹಾಕಿ. ನನ್ನ ಫ್ರೆಂಡ್ ಒಬ್ಬರಿಗೆ ದುಡ್ಡು ಸಿಕ್ತು, ಅವ್ರಿಗೆ 1.5 ತಿಂಗಳಾದ್ಮೇಲೆ ಸಿಕ್ತು ಅವರಿಗೆ. ವಿನಯ್ ಸ್ವಲ್ಪ ಹೇಳ್ಬೋದಾ ಇದ್ರ ಬಗ್ಗೆ ನಮಗೆ? ಅನ್ಮ್ಯೂಟ್ ಮಾಡ್ಕೊಳ್ಳಿ ವಿನಯ್ ಅವರೇ. ವಿನಯ್ ಹೇಳಿ. ಎಸ್ ಸರ್, ಐ ಆಮ್ ವಿನಯ್. ಸರ್, ನನಗೂ ಇದು ಆ ತರ ಅನುಭವ ಆಗಿದೆ. ನಾನು 1.5 ಲಕ್ಷ ಕಳ್ಕೊಂಡಿದ್ದೀನಿ. ನಿಮ್ಮ ವಿಡಿಯೋ ಆನ್ ಮಾಡ್ಬೋದಾ? ಎಸ್ ಸರ್, ಕಾಣಿಸ್ತೀನಿ ಸರ್. ಹೇಳಿ ಸರ್, ನಾನು ವಿನಯ್ ಅಂತ. ನಾನು ಈ ತರ ಅನುಭವ ಆಗಿದೆ, 1.5 ಲಕ್ಷ ಕಳ್ಕೊಂಡಿದ್ದೀನಿ. ಇದೇ ರೀತಿನೇ ಅವರು ಟೆಲಿಗ್ರಾಮ್ ಆಪ್ ಅಲ್ಲಿ ಬಂದ್ಬಿಟ್ಟು ನಿಮಗೆ ಪಾರ್ಟ್ ಟೈಮ್ ಜಾಬ್ ತರ ಅವ್ರಿಗೆ ರಿವ್ಯೂ ಮಾಡೋದು, ಏನೋ ಒಂದು
ನಮಗೆಲ್ಲ ಮಾಡಿಸ್ಬಿಟ್ಟು ನಮಗೆ ಈ ತರ ದುಡ್ಡು ಫಸ್ಟಿಗೆ ಅವ್ರು ಏನ್ ಮಾಡ್ತಾರೆ, ನಿಮಗೆ 200 ರೂಪಾಯಿ 300 ರೂಪಾಯಿ ಹಾಕ್ಸ್ತಾರೆ. ಆ ತರ ಇದು ಬ್ಯಾಕ್ ಟು ಬ್ಯಾಕ್ ಅವರು ಏನೊಂದು ಮಾಡ್ಬಿಟ್ಟು ನಮಗೆ ದುಡ್ಡೆಲ್ಲ ತಗೊಳಕ್ ಶುರು ಮಾಡ್ತಾರೆ. ಮತ್ತೆ ಆಮೇಲೆ ಇದು ಶೇರ್ ಮಾರ್ಕೆಟ್ ಆ ತರ ಎಲ್ಲ ಇದ್ ಮಾಡ್ಬಿಟ್ಟು ನಮ್ಮನ್ನ ಒಳಗೆ ಎಳ್ಕೊಂತಾರೆ. ನಿಧಾನಕ್ಕೆ ಎಳ್ಕೊಂಡು ನಮ್ದು ಅಮೌಂಟ್ ಎಲ್ಲ ಫ್ರೀಸ್ ಮಾಡ್ತಾರೆ ಅವ್ರು. ಇದಕ್ಕೆ ಇಷ್ಟ ಕೊಟ್ರೆ, ನೀವು ಇಷ್ಟ ಕೊಟ್ರೆ ನಾವು 5,000 ಕೊಟ್ರೆ ನಾವು 20,000 ಹಾಕ್ತಿವಿ ಅನ್ನೋ ಲೆಕ್ಕದಲ್ಲಿ ಮಾಡ್ತಾರೆ. ನಾವು ಆಸೆ ಬಿದ್ದು ಈ ತರ ಕಳ್ಕೊಂತೀವಿ. ಅದನ್ನ ವಿತಿನ್ 1 ಅವರ್ ಅಲ್ಲೇ ನಾವು ಮಾಡಿದ್ರೆ 1930 ಕಾಲ್ ಮಾಡಿದ್ರೆ, ಸೈಬರ್ ಕ್ರೈಮಿಗೆ ಕಾಲ್ ಮಾಡಿದ್ರೆ, ಈ ನ್ಯಾಷನಲ್ ಸೈಬರ್ ಕ್ರೈಮ್ ಕಾಲ್ ಮಾಡಿದ್ರೆ ಅಮೌಂಟ್ ಫ್ರೀಸ್ ಮಾಡ್ಬಿಟ್ಟು ಮತ್ತೆ FIR ರೈಸ್ ಮಾಡಿದ್ರೆ ಅದ್ ಅಮೌಂಟ್ ಫ್ರೀಸ್ ಆದ್ಮೇಲೆ ನಮ್ಗೆ ಅಮೌಂಟ್ ಮತ್ತೆ ರಿಕವರ್ ಆಗುತ್ತೆ. ಅವರು ಸೆಕೆಂಡರಿ ಟರ್ಷರಿ ಈ ತರ ಅಮೌಂಟ್ ಬೇರೆ ಕಡೆ ಡಿಸ್ಟ್ರಿಬ್ಯೂಟ್ ಮಾಡ್ಬಿಡ್ತಾರೆ. ಅವಾಗ ಫ್ರೀಸ್ ಮಾಡಕ್ ಆಗಲ್ಲ ಅದು. ಓಕೆ ಓಕೆ ಸರ್, ಈ ತರ ಇನ್ಸಿಡೆಂಟ್ ಬಾರಿ ಆಗ್ತಾ ಇದೆ. ಸ್ವಲ್ಪ ಇದೆಲ್ಲ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವಿನಯ್. ಅನಿತಾ ಅಂತ ಒಬ್ಬರಿದೆ, ಅವ್ರಿಗೆ ಗೊತ್ತಿದೆ ಅಂತ ಹೇಳಿ ಮೇಡಮ್. ಅನಿತಾ ಅವ್ರು 2 ನಿಮಿಷ ಹೇಳ್ಬಿಡಿ, ಬೇಗ ತಗೊಳ್ಳಿ. ಒಂದ್ ನಿಮಿಷ ಎಲ್ಲ ನಮಸ್ತೆ ಸರ್, ಆಕ್ಚುಲಿ ನಾನು ಅಡ್ವೊಕೇಟ್. ಇವಾಗ ತುಂಬಾ ಲೀಡಿಂಗ್ ಅಲ್ಲಿರೋ ಕೇಸಸ್ ಇದೆ ಸರ್. ಇವಾಗೆಲ್ಲ ಏನಾಗ್ತಾ ಇದೆ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ, ಫೇಸ್ಬುಕ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ಲಿಂಕ್ಗಳು ಬರುತ್ತೆ. ಆ ಲಿಂಕ್ಗಳು ಮಾಡ್ಕೊಂಡು ಈ ತರ ಫ್ರಾಡ್ಗಳು ಇವಾಗ ಹೈಯೆಸ್ಟ್ ಕೇಸಸ್ ನಡೀತಾ ಇರೋದು ಕೋರ್ಟಲ್ಲಿ ಇದೆ ಸರ್. ನಾನೇ ತುಂಬಾ ಜನಕ್ಕೆ ಅಮೌಂಟ್ ಬಿಡಿಸ್ ಕೂಡ ಕೊಟ್ಟಿದ್ದೀನಿ. ತುಂಬಾ ಜನಕ್ಕೆ ಈಗ್ಲೂ ನಡೀತಾ ಇದೆ. ಅದೇ ಮೇಡಮ್ ಹೇಳ್ದಾಗೆ ಅದ್ರಲ್ಲಿ 2 ಬರುತ್ತೆ, ಪ್ರಿಲಿಮಿನರಿ ಅಂತ ಇರುತ್ತೆ, ಸೆಕೆಂಡ್ರಿ ಅಂತ ಬರುತ್ತೆ. ಇವಾಗ ನನ್ನ ಅಕೌಂಟ್ ಅಲ್ಲಿ ಇದ್ದಾಗಲೇ ಸೀಸ್ ಆದ್ರೆ ಅದು ಪ್ರಿಲಿಮಿನರಿ ಅಂತ ಕನ್ಸಿಡರ್ ಮಾಡ್ತಾರೆ. ಇವಾಗ ನಾನ್ ಬೇರೆಯವ್ರ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿದ್ರೆ ಅದು ಸೆಕೆಂಡ್ರಿ ಅಂತ ಆಗುತ್ತೆ. ಪ್ರಿಲಿಮಿನರಿನಲ್ಲಿ ಇತ್ತು ಅಂತಂದ್ರೆ ಇಮಿಡಿಯೇಟ್ ನಮ್ಗೆ ಕೋರ್ಟ್ ಅಲ್ಲಿ ಆರ್ಡರ್ ಮಾಡ್ತಾರೆ ಸರ್. ಕೋರ್ಟ್ ವಿತಿನ್ 1 ವೀಕ್ ಅಲ್ಲಿ ಆರ್ಡರ್ ಆಗುತ್ತೆ. ಸೊ ಅಲ್ಲಿಂದ ಯಾವ ಬ್ಯಾಂಕ್ ಇದೆಯೋ ಬ್ಯಾಂಕಿಗೆ ಕೋರ್ಟ್ ಇಂದ ಡೈರೆಕ್ಷನ್ಸ್ ಹೋಗುತ್ತೆ. ಅವಾಗ ನಮ್ಗೆ ಅವ್ರು ರಿಲೀಸ್ ಮಾಡ್ಕೊಡ್ತಾರೆ. ಅವರು ಇಮಿಡಿಯೇಟ್ ಆಗಿ ಅವರು ಇನ್ಫಾರ್ಮ್ ಮಾಡ್ಬೇಕಾಗುತ್ತೆ. ಸೈಬರ್ ಕ್ರೈಮ್ಗೆ ಸೆನ್ಗಳಂತಿದೆ, ಈಸ್ಟ್ ಸೆನ್, ವೆಸ್ಟ್ ಸೆನ್ ಆತರ. ಸೊ ಸೆನ್ ಪೊಲೀಸ್ ಅವ್ರು ಇರ್ತಾರೆ, ಅವರು ನಮ್ಗೆ ರಿಕವರಿ ಮಾಡ್ಕೊಡ್ತಾರೆ ಸರ್. ಓಕೆ. ಈಗ ಫಸ್ಟ್ ಈಗ ಹಣ ಹೋಯ್ತು, 1930ಗೆ ನಂಬರ್ ಕಾಲ್ ಮಾಡಿ ಮಾಡ್ಬೇಕನ್ನ ಫಸ್ಟ್, ಅಷ್ಟೇ ಅಲ್ವಾ? ಸರ್, ಇಲ್ಲ ಅಂತಂದ್ರೆ ಕನ್ಸರ್ನ್ ಇದಕ್ಕೂ ಸೆನ್ಗೂ ಮಾಡ್ಬೋದು. ಕನ್ಸರ್ನ್ ಜೂರಿಸ್ಡಿಕ್ಷನ್ ಪೊಲೀಸ್ ಇದ್ ಮಾಡಿದ್ರೆ ಅವರೇ ಡೈರೆಕ್ಟ್ ಕನೆಕ್ಟ್ ಮಾಡ್ತಾರೆ. ಇಂಥ ಕಡೆ ಹೋಗಿ ಅಂತ ಕೆಲವ್ರಿಗೆ ಗೊತ್ತಾಗಲ್ಲ ಅದನ್ನೆಲ್ಲ ಹೆಂಗ್ ಮಾಡ್ಬೇಕಂತ ಪ್ರೊಸೀಜರ್ ಗೊತ್ತಿರಲ್ಲ. ಲೋಕಲ್ ಜೂರಿಸ್ಡಿಕ್ಷನ್ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಅವ್ರು ಗೈಡ್ ಮಾಡ್ತಾರೆ ಸರ್. ಈ ತರ ಮಾಡ್ಬೇಕು, ಈ ತರ ಮಾಡಿ ಅಂತ ಹೇಳಿ ಅವರೆಲ್ಲ ಗೈಡ್ ಮಾಡ್ತಾರೆ ಸರ್. ಹೌದು. ಆಮೇಲೆ ಸೈಬರ್ ಅಲ್ಲಿ ನಿಮಗ್ ಮಾಡಕ್ ಬರಲ್ಲ ಅಂತಂದ್ರೆ ಪೊಲೀಸ್ ಅವರು ಸೈಬರ್ ಕ್ರೈಮ್ದೇನೆ ಒಂದು ಪೊಲೀಸ್ ಇದಿದೆ, ಸ್ಟೇಷನ್ ತರ, ಅಲ್ಲಿ ಕಳಿಸ್ತಾರೆ. ಈಗ ಬ್ಯಾಂಗ್ಳೂರ್ ಸೌತ್ ನಾರ್ತ್ ಎಲ್ಲಿರ್ತಿರುತ್ತೋ ಅಲ್ಲಿಗೆ ಹೋಗ್ತೀರಾ. ಆಮೇಲೆ ಒಂದಷ್ಟು ಪ್ರೊಸೀಜರ್ ಇರುತ್ತೆ, ಅಷ್ಟೇ ನೀವು ಹಾಕ್ಬೇಕು. ಒಂದು FIR ತರಬೇಕು. ಆವಾಗ 1.5 ತಿಂಗಳಾದ್ರೂ ಪರವಾಗಿಲ್ಲ, ನಿಮಗ್ ಸಿಗುತ್ತೆ ದುಡ್ಡು. ನೀವು ಸುಮ್ಮನೆ ಕೂತ್ಕೋಬೇಡಿ, ಪೊಲೀಸ್ ಇರೋದೇ ಅದಕ್ಕಲ್ವಾ, ಹೋಗ್ಬಿಟ್ಟು ಹೇಳಿ ಅವ್ರಿಗೆ. ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಯಾಮಿನಿ ಕಲ್ಯಾಣ ಹೇಳಿ. ಹಾ ಸರ್, ನಮಸ್ತೆ ಮ್ಯಾಮ್, ತುಂಬಾ ಚೆನ್ನಾಗಿತ್ತು ಕ್ಲಾಸ್. ನಮಸ್ತೆ. ಔಟ್ ಆಫ್ ಕ್ಯೂರಿಯಾಸಿಟಿ ಒಂದು 3 ಡೌಟ್ ಇತ್ತು. ಅದ್ರಲ್ಲಿ ಒಂದು ಕರ್ಮ ಬಗ್ಗೆನೇ ಇತ್ತು. ಬಿಕಾಸ್ ಆಸ್ ಪರ್ ಭಗವದ್ಗೀತಾ ಕೃಷ್ಣನು ಅದೇ ಹೇಳ್ತಾರೆ, ವಿ ಹ್ಯಾವ್ ಕಮ್ ಹಿಯರ್ ಟು, ಅದು ನಮ್ ಕರ್ಮ ನಾವು ಅನುಭವಿಸ್ಲೇಬೇಕು ಅಂತ. ಸೊ ಅದು ಕ್ಲಿಯರ್ ಆಯ್ತು. ಇನ್ನೊಂದು ಡೌಟ್ ಏನಂದ್ರೆ, ಈಗ ಹೆಲ್ಪ್ ಮಾಡಕ್ಕೆ ಅಂದ್ರೆ ಲೈಕ್ ದೇರ್ ಇಂಟೆನ್ಷನ್ಸ್ ಮೈಟ್ ನಾಟ್ ಬಿ ಗುಡ್ ಅಲ್ಲ ಮೇಡಮ್. ಸೊ ಎನರ್ಜಿ, ಡಸ್ ಇಟ್ ಎಫೆಕ್ಟ್ ಶಮನ್ ದೇರ್ ನೆಗೆಟಿವ್ ಎನರ್ಜಿ ಇನ್ ದಟ್ ವೇ ಅಂತ ಡೌಟ್ ಇತ್ತು. ಹೆಲ್ಪ್ ಮಾಡೋರು ಯಾರು? ಪ್ರಾಣಿಗಳ? ನೋ, ಲೈಕ್ ಯಾರಿಗಾದ್ರೂ ಪ್ರಾಬ್ಲಮ್ ಇದ್ರೆ ಅವ್ರದ್ದು ಇಂಟೆನ್ಷನ್ ಮೈಟ್ ನಾಟ್ ಬಿ ಗುಡ್. ಸೊ ಹೀಲರ್ ಆರ್ ದಟ್ ಶಮನ್ ಹೂಎವರ್ ಇಸ್ ಹೆಲ್ಪಿಂಗ್, ಅವ್ರ ಎನರ್ಜಿ ಲೆವೆಲ್ಸ್ ಡಿಸ್ಟರ್ಬ್ ಆಗತ್ತಾ ಅಂತ. ಶಮನ್ಗೆ ಅವ್ರನ್ನೇ ಅವರು ಸೇಫಾಗಿ ಇಟ್ಕೊಳೋದು ಹೆಂಗೆ ಅಂತ ಬರುತ್ತೆ ಅವ್ರಿಗೆ, ಆಯ್ತಾ? ಅದು ಒಂದು. ಇವಾಗ ನಿಮಗೆ ಯಾರೋ ಹೆಲ್ಪಿಗೆ ಬಂದು ಕೇಳಿದಾಗ ನಿಮಗೆ ಅವ್ರಿಗೆ ಹೆಲ್ಪ್ ಮಾಡಬೇಕೋ ಬೇಡೋ ಅಂತ ನಿಮಗೆ ಒಂದು ರೀತಿಯಲ್ಲಿ ಅನ್ಸುತ್ತೆ ತಾನೆ? ಅಥವಾ ನೀವು ಜರ್ನಿ ಮಾಡಿಬಿಟ್ಟು ಇವ್ರಿಗೆ ಹೆಲ್ಪ್ ಮಾಡಬೇಕಾ ಬೇಡವಾ ಅಂತಾನೆ ನಿಮ್ಮ ಪ್ರಾಣಿನೂ ಕೇಳ್ಬೋದು ನೀವು. ಅಥವಾ ನೀವು ನಿಮ್ಮ ಪ್ರಾಣಿಗೆ ಅದನ್ನು ಇದು ಕೊಟ್ಬಿಡ್ಬೇಕು, ನೀನು ಅವರಿಗೆ ಹೀಲ್ ಮಾಡು ಅಂತ. ಅವಾಗ ನೀವಿಲ್ಲ ಅಲ್ಲಿ ಮಧ್ಯದಲ್ಲಿ, ಪ್ರಾಣಿಗೆ ಗೊತ್ತು ಏನು ಮಾಡಬೇಕು ಅಂತ. ಸೊ ಎನರ್ಜಿ ಲೆವೆಲಲ್ಲಿ ನಿಮ್ಮನ್ನ ಯಾವ ರೀತಿಯಿಂದನೂ ಅಫೆಕ್ಟ್ ಆಗಲ್ಲ. ಅಷ್ಟೇ ಅಲ್ಲದೆ ನೀವು ಶಾಲೆ ಓದ್ಕೋತೀರಾ, ನೀವು ನಿಮ್ಮ ಪ್ರಾಣಿ ಜೊತೆ ಇರ್ತೀರಾ, ಹಾಗಾಗಿ ನೀವು ತುಂಬ ಸೇಫಾಗಿರ್ತೀರಾ, ನಿಮ್ಗೇನೂ ಆಗೋದಿಲ್ಲ.
ನಿಮಗೆ ಅವ್ರಿಗೆ ಹೆಲ್ಪ್ ಮಾಡ್ಕೊಡ್ದು ಅನ್ಸ ನಿಮ್ಮ ಪ್ರಾಣಿಗೆ ಹೇಳಿ, ಅದಕ್ಕೆ ಗೊತ್ತು ಏನು ಮಾಡಬೇಕು ಅಂತ, ಮಾಡುತ್ತದು. ಓಕೆ, ಥ್ಯಾಂಕ್ ಯು. ಇನ್ನೊಂದು 9 ಗಂಟೆ ತನಕ ಕೇಳುವ ಲಾಸ್ಟು, ನನ್ನ 5 ನಿಮಿಷ ಇದೆ. ಓಕೆ, ಅನಿಲ್ ಯಾದವ್ ಅವ್ರು ಹೇಳಿ. ಸರ್ ನಮಸ್ತೆ. ಹೇಳಿ. ನಮಸ್ತೆ ಮ್ಯಾಮ್. ನಮಸ್ತೆ ಮ್ಯಾಮ್. ಮ್ಯಾಮ್, ಇದರಿಂದ ಫ್ರಾಂಕ್ ಆಗಿ ಹೇಳಬೇಕು ಅಂತಂದ್ರೆ, ನನಗೆ ವಾಟ್ಸಪ್ ಅಲ್ಲಿ ಅದು ನಿಮ್ ಬಗ್ಗೆ ಡೀಟೇಲ್ಸ್ ಓದ್ತಾ ಇರ್ಬೇಕಾರೆ ಎಲ್ಲ ಆತ್ಮ 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 ಅಂತೆಲ್ಲ ಸ್ವಲ್ಪ ನಂಗೆ ಕ್ಲಿಯರ್ ಆಯ್ತು ಅದು ಓದ್ತಾ ಇರ್ಬೇಕಾದ್ರೆ. ಸೊ ಫ್ರಾಂಕ್ ಆಗಿ ನಾನು ನಿಮ್ದು ಫಸ್ಟ್ ಇಂದ ಕೇಳಕ್ ಹೋಗ್ಲಿಲ್ಲ. ನನಗೆ ಸ್ವಲ್ಪ ಯಾಕೋ ಅದು ಓದ್ತಾನೆ ನಂಗೆ ಆತ್ಮ 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 ಅಂತ ಕೇಳ್ತಾ ನಂಗೆ ಸ್ವಲ್ಪ ಭಯ ಆಯ್ತು. ಸೊ ಅದಕ್ಕೆ ಸುಮ್ಮನೆ ಬಿಟ್ಟಿದ್ದೆ. ಆದ್ರೂ ನಮ್ಮ ಕುವೆಂಪು ಅವ್ರ ಮೊಮ್ಮಗಳು ಮಾತಾಡ್ತಾ ಇದ್ದಾರೆ ಅಂದ್ಮೇಲೆ ಟ್ರೈ ಮಾಡೋಣ ಅಂತ ಅನ್ಬಿಟ್ಟು ನಾನು ಈಗ ಆನ್ ಮಾಡ್ಕೊಂಡೆ. ಆನ್ ಮಾಡಿದ ತಕ್ಷಣ ನನಗೆ ಮ್ಯೂಸಿಕ್ ಆಗ್ತಾ ಇದೆ. ಫಸ್ಟ್ ಮ್ಯೂಸಿಕ್ ಹಾಕಿದ್ರಲ್ಲ, ಅದು ಮ್ಯೂಸಿಕ್ ಪ್ಲೇ ಆದ ತಕ್ಷಣ ನಂಗೆ ಫಸ್ಟ್ ಟನ್ ಅಂತ ಬಂದಿದ್ದು ಗೋಸ್ಟ್ಗಳ ನೆನಪಿಗೆ. ಆಮೇಲೆ ಪಕ್ಷಿಗಳದ್ದು ಮತ್ತೆ ಅವ್ರದ್ದು ವಾಯ್ಸ್ ಕೇಳಿದ್ಮೇಲೆ ಬಾಡಿ ರಿಲ್ಯಾಕ್ಸ್ ಆಯ್ತು. ಆಕ್ಚುಲ್ ಆಗಿ ನಾನು ಸ್ಪೈನಲ್ ಕಾರ್ಡ್ ಇಂಜುರಿ ಪರ್ಸನ್, ಆಕ್ಸಿಡೆಂಟ್ ಆಗಿದೆ, 10 years ಇಂದ ಬೆಡ್ ರಿಡನ್ ಆಗಿದ್ದೀನಿ. ಸೊ ಇದರಿಂದ ನಮ್ದು ಲೈಫ್ ಪರ್ಪಸ್ ಏನು, ಸೊ ಪ್ರೀವಿಯಸ್ ಪರ್ಪಸ್ ಇಂದ ಯಾಕೆ ಹೀಗಾಯ್ತು, ಯಾಕಂದ್ರೆ ಈ ಲೈಫಲ್ಲಿ ಹೇಗಿದ್ದೆ ಅಂತ ನನಗೆ ಗೊತ್ತು. ನಾನು ಬ್ಯಾಡ್ ಬಾಯ್ ಅಥವಾ ಗುಡ್ ಬಾಯ್, ಬ್ಯಾಡ್ ಪರ್ಸನ್ ಗುಡ್ ಪರ್ಸನ್ ಅಂತ ಅಂದ್ಬಿಟ್ಟು. ಸೊ ಹಿಂದಿನ ಪರ್ಪಸ್ ಏನಾದ್ರು ತಿಳ್ಕೊಂಡು ಅಥವಾ ನೆಕ್ಸ್ಟ್ ಮುಂದಿನ ಲೈಫ್ ಪರ್ಪಸ್ ಬಗ್ಗೆ ಏನಾದ್ರು ಗೊತ್ತಾಗುತ್ತಾ, ಅಥವಾ ಇದಕ್ಕೇನು ಸೊಲ್ಯೂಷನ್ ಸಿಗುತ್ತಾ ಅಥವಾ ಸೊ ಶಮನಿಸಮ್ ಅಲ್ಲಿ ಎಲ್ಲ ಇದೆ. ನೀವು ಶಮನಿಸಮ್ ಕಲ್ತ ಮೇಲೆ ನಿಮಗೆ ಇಷ್ಟ ಬಂದಂಗೆ ನೀವು ಅದನ್ನ ಉಪಯೋಗಿಸ್ಬೋದು. ಇಷ್ಟೇ ಅಷ್ಟೇ ಅಂತ ಇಲ್ಲ, ಲಿಮಿಟೇ ಇಲ್ಲ ಇದಕ್ಕೆ. ಸೊ ನಿಮಗೆ ಖಂಡಿತವಾಗ್ಲೂ ಸಿಗುತ್ತಾ ಸೊಲ್ಯೂಷನು ನನಗೆ ಗೊತ್ತಿಲ್ಲ. ನೀವು ಪ್ರಾಕ್ಟೀಸ್ ಮಾಡಬೇಕು. ಅದಕ್ಕೆ ತಕ್ಕಂತೆ ನೀವು ಏನೇನು ರೀತಿಲಿ ನಿಮಗೆ ಚೇಂಜ್ ಮಾಡ್ಕೋತಿರೋ ನೀವು ಮಾಡ್ಬೇಕದನ್ನ. ಇದ್ಬಿಡ್ತು ಅಂದರೆ ಇನ್ನೇನು ಹೇಳಕ್ಕೆ ಸಾಧ್ಯ ಹೇಳಿ. ಮತ್ತೆ ಫಸ್ಟ್ ಆಫ್ ಆಲ್ ನಿಮ್ಮ ಆತ್ಮ ಅನ್ನೋ ಪದದಿಂದನೇ ನಿಮಗೆ ಭಯ ಆಯ್ತಲ್ವಾ. ನಮಗೆ ಆತ್ಮ ಇದೆ ತಾನೆ, ಇನ್ನು ಭಯ ಪಟ್ಕೊಳೋದೇನಿದೆ. ಸೊ ಹಾಗಾಗಿ ನೀವು ಫಸ್ಟು ನಿಮ್ಮ ಪರಿಕಲ್ಪನೆಗಳನ್ನ ಅಥವಾ ನಿಮ್ಮ ಪರ್ಸೆಪ್ಷನ್ ಇದೆಯಲ್ವಾ ಆತ್ಮಗಳ ಬಗ್ಗೆ, ಅದನ್ನು ನೀವು ತೆಗಿಬೇಕು. ಆತ್ಮಗಳು ಎಷ್ಟು ಪಾಪದವು ಅಂದರೆ ಮನುಷ್ಯರೇ ಅವ್ರಿಗಿಂತ ಕೆಟ್ಟವರು. ಆತ್ಮಗಳಿಗೆ ಏನು ಪವರ್ ಇಲ್ಲ, ಯಾಕಂದರೆ ಅವಕ್ಕೆ ದೇಹ ಇಲ್ಲ. ಆಮೇಲೆ ನಾವು ಆತ್ಮಗಳನ್ನು ಹೋಗಿ ಮಾತಾಡಿಸ್ಕೊಂಡು ಅವುಗಳ ಜೊತೆ ಏನೇನೋ ಮಾಡಿಕೊಂಡು ಅವ್ರಗಳಿಂದ ಕೆಲಸ ಮಾಡಿಸ್ಕೊಂಡಕ್ಕೆ ಇರೋರಲ್ಲ. ನಾವು ತಾಂತ್ರಿಕರಲ್ಲ. ನಾವು ಪ್ರಾಣಿಗಳನ್ನ ಜೊತೆ ಮಾತಾಡೋದು, ಮತ್ತೆ ಮರಗಳ ಜೊತೆ ಅದಕ್ಕೆ ನಾವು ಕಲಿಸ್ಬೇಕಾದ್ರೆ ಮಧ್ಯ ಪ್ರಪಂಚಕ್ಕೆ ಹೋಗೋದೇ ಇಲ್ಲ. ನಾವು ಬರೀ ಕೆಳಗಿನ ಪ್ರಪಂಚಕ್ಕೆ ಮೇಲಿನ ಪ್ರಪಂಚಕ್ಕೆ ಹೋಗೋದು. ಸೊ ಹಂಗಂದ್ಮೇಲೆ ನಿಮ್ಮ ಆತ್ಮಗಳು ನೀವು ಬಿಟ್ಟರೆ ನಿಮಗೆ ಅವು ಹೆದರ್ಸ್ಬೋದು, ನೀವು ಅದನ್ನು ಮ್ಯಾನಿಫೆಸ್ಟ್ ಮಾಡ್ಬೋದು. ಇನ್ನೇನು ಮಾಡೋಕ್ಕೆ ಸಾಧ್ಯ ಇಲ್ಲ, ಅವೇನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ವಿಜಯ ರಾಘವೇಂದ್ರ ಹೇಳಿ. ನಿಮ್ದು ಆಡಿಯೋ ಕ್ಲಿಯರ್ ಇಲ್ಲ. ಐ ಥಿಂಕ್ ನೀವು ಬ್ಲೂಟೂತಿಂದ ಮಾತಾಡ್ತಿರ್ಬೋದು ಅನ್ಕೋತೀನಿ. ವಿದ್ಯಾ ರಾಘವೇಂದ್ರ ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ತೆ ಮ್ಯಾಮ್, ನೀವು ಹೇಳಿದ್ರಿ ಒಂದು ಪ್ರಾಣಿನ ನಾವು ಫ್ರೆಂಡ್ ಮಾಡ್ಕೋಬೇಕಂದ್ರೆ ಆ ತರ ಒಂದು ಇಮ್ಯಾಜಿನ್ ಮಾಡ್ಕೊಳ್ಬೇಕಂತ. ಪ್ರಾಣಿನೇ ಆಗ್ಬೇಕಾ ಅಥವಾ ಯಾವ್ದಾದ್ರು ಇವಾಗ ನಾವು ಒಂದು ತುಂಬಾ ನಂಬೋ ದೇವ್ರು ಆಗಬಹುದಾ? ಪ್ರಾಣಿಗಳು ಇದ್ದಾರೆ, ದೇವರು ಇದ್ದಾರೆ, ಇಬ್ರು ಮಾಡ್ತೀವಿ ನಾವು. ಅಲ್ಲ, ಅಂದ್ರೆ ನಾನು ಇಟ್ಕೋಬೇಕಂದ್ರೆ ಇವಾಗ ಯಾರನ್ನಾರು ಒಂದು ದೇವ್ರನ್ನ, ಯಾವ್ದೋ ಒಂದು ದೇವ್ರ ನಂಬ್ತೀನಿ ನಾನು. ಅಂದ್ರೆ ಇವಾಗ ಕೃಷ್ಣ, ಆ ತರ ಇಟ್ಕೊಂಡು ನನ್ನ ಪ್ರಾಬ್ಲಮ್ಸ್ ಅಲ್ಲಿ ಹೇಳ್ಕೊಂಡು ಕೃಷ್ಣ ಸಾಲ್ವ್ ಮಾಡು ಅಂತ ಹೇಳ್ಬೋದಾ? ಆ ತರ ನಾ ಪ್ರಾಣಿನೇ ಇಟ್ಕೋಬೇಕಾ ಅಂತ. ನಾ ಹೇಳಿದ್ನಲ್ಲ, ಅಸೆಂಡೆಡ್ ಮಾಸ್ಟರ್ಸ್ನು ಇಟ್ಕೋತೀವಿ. ಮೇಲಿನ ಲೋಕಕ್ಕೆ ಹೋದಾಗ ಅಲ್ಲಿ ಕೃಷ್ಣನ ಇಟ್ಕೊಳ್ಳಿ. ಕೆಳಗಿನ ಲೋಕದಲ್ಲಿ ನಮಗೆ ದೇವ್ರು ಬೇಡ, ನಮಗ್ ಬೇಕಾಗಿರೋದು ಬೇರೆದು. ನಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ದೇವ್ರು ದಯೆ ಕೊಡ್ತಾನಷ್ಟೇ, ನೀವೇ ಸಾಲ್ವ್ ಮಾಡಬೇಕು.
ಓಕೆ ಆವಾಗ ಬೆಸ್ಟ್ ಏನಂದ್ರೆ, ಇವಾಗ ಪ್ರಾಣಿಗಳು ಯಾಕೆ ಇಡ್ತೀವಿ ಅಂದ್ರೆ, ಪ್ರಾಣಿಗಳು ನಮ್ಮನ್ನೇ ರಿಫ್ಲೆಕ್ಟ್ ಮಾಡ್ತವೆ, ನಾವೇ ಅದು. ಓಕೆ ನಿಮ್ಮ ಗುಣ ಇರುವಂತ ಪ್ರಾಣಿ ಅದು, ಅಂದ್ರೆ ನೀವೇನೇ ಅದು. ಈಗ ಇವಾಗ ಮೆಡಿಟೇಟ್ ಮಾಡಿದ್ರೆ ನನ್ಗೆ ಯಾವ್ದೋ ಒಂದು ಪ್ರಾಣಿ ನನಗೆ ಗೊತ್ತಾಗತ್ತಾ? ಅದಕ್ಕೆ ಪ್ರೊಸೀಜರ್ ಇದೆ, ಅದ ಓಕೆ ಕ್ಲಾಸಲ್ಲಿ ಮಾತ್ರ ಹೇಳ್ಕೊಡೋದು. ಓಕೆ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. 9 ಗಂಟೆ ಆಯ್ತು. ಮೇಡಮ್, ಇಲ್ಲಿ ಯಾರೊಬ್ರು ಕೇಳ್ತಿದ್ದಾರೆ ಗಂಡ ಹೆಂಡ್ತಿನ ಇಟ್ಕೋಬೋದಾ ಅಂತ ಹೇಳಿ. ಅದ್ರ ಬಗ್ಗೆ ನಂಗೆ ಮಾಹಿತಿ ಇಲ್ಲ. ಏನೋ ಅರ್ಥವೇ ಆಗ್ಲಿಲ್ಲ, ಪ್ರಶ್ನೆನೇ ಅರ್ಥ ಆಗ್ಲಿಲ್ಲ. ಈಗ ನಾವು ದೇವ್ರನ್ನ ಮತ್ತೆ ಪ್ರಾಣಿಗಳನ್ನ ಹೇಳಿದ್ರಲ್ಲ, ಹಾಗಾಗಿ ಹಾ, ಮನೆ ಗಂಡ ಹೆಂಡ್ತಿ ಗಂಡನ ಹಂಗೆ ಇಟ್ಕೋಬೋದಾ ಅಂತ ಕೇಳ್ತಿದ್ದೆ. ಅದಕ್ಕೆ ಶಮನಿಸಮ್ ಬೇಕಾಗಿಲ್ಲ. ದಯವಿಟ್ಟು ನಿಮ್ ಲೈಫಲ್ಲಿ ಮಾಡಿ ಅದನ್ನ. ಎಲ್ಲರ ಲೈಫು ಸುಖವಾಗಿರುತ್ತೆ, ರಿಲೇಶನ್ಶಿಪ್ಪು ಬ್ಯೂಟಿಫುಲ್ ಆಗಿರುತ್ತೆ. ಶಮನಿಸಮ್ಗೂ ಅದಕ್ಕೂ ಸಂಬಂಧವೇ ಇಲ್ಲ. ಅದು ಹುಟ್ಟುಗುಣ ಆಗ್ಬೇಕು ನಮಗೆ. ಥ್ಯಾಂಕ್ ಯು. ಕೊನೆಯದಾಗಿ ನಿಮ್ದು ವಿಡಿಯೋಗಳನ್ನ ಆನ್ ಮಾಡಿದ್ರೆ ನಾನು ಕೇಳ್ಬೋದು. ಮಂಗಳವ್ರು ಹೇಳಿ. ಹಲೋ ಹಲೋ, ನಮಸ್ತೆ ಸರ್. ವಿಡಿಯೋ ಆನ್ ಮಾಡಿ ಮೇಡಮ್. ಸಾರಿ ಸರ್, ಬೇಡ ರೀ. ಹೇಳಿ ಹೇಳಿ ಮೇಡಮ್. ನಮ್ ಫ್ರೆಂಡ್ ಒಬ್ರಿಗೆ ರೀ, ಒಂದ್ 3.5 ವರ್ಷದ ಹಿಂದೆ ಒಬ್ರು ತೀರ್ಕೊಂಡಿದ್ರಿ. ಅವ್ರು ಪ್ರತಿ ಅಮಾವಾಸ್ಯೆಗೆ ಅವ್ರ ಕನಸಲ್ಲಿ ಬರ್ತಾರಂತ್ರಿ. ಅದ ಏಕೆ ಏನು ಗೊತ್ತಾಗ್ತಾ ಇಲ್ರಿ. ಈ ಸಲ ಏನೋ ಈಗ ಮೊನ್ನೆ ಯುಗಾದಿ ಅಮಾವಾಸ್ಯೆ ದಿನ ರೀ, ಅವರು ಕಿಟಕಿಯೊಳಗ್ ಸಾಯಿ ಅಂತ ಬಂತಂತ್ರಿ. ಅವ್ರ ಮುಂದ್ ಬಂದ್ ನಿಂತಿದಾರಂತ್ರಿ. ಕರೆನ ಬಂದ್ ನಿಂತಾರಂತ್ರಿ. ಹಿಂಗ್ ಹೇಳ್ಬೇಕ ಅನ್ನೋ ಅಷ್ಟ್ರೊಳಗ ಮಾಯ ಆಗ್ಬಿಟ್ರಂತ್ರಿ. ಹಿಂಗ್ ಪ್ರತಿ ಅಮಾವಾಸ್ಯೆ ಒಂದ್ ವರ್ಷದಿಂದ 1.5 ವರ್ಷ ಆತ್ರಿ, ಹೆಚ್ಚು ಕಡಿಮೆ ರೀ. ಕರೆಕ್ಟ್ ಅಮಾವಾಸ್ಯೆ ದಿನನ ಅವರ ಬರ್ತಾರಂತ್ರಿ, ಬೇರೆದವ್ರು ಅಲ್ರಿ, ಅವ್ರ ಸಂಬಂಧಿಕರು ಅಲ್ರಿ, ಆದ್ರ ಪರಿಚಯದವ್ರು. ಓಕೆ ಬಿಡಿ, ಅದರಿಂದ ಏನು ಪ್ರಾಬ್ಲಮ್ ಆಗ್ತಿಲ್ವಲ್ಲ. ಈಗ ಬರ್ಲಿ, ನೋಡಿ ಸುಮ್ನಾಗೋದು. ಬರ್ತಾರ ಅಂದ್ಕೂಲ ಸ್ವಲ್ಪ ಏನೋ ಭಯ ಆಗುತ್ತೆ ಅಲ್ರಿ, ಅದಕ್ಕೆ ಕೇಳಿದೆ. ಇಷ್ಟು ವರ್ಷ ಬಂದ್ಮೇಲೆ ಏನೂ ಆಗಿಲ್ದಿರ್ಬೇಕಾದ್ರೆ ಭಯ ಪಡೋ ಅವಶ್ಯಕತೆ ಇಲ್ಲ. ನಿಮ್ದು ಉತ್ತರ ಕರ್ನಾಟಕನಾ? ಹಾ ರೀ ಸರ್, ಬೆಳಗಾವಿ ಡಿಸ್ಟ್ರಿಕ್ಟ್. ಏನಂದ್ರೆ ಉತ್ತರ ಕರ್ನಾಟಕದಲ್ಲಿ ವಾತ ಪ್ರಕೃತಿ ಜಾಸ್ತಿ ಇರುತ್ತೆ, ಗಾಳಿ ಜಾಸ್ತಿ ಅಲ್ಲ ಅಲ್ಲಿ. ಹಾಗಾಗಿ ಈ ತರ ಸಮಸ್ಯೆಗಳು ನಾರ್ಮಲ್ ಆಗಿ ಜನರಿಗೆ ಬರುತ್ತೆ. ಸೊ ಎಲ್ಲಾನು ಅದು ಇರ್ಬೇಕಂತ ಏನಿಲ್ಲ. ಸೊ ಹಾಗಾಗಿ ಎಸ್ಪೆಷಲಿ ನಾವು ಉತ್ತರ ಕರ್ನಾಟಕ ನೋಡಿದಾಗ, ನಾನ್ ನಿಮ್ ಬಗ್ಗೆ ಹೇಳ್ತಾ ಇಲ್ಲ, ಉತ್ತರ ಕರ್ನಾಟಕ ಅಂತ ಪಾಯಿಂಟ್ ಮಾಡ್ತಾ ಇಲ್ಲ, ಅಲ್ಲಿ ಗಾಳಿ ತತ್ವ ಇರೋದ್ರಿಂದ ಸ್ವಲ್ಪ ಈ ತರ ಅಂದ್ರೆ ಮನಸ್ಸಿಗೆ ಸಂಬಂಧಪಟ್ಟ ನರ್ವ್ಗೆ ಸಂಬಂಧಪಟ್ಟ ಕೆಲವು ರೀತಿಯ ಹ್ಯಾಲುಸಿನೇಷನ್. ಕನಸುಗಳನ್ನೆಲ್ಲ ನಾವು ನಂಬ್ತೀವ್ರಿ. ಓಕೆ, ಥ್ಯಾಂಕ್ ಯು ಮೇಡಮ್. ಈ ತರ ಬರಬಹುದು ಅಂತ ಅನ್ಕೊಂಡಿದ್ದೀನಿ. ಹಾಗಾಗಿ ಅಲ್ಲಿ ಬೇಜಾರು ಮಾಡ್ಕೋಬೇಡಿ. ಧಾರವಾಡದಲ್ಲೇನೆ ತುಂಬಾ ಪ್ಲೇಸ್ಗಳಲ್ಲಿ ಮೆಂಟಲ್ ಹಾಸ್ಪಿಟಲ್ ಎದಕ್ಕಿದೆ ಅಂತ ಹೇಳಿದ್ರೆ, ನಾವು ಒಂದು ರಿಸರ್ಚ್ ಮಾಡಿದಾಗ ಈ ತರ ಒಂದು ನಮಗೆ ಅಂದ್ರೆ 5 ಎಲಿಮೆಂಟ್ಸ್ ಅಲ್ಲಿ ನೋಡಿದಾಗ ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ. ಯಾಕಂದ್ರೆ ಗಿಡ ಮರಗಳಿಲ್ಲ, ಎಷ್ಟೋ ಕಿಲೋಮೀಟರ್ ನೋಡಿದ್ರು ಕೂಡ ಕಾಣುತ್ತೆ, ಲ್ಯಾಂಡ್ ಕಾಣುತ್ತೆ, ಗಾಳಿ ಜಾಸ್ತಿ ಇರುತ್ತೆ ಅಲ್ಲಿ. ಸೊ ಹಾಗಾಗಿ ಆ ತರ ಜಾಸ್ತಿ ಆಗುತ್ತೆ ಅಂತ ನಮ್ಗೆ ಗೊತ್ತಿರೋದು. ಓಕೆ, ಥ್ಯಾಂಕ್ ಯು. ಮತ್ತೇನೆ ಹೇಳ್ಬೋದು ಅದ್ರ ಬಗ್ಗೆ ನೀವು? ಅಲ್ಲ, ಏನಿಲ್ಲ, ನಾನು ಹೇಳ್ತಾ ಇರೋದು ಇಷ್ಟೇ. ನಿಮ್ಗೆ ಅದೇನು ತೊಂದರೆ ಆಗ್ತಿದ್ಯಾ? ತೊಂದರೆ ಆಗದೆ ಇದ್ಮೇಲೆ ಸುಮ್ಮನಾಗೋಣ. ಸುತ್ತಮುತ್ತ ಬೇಕಾದಷ್ಟು ಆತ್ಮಗಳು, ಸ್ಪಿರಿಟ್ಗಳು ಇದ್ದೇ ಇದ್ದಾವೆ. ಅವು ಯಾವ ನಮಗೆ ತೊಂದರೆ ಕೊಡ್ತಿಲ್ಲ. ಹಾಗಾಗಿ ನಾವು ಏನು ಇಲ್ಲ ಅನ್ಕೊಂಡ್ಬಿಟ್ಟಿದ್ದೀವಿ. ನಿಮಗೆ ಎಷ್ಟು ಬದುಕುವ ಹಕ್ಕಿದೆಯೋ ಅಷ್ಟೇ ಹಕ್ಕು ಅವಕ್ಕೂ ಇದೆ. ಸುಮ್ಮನಾಗೋದು ಅಷ್ಟೇ. ಇಲ್ಲ, ನೀವು ಇದು ಮಾಡಬೇಕು ಅಂದರೆ ನೀವು ಶಮನಿಕ್ ಜರ್ನಿ ಮಾಡಿಬಿಟ್ಟು ಯಾಕೆ ಬರ್ತಿದೆ ಅಂತೆಲ್ಲ ನೀವು ಕಂಡುಹಿಡ್ಕೋಬೋದು. ಬಟ್ ಎಲ್ಲದಕ್ಕೂ ಒಂದು ಸೊಲ್ಯೂಷನ್ ನಾನು ಹೇಳೋದಂದ್ರೆ, ಯಾವುದಕ್ಕೂ ಹೆದರೋ ಅವಶ್ಯಕತೆ ಇಲ್ಲ. ಯಾರೂ ನಮಗೆ ಏನೂ ತೊಂದರೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಇದನ್ನು ದಯವಿಟ್ಟು ಎಲ್ಲರೂ ನಂಬಿ. ಓಕೆ, ಕೊನೆಯದಾಗಿ ಕೋಮಲ್ ವಿಜೇಂದ್ರ ಇವ್ರನ್ನ ಕೇಳ್ಬಿಟ್ಟು ಮುಗಿಸ್ಬಿಡುವ. ಓಕೆ ಮ್ಯಾಮ್ ನಮಸ್ತೆ. ನೀವು ಅಂದ್ರೆ ಇವಾಗ ಹೇಳ್ದಂಗೆ ಇದು ವಿಜಯನಗರಲ್ಲಿ ನಾವು ಒಂದು ರೆಂಟೆಡ್ ಹೌಸ್ ಅಲ್ಲಿ ಇದ್ದಾಗ ಆಕ್ಚುಲಿ ನನಗೆ ತುಂಬಾ ಅನುಭವ ಆಗಿದೆ. ಸರಿ ಬೆನ್ನಿಗೆ ಹೊಡೆದಂಗೆ ಅಥವಾ ಮುಖಕ್ಕೆ ಹೊಡೆದಂಗೆ ಸುಮಾರು ಸಲ ಆಗಿದೆ ಮ್ಯಾಮ್. ಬಟ್ ಆ ಮನೆ ಬಿಟ್ಟಾದ್ಮೇಲೆ ನಾವು ಓನ್ ಹೌಸಿಗೆ ಬಂದ್ವಿ, ಸೊ ಅವಾಗ ಏನೂ ಆಗಿಲ್ಲ. ಬಟ್ ಅಲ್ಲಿದ್ದಾಗ ತುಂಬಾ ಈ ತರ ಆಗ್ತಾ ಇತ್ತು. ಈಗ ಸರ್ ಹೇಳಿದ್ರಲ್ಲ, ನಾರ್ತ್ ಕರ್ನಾಟಕದಲ್ಲಿ ಈ ತರ ವಾಯು ಪ್ರಕೃತಿ ಇದು ಅಂತ. ಆಕ್ಚುಲಿ ನನ್ನ ಇದ್ರ ಪ್ರಕಾರ ವಾಯು ಏರ್ ಎಲಿಮೆಂಟ್ ಇರೋದು. ಸೊ ಹಂಗಾಗಿ ಅದರಿಂದ ಆತರ ಆಯ್ತಾ ಅಥವಾ ಮನೆಯಿಂದ ಆತರ ಆಗ್ತಿತ್ತಾ ಅಂತ ಒಂದ್ ಡೌಟ್ ಬಂತು. ಕೋಮ್ಲಾ ಅವರೇ, ಎಷ್ಟೊಂದು ತರ ಇದೆ ಇಲ್ಲಿ. ನಿಜವಾಗ್ಲೂ ಸ್ಪಿರಿಟ್ಗಳು ಇದ್ದಾವೆ.
ಆಯ್ತಾ? ನೀವೆಷ್ಟು ಅದನ್ನು ನಂಬ್ತಿರೋ ಅದ್ರ ಮೇಲೂ ಅವುಗಳ ಆ್ಯಕ್ಷನ್ನು ನಿಮ್ಮ ಮೇಲೆ ಆಗೋ ಹಂಗೂ ಆಗ್ತವೆ. ನೀವು ಅದನ್ನು ಏನೂ ನಂಬಲ್ವಾ, ಅವಾಗ ನಿಮ್ಗೆ ಏನೂ ಆಗೋದಿಲ್ಲ. ನಾವು ಮಧ್ಯದಲ್ಲಿದ್ದೀವಿ, ಅರ್ಧ ನಂಬ್ತೀವಿ ಅರ್ಧ ನಂಬಲ್ಲ. ಇರಬಹುದೇನೋ ಅಂತ ಒಂದಿರುತ್ತೆ ನಮ್ಮ ತಲೆಯಲ್ಲಿ ಒಂದು ಪ್ರಶ್ನೆ, ಅವಾಗ ಅದು ಇರಬಹುದೇನೋ ಲೆವೆಲಲ್ಲಿ ಇರುತ್ತೆ. ಸೊ ನಾನು ಯಾವುದನ್ನು ಅಲ್ಲ ಅದೆಲ್ಲ ಸುಳ್ಳು ಅಂತ ಹೇಳ್ತಾ ಇಲ್ಲ, ಎಲ್ಲದೂ ನಿಜವೇ. ಆದರೆ ನೀವು ಅದ್ರ ಬಗ್ಗೆ ಹೆದರ್ತೀರಾ ಇಲ್ವಾ, ಅದು ನಿಮಗೆ ಬಿಟ್ಟಿದ್ದು. ಇಲ್ಲ ನಾನು ಓಕೆ ದೇವ್ರದ್ದು ಎಂಥದೋ ಒಂದು ಹವನ ಮಾಡಿಸ್ತೀನಪ್ಪ, ಇದರಿಂದ ನಂಗೆ ಶಾಂತಿ ಆಗುತ್ತೆ, ಇದಕ್ಕೆ ಬೇಡ ಇದು, ಓಕೆ ಮಾಡಿ, ಅದು ನಿಮ್ಗೆ ಹೆಲ್ಪ್ ಆಗುತ್ತಾ ಮಾಡಿ. ನಾನು ಹೇಳ್ತಿರೋದು ಅಷ್ಟೇನೆ, ಶಮನಿಕ್ ಹೀಲಿಂಗು ಹೇಳೋದು ಅಷ್ಟೇನೆ. ನಿಮಗೆ ಏನು ಹೆಲ್ಪ್ ಬೇಕೋ ಅದನ್ನು ನೀವು ಇದನ್ನು ಕಲ್ತ್ಕೊಂಡಿದ್ರೆ ಮಾಡ್ಕೊಳ್ಳಿ, ಅದನ್ನು ಹೆದರೋ ಅವಶ್ಯಕತೆ ಇಲ್ಲ. ಓಕೆ, ನಾನು ಮಿಡಲಲ್ಲಿ ಜಾಯ್ನ್ ಆಗಿದ್ದು ಶಮನಿಕ್ದು. ಸೊ ಈ ಶಮನಿಕಲ್ಲಿ ಈಗ ಹೇಳ್ದಂಗೆ ನಾವು ಕಾರ್ಮಿಕ್ ಡೆಪ್ಟ್ ಎಲ್ಲ ಸೊ ಆಲ್ಮೋಸ್ಟ್ ಈಗ ಹೆಂಗೆ ಅಂದ್ರೆ ಒಂದು ಲೇಯರ್ ಹಾಕೊಂಡಂಗೆ ಅದನ್ನ ಬರೋ ಅಂತ ತಡ್ತನ ಕಮ್ಮಿ ಮಾಡ್ಕೊಳಕ್ಕೆ ಆಗತ್ತಾ ಅಂತ. ನಿಮ್ಮ ಪ್ರಾಣಿಗೆ ನೀವು ಹೆಲ್ಪ್ ಕೇಳಿದ್ರೆ ಅದು ನಿಮಗೆ ಹೆಲ್ಪ್ ಮಾಡೇ ಮಾಡುತ್ತೆ. ಬಟ್ ಯಾವಾಗಲೂ ಒಂದು ನೆನ್ಪಿಡಿ, ಕರ್ಮಕ್ಕೆ ಸಂಬಂಧಪಟ್ಟಿದ್ನ ಏನು ಕಲಿಬೇಕು ಅದನ್ನು ಕಲಿದೇ ಇದ್ರೆ ಕರ್ಮ ಹೋಗಲ್ಲ, ರಿಪೀಟ್ ಆಗುತ್ತೆ. ಸೊ ನಿಮ್ಮ ಹೇಳ್ತಾರಲ್ಲ ಮ್ಯಾಮ್, ಒಳ್ಳೆಯವ್ರಿಗೆ ಯಾಕೆ ತುಂಬಾ ಕಷ್ಟ ಬರುತ್ತೆ ಅಂತ ನಾವು ಸುಮಾರು ಸಲ ಕೇಳ್ಕೊಂಡಿದ್ವಿ. ನಾನು ಹೇಳ್ತಿರೋದು ಇಷ್ಟೇನೆ, ಕರ್ಮದಿಂದ ಕಲಿಯೋದಿಕ್ಕೆ ಏನಿದೆ ಅದನ್ನ ಬೇಗನೆ ಕಲ್ತ್ಬಿಡಿ. ಸೊ ಹೆಂಗ್ ಗೊತ್ತಾಗತ್ತೆ ನನಗೆ ಕಲಿಯೋದು ಯಾವುದು ಅಂತ? ಶಮನಿಕ್ ಜರ್ನಿನಲ್ಲಿ ಕೇಳಿ ನೋಡಿ, ಏನು ಕಲಿಯಕ್ಕಿದೆ ನನಗೆ ಈ ಪ್ರಾಬ್ಲಮ್ ಇಂದ. ಅದು ಕಲ್ತ ಮೇಲೆ ನೆಕ್ಸ್ಟ್ ಆ ಪ್ರಾಬ್ಲಮ್ ನಡೆಯಲ್ಲ, ಯಾಕಂದ್ರೆ ಕಲ್ತಾಯ್ತು. ನೀವು ಕಲಿಯೋದೇ ಇರೋವರೆಗೂ ಅದು ರಿಪೀಟ್ ಆಗುತ್ತೆ. ನೀವು ಅದಕ್ಕೆ ನೀವು ಏನಾದರೂ ಒಂದು ರೀತಿನಲ್ಲಿ ತಡೇನ ಮಾಡಿದ್ರೆ ಮತ್ತೆ ಬಂದೇ ಬರುತ್ತೆ, ಈಗಲ್ದ್ರೆ ಮುಂದಿನ ಜನ್ಮದಲ್ಲಿ ಮತ್ತೆ ಬರುತ್ತೆ. ಯಾಕೆ ನೀವು ಕಲೀಲಿಲ್ಲ ಅದಕ್ಕೆ. ಸೊ ಬೇಗ ಕಲ್ತು ಬಿಡೋದು ವಾಸಿ, ಅದನ್ನ ತಡೆಯೋ ಬದಲು. ಓಕೆ, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸರ್. ಸರ್ ಹೇಳಿ ವರ್ಕ್ ನೀವು. ಸರ್ ರೈಟ್ ನಾವು ಈಗ ವರ್ಕ್ ಮಾಡ್ತಿಲ್ಲ, ಪುಣೆಲ್ ಬಂದಿದ್ದೀವಿ, ಅಗೇನ್ ಬೆಂಗಳೂರಿಗೆ ಶಿಫ್ಟ್ ಆಗ್ತಾ ಇದೀವಿ ಸರ್. ನಾನು ಆಕ್ಚುಲಿ ಟೀಚರ್ ಆಗಿ ವರ್ಕ್ ಮಾಡ್ತಿದ್ದೆ, MSc ಮ್ಯಾಥ್ಸ್ ಆಗಿದೆ. ಓಕೆ 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 ಮೇಡಮ್. ಅಲ್ಲ ಅದೇ ಅವ್ರು ಕೇಳಿದ್ರು ನಮ್ಗೆ ಯಾಕೆ ಒಳ್ಳೆಯವ್ರಿಗೆ ಕೆಟ್ಟದ್ದು ಬರುತ್ತೆ ಅಂತೇಳಿ. ತುಂಬಾ ಒಳ್ಳೇದು ಬಂದಿರುತ್ತೆ, ಅವಾಗ ನಾವು ದೇವ್ರಿಗೆ ಕೇಳ್ಬೇಕಲ್ಲ, ನಮ್ಗೆ ಎಷ್ಟು ಒಳ್ಳೇದು ಕೊಟ್ಟಿದೆ ದೇವರು, ಅದು ಹೇಗೆ ಬಂತು ಅಂತ ಅದನ್ನು ಕೇಳಿದ್ರೆ ಆ ಗ್ರಾಟಿಟ್ಯೂಡ್ ಇದ್ರೆ. ಸೊ ಸರ್ ಇದೆ, ಯಾಕಂದ್ರೆ ನಾನು ಮ್ಯಾನಿಫೆಸ್ಟ್ ಮಾಡಿದ್ದೆಲ್ಲ ಆಲ್ಮೋಸ್ಟ್ ನಾನು ಚಿಕ್ಕ ವಯಸ್ಸಿಂದ ಮಾಡ್ತಿದ್ದೆ, ನನ್ಗೆ ಅದು ಆಕ್ಚುಲಿ ಚೆನ್ನಾಗಿ ಆಗಿದೆ ಸರ್. ಓಕೆ ಮೇಡಮ್, ಅಂದ್ರೆ ಒಳ್ಳೇದು ನಮ್ಮ ಅಪ್ಪ ಅಮ್ಮಂದು ಏನಿದೆ ಅದನ್ನ ಗೊತ್ತಾಗ್ತಿದೆ ನಮ್ಗೆ, ಅದು ಎಷ್ಟು ಬೆನಿಫಿಟ್ ತಗೊಳ್ತಾ ಇದೀವಿ, ನಾವ್ ನೆಕ್ಸ್ಟ್ ಏನ್ ಮಾಡ್ಬೇಕು ಅನ್ನೋದು. ಓಕೆ ಮೇಡಮ್, ಆ ಗ್ರಾಟಿಟ್ಯೂಡ್ ಇದ್ರೆ ಸಾಕಷ್ಟೇನೆ. ಮತ್ತೆ ಇನ್ನೊಂದು ಇವ್ರು ಹೇಳಿದ್ರು, ಆ ತರ ನಿಮ್ಗೆ ಅನಿಸ್ದಾಗ ಈ ಹನುಮಾನ್ ಚಾಲೀಸ್ ಹೇಳ್ಬೋದು. ಹನುಮಾನ್ ಚಾಲೀಸ್ ಖಂಡಿತ ಹೇಳಿದ್ರೆ ನಿಮ್ಗೆ ಅದು ಮಾಡಿ, ನೀವು ನಿಮ್ಗೆ ಏನ್ ಸರಿ ಅನ್ಸುತ್ತೋ ಅದನ್ನ ಮಾಡಿ, ಅದರಿಂದ ಹೊರಗೆ ಬರಕ್ಕೆ. ಇದು ಒಂದು ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ನನ್ಗೆ ಇದು ಪ್ರವೀಣ್ ಸರ್ ಅಥವಾ ಯಾರೋ ಹೇಳಿದ್ರು, ನಮ್ಗೆ ಈಗ ನಾವು ಮೊಬೈಲ್ ನಂಬರ್ ತಗೊಳ್ಳೋದು ಕೂಡ ನಾವ್ ಹೆಂಗೆ ಅದನ್ನ ವೈಬ್ರೇಷನ್ ಕೊಟ್ಟಿರ್ತೀವಿ ನಮ್ಗೆ ಅದೇ ಬಂದಿರುತ್ತೆ ಅಂತ. ಇದುವರೆಗೂ 13 years ವರ್ಗೂ ನಂಬರ್ 9 ಬರ್ತಾ ಇತ್ತು, ಅದ್ರಲ್ಲೆಲ್ಲ ಬ್ಯಾಡ್ ಕಾಂಬಿನೇಷನ್ ಇತ್ತು. ಬಟ್ ಇವಾಗ ನೋಡಿದಾಗ ನಾನು ಈಗ ನಂಬರ್ ಚೇಂಜ್ ಮಾಡ್ತಿದ್ದೀನಿ, ಬಟ್ 9 ಇದ್ದಾಗ ಏನೇನು ಬರ್ತಿತ್ತೋ ಎಲ್ಲ ಸ್ಟ್ರಗಲ್ ಅನುಭವಿಸಿ ಈಗ ಆಲ್ಮೋಸ್ಟ್ ಎಂಡಿಗೆ ಬಂದಿರೋ ತರ ಇದೆ. ಓಕೆ, ಒಳ್ಳೇದು ಮೇಡಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ನೆಕ್ಸ್ಟ್ ಯು. ದಿನಗಳಲ್ಲಿ ನಂಬರ್ ನ್ಯೂಮರಾಲಜಿ ಕೂಡ ಹೇಳ್ಕೊಡ್ತೇವೆ, ಮೊಬೈಲ್ಗಳದ್ದು ಒಂದೊಂದು ನಂಬರ್ಗಳು ಒಂದೊಂದು ಫ್ರೀಕ್ವೆನ್ಸಿ ಇರುತ್ತೆ. ಸೊ ನೆಕ್ಸ್ಟ್ ಯಾವಾಗಾದ್ರೂ ಅಪ್ಡೇಟ್ ಮಾಡ್ತೇವೆ. ಥ್ಯಾಂಕ್ ಯು. ಅದೇ ಈ ಕೋರ್ಸ್ ಬಗ್ಗೆ ಅನೌನ್ಸ್ ಮಾಡಿಬಿಡ್ತೇನೆ. ಈ ಕೋರ್ಸು ನೆಕ್ಸ್ಟ್ ಮಂತು 19, 20, 21 ಇರುತ್ತೆ, 5 ದಿವಸ ಇರುತ್ತೆ ಕೋರ್ಸು. ನೆಕ್ಸ್ಟ್ ಮಂತ್ ಮೇಯಿಂದ 19ರಿಂದ ಬರ್ಕೊಂಬ ಡೇಟ್ನ ಇವಾಗನೇ. ಅದಕ್ಕೆ ಸಪ್ರೇಟ್ ಗ್ರೂಪ್ ಇದೆ, ಅದರದ್ದು ಪೇಮೆಂಟ್ ಲಿಂಕ್ ನಾನು ಆಮೇಲೆ ಹಾಕ್ತೇನೆ. ಈ ಕೋರ್ಸ್ದು ಫೀಸ್ ಬಂದ್ಬಿಟ್ಟು 2,000 ಇರುತ್ತೆ, 1,399 ಸೇರ್ಬೋದು. ಇದು 5 ದಿವಸ ಕಂಟಿನ್ಯೂಸ್ ಆಗಿರುತ್ತೆ. ತುಂಬ ಚೆನ್ನಾಗಿರುತ್ತೆ ಕೋರ್ಸು, ಒಂಥರ ಫುಲ್ ಫಾರೆಸ್ಟ್ ಒಳಗಡೆ ಹೋದಂಗೆ ನಿಮಗೆಲ್ಲ ಅನುಭವ ಆಗುತ್ತದೆ. ಈಗ ಜಸ್ಟ್ 1-2 ನಿಮಿಷ ಅಷ್ಟೇ ಅವರು ಮ್ಯೂಸಿಕ್ ಕೊಟ್ಟಿರೋದು. ಸೊ ನಿಮ್ಗೆ 5 ನಿಮಿಷ 10 ನಿಮಿಷ ಪ್ರತಿದಿನ ಪ್ರಾಕ್ಟಿಕಲ್ ಇರುತ್ತೆ. ಫಸ್ಟ್ 1-2 ದಿವಸ ನಿಮಗೆ ಥಿಯರಿ ಇರುತ್ತೆ, ಮತ್ತು 3 ದಿವಸ ಫುಲ್ ಪ್ರಾಕ್ಟಿಕಲ್ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ, ಕ್ಲಾಸ್ ಅಟೆಂಡ್ ಮಾಡ್ಬೋದು. ಹಾಗೇನೆ ಇಂಟ್ಯೂಷನ್ ಕೋರ್ಸು ಇದೆ. ಇಂಟ್ಯೂಷನ್ ಅಂದರೆ ಅದ್ರ ಬಗ್ಗೆ 1-2 ನಿಮಿಷ ಹೇಳ್ಬೋದಾ ಇಂಟ್ಯೂಷನ್ ಬಗ್ಗೆ? ಸೊ ನೀವು ಯಾವುದೇ ಕೋರ್ಸ್ ತಗೊಂಡ್ರು ಇಂಟ್ಯೂಷನ್ ಬೇಕೇ ಬೇಕು ನಮಗೆ. ಓಕೆ, ಶಮನಿಕ್ ಕೋರ್ಸ್ಗೂ ಇಂಟ್ಯೂಷನ್ ಬೇಕು ನಮಗೆ. ನಮ್ಮ ಇಂಟ್ಯೂಷನ್ ಎಷ್ಟು ಜಾಸ್ತಿ ಇದೆಯೋ ಅಷ್ಟು ನಮಗೆ ಕಾಣುತ್ತೆ ಅಥವಾ ಅರ್ಥ ಮಾಡ್ಕೊಳಕ್ಕೆ ನಮಗೆ ಸುಲಭ ಆಗುತ್ತೆ. ಸೊ ಈ ಇಂಟ್ಯೂಷನ್ ಕೋರ್ಸು, ಇಂಟ್ಯೂಷನ್ ನಾವೆಲ್ಲರೂ ಹುಟ್ಟಿನಿಂದ ನಮಗೆಲ್ಲರಿಗೂ ಇಂಟ್ಯೂಷನ್ ಇದ್ದಿದೆ. ಓಕೆ, ಆದರೆ ಅದ್ರ ಬಗ್ಗೆ ನಾವು ಅವೇರ್ನೆಸ್ ಇಲ್ಲ, ಅದನ್ನು ಬೆಳೆಸ್ಕೊಂಡಿಲ್ಲ ನಾವು. ಬೇರೆಯವರೆಲ್ಲ ಹೇಳೋದು ಕೇಳಿ ಅಥವಾ
ನಾವು ಈ ಲಾಜಿಕಲ್ ವರ್ಲ್ಡಲ್ಲಿ ಏನು ಮಾಡಿಬಿಟ್ಟಿದ್ದೀವಿ, ಇಂಟ್ಯೂಷನ್ನ ಸಪ್ರೆಸ್ ಮಾಡಿಬಿಟ್ಟಿದ್ದೀವಿ. ಓಕೆ, ಬಟ್ ಇಂಟ್ಯೂಷನ್ ಜಾಸ್ತಿ ಜಾಸ್ತಿ ಇದ್ದಂಗೆ ನೀವು ನಿಮ್ಮ ಜೀವನದಲ್ಲಿ ತಗೊಳ್ಳೋ ಡಿಸಿಷನ್ಸ್ಗಳು ಚೇಂಜ್ ಮಾಡ್ಬೋದು. ಹೀಗೆ ಮಾಡದೆ ಹಾಗೆ ಮಾಡ್ತೀನಿ ಅನ್ನೋ ಒಂದು ಇಂಟ್ಯೂಷನ್ನ ನೀವು ಏನೋ ಅದ್ರ ಹಿಂದೆ ಹೋಗ್ಬೋದು, ನೀವು ಅದ್ರ ಮಾರ್ಗದರ್ಶನದಲ್ಲೇ ಮುಂದುವರಿಬೋದು ನೀವು. ಅದಕ್ಕೆ ಕೆಲವು ಎಕ್ಸಸೈಸ್ಗಳಿದೆ. ಇಂಟ್ಯೂಷನ್ನ ಎರಡೇ ಕ್ಲಾಸಲ್ಲಿ ಹೇಳ್ಕೊಡೋದು ಕಷ್ಟ. ಒಂದು, ನೀವು ಯಾವ ಲೆವೆಲಲ್ಲಿದೆ ನಿಮ್ಮ ಇಂಟ್ಯೂಷನ್ ಅಂತ ಗೊತ್ತು ಮಾಡ್ಕೋಬೋದು ನೀವು. ಇದು ಫುಲ್ ಅದರಲ್ಲಿ ಬರೀ ಆಕ್ಟಿವಿಟೀಸೇ ಇರೋದು. ನಿಮ್ಮ ಇಂಟ್ಯೂಷನ್ನ ಶಾರ್ಪ್ ಜಾಸ್ತಿ ಮಾಡ್ಕೊಳೋಂಥ ಆಕ್ಟಿವಿಟಿನೇ ಇರೋದು ಅದರಲ್ಲಿ. ಒಂದು, ನೀವು ಯಾವ ಲೆವೆಲಲ್ಲಿದ್ದೀರಾ ನಿಮಗೆ ಗೊತ್ತಾಗುತ್ತೆ. ಎರಡನೇದು, ಒಂದು ರೀತಿ ಇಂಟ್ಯೂಷನ್ದು ಬಾಗಿಲು ತೆಕ್ಕೋತೀರಾ, ಆಮೇಲಿಂದ ಇಂಟ್ಯೂಷನ್ ಹರಿಯೋಕ್ಕೆ ಶುರುವಾಗುತ್ತೆ. ಮೂರನೇದು, ಇವುಗಳನ್ನೇ ನೀವು ಅಭ್ಯಾಸ ಮಾಡಿದ್ರೆ, 2 ವಾರದಿಂದ 3 ವಾರ ಅಭ್ಯಾಸ ಮಾಡಿದ್ರೆ ಸಾಕು, ನಿಮ್ಮ ಇಂಟ್ಯೂಷನ್ ಲೆವೆಲ್ ಸಿಕ್ಕಾಪಟ್ಟೆ ಚೇಂಜ್ ಆಗಿ ನಿಮಗೆ ಅದು ಒಂದು ರೀತಿಯಲ್ಲಿ ದಾರಿದೀಪ ಅಥವಾ ಮಾರ್ಗದರ್ಶನ ಮಾಡುತ್ತೆ. ನಿಮ್ಮ ಲೈಫಲ್ಲಿ ನೀವು ಏನನ್ನು ತೊಗೊಬೇಕು, ಏನನ್ನು ಮಾಡಿಕೊಡ್ದು, ಯಾವ ದಿಕ್ಕಲ್ಲಿ ನೋಡಬೇಕು, ಬೇರೆಯವ್ರನ್ನ ಇವಾಗ 14 ಲಕ್ಷ ಕಳ್ಕೊಂಡ್ರು, ಹಾಕಬೇಕೋ ಬೇಡವೋ ಅಂತ ಯೋಚನೆ ಮಾಡ್ಬೋದಿತ್ತಲ್ಲ, ಇಂಟ್ಯೂಟಿವ್ ಆಗಿ ಗೊತ್ತು ಮಾಡ್ಕೊಂಡಿದ್ದಿದ್ರೆ ಅವರು. ಸೊ ಆ ರೀತಿಯಲ್ಲಿ ನಾವು ನಮ್ಮ ಇಂಟ್ಯೂಷನ್ನ ಬೆಳೆಸ್ಕೋಬಹುದು. ಬಟ್ ಅದನ್ನು ನೀವು ಅಟ್ಲೀಸ್ಟ್ 1 2ರಿಂದ 3 ವಾರ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಅಲ್ಲಿ ಹೇಳ್ಕೊಡೋದನ್ನ. ಓಕೆ ಓಕೆ, ಓಕೆ. ಅದೇ ಹೇಳಿ. ಇಂಟ್ಯೂಷನ್ ಕೋರ್ಸು ಸೋಮವಾರದಿಂದ ಸ್ಟಾರ್ಟ್ ಆಗ್ತಿದೆ. ನಾಡಿದ್ದು ನಾಳೆ ಹಾ. ಸಂಡೇ ಇದೆ, ನಾಡಿದ್ದು ಸ್ಟಾರ್ಟ್ ಆಗುತ್ತೆ. ಇವಾಗ ಆಲ್ರೆಡಿ ನಾವು ಸಹ ಅನೌನ್ಸ್ ಮಾಡಿದ್ವಿ, ಅದು ತೊಗೊಳಿಕ್ಕೆ ಆಗಿದ್ದಿಲ್ಲ. ಅದು ಹತ್ತತ್ರ ಒಂದು 60 ಜನ ಆಲ್ರೆಡಿ ಅದಕ್ಕೆ ಜಾಯ್ನ್ ಆಗಿದ್ದೀರಾ. ಯಾರು ಜಾಯ್ನ್ ಅದ್ರದ್ದು ಫೀಸ್ ಬಂದ್ಬಿಟ್ಟು 799 ಇರುತ್ತೆ. 799 ಇರುತ್ತೆ. ನಾಡಿದ್ದು ಸೋಮವಾರದಿಂದ ಇಂಟ್ಯೂಷನ್ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ 2 ದಿನ 2 ದಿವಸ ಇರುತ್ತೆ. ನೆಕ್ಸ್ಟ್ ಮಂತು 19ರಿಂದ ಶಮ್ನಿಸಮ್ 23 ಸ್ಟಾರ್ಟ್ ಆಗುತ್ತೆ. 5 ಡೇಸ್ ಇರುತ್ತೆ. ಓಕೆ, ಸೊ ಇಷ್ಟಿದೆ. ಅದ್ರ ಲಿಂಕ್ಗಳನ್ನು ಇನ್ನೊಂದು ಅರ್ಧ ಗಂಟೆ ನಾನು ಶೇರ್ ಮಾಡ್ತೇನೆ. ಶೇರ್ ಮಾಡಿದ ಕೂಡ ನೀವು ಪೇಮೆಂಟ್ ಮಾಡ್ಕೋಬೋದು. ಪೇಮೆಂಟ್ ಆದ ಕೂಡ ಒಂದು ಇದು ಬರುತ್ತೆ, ಒಂದು ಗ್ರೂಪ್ ಬರುತ್ತೆ, ಟೆಲಿಗ್ರಾಮ್ ಗ್ರೂಪು. ಯಾರ್ದು ಟೆಲಿಗ್ರಾಮ್ ಗ್ರೂಪ್ ಇಲ್ಲೋ ಅವ್ರು ಫಸ್ಟ್ ಟೆಲಿಗ್ರಾಮ್ ಗ್ರೂಪ್ನ ಒಂದು ಇದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನಮ್ಮ ಕಮ್ಯುನಿಕೇಷನ್ ನಿಮ್ಗೆ ಡೈರೆಕ್ಟ್ ಆಗಬೇಕಂತ ಹೇಳಿದ್ರೆ ವಾಟ್ಸಪ್ ಚಾನಲ್ಗೆ ಹೋಗಿ ಇಲ್ಲಿ ಅಪ್ಡೇಟ್ಸ್ ಅಂತ ಇರುತ್ತೆ ನೋಡಿ. ವಾಟ್ಸಪ್ ಚಾನಲ್ಲಿ ಅಪ್ಡೇಟ್ಸ್ ಅಂತ ಇರುತ್ತೆ. ಅಲ್ಲಿ ಹೋಗಿ ಆಯುಷ್ಯ ಮಂಡಲಂ ಅಂತ ಸರ್ಚ್ ಮಾಡಿದರೆ ನಮ್ಮದು ಚಾನಲ್ ಬರುತ್ತೆ. 19,000 ಜನ ಇದಾರಲ್ಲಿ ಹೆಚ್ಚು ಕಡಿಮೆ. ಸೊ ಅಲ್ಲಿ ನಮ್ಮದು ಡೈರೆಕ್ಟ್ ಮಾಹಿತಿಗಳೆಲ್ಲ ಬರುತ್ತೆ ನಿಮಗೆ. ಇನ್ನೇನು ನಮಗೆ ಅದು ಗ್ರೂಪ್ ಅಲ್ಲ, ಯಾರಿಗೂ ಕೂಡ ಮೆಸೇಜ್ ಬರಲ್ಲ, ಯಾರು ನಿಮ್ಮ ನಂಬರ್ ತೊಗೊಳ್ಳಲ್ಲ. ಸೊ ಹಾಗಾಗಿ ಡೈರೆಕ್ಟಾಗಿ ಬರ್ತಾ ಇರುತ್ತೆ. ಮತ್ತು ನಮಗೆ ಟೆಲಿಗ್ರಾಮಲ್ಲಿ ಅಡ್ಮಿನಿಂದ ಬಂದಿದ್ದ ಮೆಸೇಜ್ಗಳಿಗೆ ಮಾತ್ರ ನೀವು ಇದು ಮಾಡಿ, ಲಿಂಕ್ಗಳನ್ನು ಹೋಗಿ ಅನ್ನೊಂದು ಲಿಂಕ್ಗಳಿಗೆ ರೆಸ್ಪಾನ್ಸ್ ಮಾಡ್ಲಿಕ್ಕೆ ಹೋಗಬೇಡಿ ಅಷ್ಟೇ. ಸೊ ಇಲ್ಲೇ ನೋಡಿ ಅಪ್ಡೇಟ್ಸ್ ಅಂತ ಹೋದರೆ ನಾರ್ಮಲಾಗಿ ಅಲ್ಲಿ ಆಯುಷ್ಯ ಮಂಡಲಂ ಅಂತ ಸರ್ಚ್ ಮಾಡಿದ್ರೆ ಬರುತ್ತೆ. ಇಂಟ್ಯೂಷನ್ ಕೋರ್ಸು ಟೈಮಿಂಗ್ 7ರಿಂದ 9 2 ದಿವಸ ಇರುತ್ತೆ. 799 ಕೋರ್ಸ್ ಫೀಸು. ಇನ್ನೊಂದು ಅರ್ಧ ಗಂಟೆಯಲ್ಲಿ ಇದು ಹಾಕ್ತೇನೆ. ಎರಡೂ ಯಾವ್ದು ಬೇಕಾದ್ರೆ ಜಾಯ್ನ್ ಆಗ್ಬೋದು. ಇಂಟ್ಯೂಷನ್ ಕೋರ್ಸು ನಾಡಿದ್ದು ಸ್ಟಾರ್ಟ್ ಆಗೋದ್ರಿಂದ ಬೇಗ ಜಾಯ್ನ್ ಆದರೂ ಉತ್ತಮ. ಮತ್ತೇನಿದ್ರು ಹೇಳ್ಬೋದು. ಈ ಕ್ಲಾಸ್ನ ಇಷ್ಟಕ್ಕೆ ಕೊನೆ ಮಾಡ್ತೇವೆ. ನಮಸ್ಕಾರ ಎಲ್ರಿಗೂ. ಥ್ಯಾಂಕ್ ಯು. ಥ್ಯಾಂಕ್ಸು. ನೀವು ತುಂಬ ಬ್ಯುಸಿ ಇರ್ತೀರಾ. ಸೊ 2 ಗಂಟೆ. ಥ್ಯಾಂಕ್ ಯು ಸೋ ಮಚ್ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಓಕೆ, ಮತ್ತಿನ್ನೊಂದು ಈಗ ಆಫ್ಲೈನ್ ಕೋರ್ಸ್ ಕೂಡ ಕೇಳ್ತಿದ್ದಾರೆ ಶಮ್ನಿಸಮ್ದು. ಈಗ ಆಲ್ರೆಡಿ 4 ಕೋರ್ಸ್ಗಳನ್ನ ಮಾಡಿದೆ ನಾವು. ಹತ್ತತ್ರ ಪ್ರತಿ ಕೋರ್ಸಲ್ಲಿ ಕೂಡ 400-500 ಜನ ಇರ್ತಿದ್ರು. ಸೊ ಅದು ಯಾವಾಗ ಮಾಡ್ತೀರಾ ಅಂತ ಕೇಳ್ತಿದ್ದಾರೆ. ಒಂದು ಫಾರೆಸ್ಟ್ ನಮ್ಗೆ ಆಲ್ರೆಡಿ ಸಿಕ್ಕಿದೆ. ನೀವೇನಾದರೂ ಓಕೆ ಅಂತ ಹೇಳಿದ್ರೆ ಅದನ್ನೊಂದು ಮಾಡುವ ಅಂತ ಹೇಳಿ. ಈ ಸದ್ಯಕ್ಕಂತೂ ದಯವಿಟ್ಟು ಅದನ್ನ ಕೇಳಲೇಬೇಡಿ, ಇಲ್ಲಿವರೆಗಿದ್ದೀನಿ. ಕನ್ಸಲ್ಟೇಷನ್ ಕೇಳ್ತಿದ್ದಾರೆ, ನೀವಂತೂ ಕನ್ಸಲ್ಟೇಷನ್ ಕೊಡಲ್ಲ. ಹೌದು ಹೌದು. ದಿನಗಳಲ್ಲಿ ಕೊಟ್ಟರೆ ನನಗೆ ಶೇರ್ ಮಾಡಿದ್ರೆ ನಾನು ಅದನ್ನ ಶೇರ್ ಮಾಡ್ತೇನೆ. ಮತ್ತೆ ನಂಗೆ ಎಲ್ಲ ಕೇಳಲಿಕ್ಕೆ ಹೋಗ್ಬೇಡಿ, ನಂಬರ್ ಕೊಡಿ ಅಂತೇಳಿ. ಅವರು ಫ್ರೀ ಇರೋದಿಲ್ಲ. ಹಾಗಾಗಿ ಇದ್ರೆ ನಾನು ಕಾಂಟ್ಯಾಕ್ಟ್ ನಂಬರ್ ಕೊಡ್ತೇನೆ. ಮತ್ತೇನಾದರೂ ನಿಮ್ದು ಇದ್ರೆ ಹೇಳ್ಬೋದು ಮೆಸೇಜನ್ನು. ಏನಾದರೂ ಕೊನೆ? ಇನ್ನೇನು ಇಲ್ಲ ಅಷ್ಟೇ ಇವ್ರೆ. ಓಕೆ ಓಕೆ. ಶುಭರಾತ್ರಿ ಎಲ್ಲರಿಗೂ. ಥ್ಯಾಂಕ್ ಯು ಸೊ ಮಚ್.